ಅಂಬರು ಹರಳರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಭಕ್ತಿಯೊಳಂಬಿಕಾ ಕಾಯಕವನ್ನೇ ಉದ್ದೇಶವಾಗಿರಿಸಿಕೊಂಡು ನಿನ್ನ ಹಿರಿತನವನ್ನು ಪ್ರತಿಷ್ಠಾಪಿಸುವುದಕ್ಕೆ ಹೊರಟಿದ್ದಿ ಅಲ್ಲ, ಅದು ಇರುವ ವಿಷಯ. ಅಯ್ಯ, ಯೋಚನೆ ಮಾಡಬೇಕಾದ್ದೇನು ಬಲ್ಲೆಯ? ಏನು? ಅಮ್ಮ ಹೆಸರು ನಮಗೂ ಇಟ್ಟಿದ್ದಾಳೆ, ವೇವೇಶಿ ಇದು ವಿಷ್ಣು. ಅಂದ್ರೆ ಏನು? ಸರ್ವ ಕಡೆಯೂ ಒಳಗೂ ಹೊರಗೂ ಅಂತರ್ಯಾಮಿಯಾಗಿರುವವನು ವಿಷ್ಣು ಎಂದರ್ಥ. ಹೌದು, ನೀನು ಹಾಗಿರ್ಬೇಕು. ಯೋಚನೆ ಮಾಡಯ್ಯ, ನೀನು ಯಾವುದೇ ಒಂದು ಸೃಷ್ಟಿಯ ಮಾಡು, ಆ ಸೃಷ್ಟಿಯ ಒಳಗೆ, ಆ ಸೃಷ್ಟಿಯ ಹೊರಗಡೆ ಈ ವಿಷ್ಣು ಅಥವಾ ವಿಷ್ಣು ತತ್ವ ಎನ್ನುವುದು ಇಲ್ಲದೆ ಇದ್ರೆ ಆ ಜೀವಿಗೆ ಜೀವನಡೆಗೆ ಏನೂ ಸಾಧ್ಯವೇ ಇಲ್ಲದಂತ ಸ್ಥಿತಿ ಒದಗಿ ಬರುತ್ತದೆ. ಅದು ಸಂಬಂಧ ಒಳಗೆ ಇರಬೇಕು ಅಂತ ಇರತಕ್ಕದ್ದು. ಒಳಗೂ ಹೊರಗೂ ಒಬ್ಬ ಇದ್ದಾನೆ ಅಂತಾದರೆ ಅವನ ಮೂಲಕವೇ ಎಲ್ಲವೂ ನಡೆಯುತ್ತದೆ ಅಂತಾದರೆ ಅವನೇನು ಎನ್ನುವುದನ್ನು ನೀನೇ ಅರ್ಥೈಸಿಕೊಳ್ಳಬೇಕು. ಈಗ ಮೇಲೆ ಹಾಕೊಳ್ಳುವಂತಹ ಬಟ್ಟೆಗೆ ವಸ್ತ್ರ ಅಂತ ಹೆಸರು, ಹೊಸ ಆಚ್ಛಾದನೆ. ಅದು ನಮ್ಮ ಮೇಲಿದ್ದುಕೊಂಡು ಅಂತ ನೀನು ಹೇಳಿದ್ಯಲ್ಲ, ನಿನ್ನ ಒಳಗಿದ್ದುಕೊಂಡು ಕೂಡ ಸೃಷ್ಟಿಯ ಕೆಲಸದಲ್ಲಿ ತೊಡಗಿಸುವವ ನಾನೇ. ಸೃಷ್ಟಿ ಆದ ಬಳಿಕ ಪಾಲನಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಾಗ ಕಾರುಣ್ಯ ದೃಷ್ಟಿಯಿಂದ ಆ ಜೀವಿಯ ಜೀವನಡೆಗೆ ಕೊಟ್ಟು ಬೇಕಾದುದನ್ನು ಕಾಲ ಕಾಲಕ್ಕೆ ನೀಡಿ ಪೊರೆಯುವಂತಹ ಕೆಲಸವೂ ನಾನು ನನ್ನದೇ. ಆ ಬಳಿಕ ಆ ಜೀವಿಯ ಕಾಲ ಮುಗಿದಾಗ ರುದ್ರನ ಮೂಲಕವಾಗಿ ಅವನೊಡೆದಿದ್ದುಕೊಂಡು ಕೂಡ ಕೆಲಸ ಮಾಡುವುದು ಯಾವುದು ಅಂತ ಕೇಳಿದ್ರೆ ಸ್ಥಿತಿಪತಿತ್ವ. ಸ್ಥಿತಿಪತಿ ನಾನಾದ ಕಾರಣವೇ ಈ ಹುಟ್ಟು, ಪಾಲನೆ ಮತ್ತು ಲಯ ಈ ಮೂರೂ ಕೆಲಸಕ್ಕೂ ಕೂಡ ಬೇಕಾದನ್ನೆಲ್ಲ ಕೊಟ್ಟು, ಕೇವಲ ಜೀವಿಗಳಿಗೆ ಮಾತ್ರ ಅಲ್ಲ ನಿಮಗೂ ಕೂಡ ಕಾಲ ಕಾಲಕ್ಕೆ ಬೇಕಾದನ್ನು ಕೊಟ್ಟು ನಿಮ್ಮ ಕೆಲಸವನ್ನು ಪೊರೆಯುವಂತಹ ನನ್ನ ಕೆಲಸ ಹಿರಿದಾದುದು. ಹರನೆ ಅವನು ಕೊಡುವುದು ಕೊಡಲಿ, ನೀನೇ ನನ್ನ ಸರಿ. ಹೇಳಿದ್ದೇನೆ. ಹೌದು, ಒಂದನೆಯ ಸರಿ ಶ್ರೀಹರಿ, ನಿನ್ನ ವಚನ ಸರಿ. ಎರಡನೆಯ ಸರಿ ಬ್ರಹ್ಮ, ನೀನು ವಾದದಿಂದ ಹಿಂದಕ್ಕೆ ಸರಿ. ಸರಿಯಬಹುದು. ಆದ್ರೆ ಒಂದು ವಿಚಾರವನ್ನು ಪ್ರಸ್ತಾಪಿಸಿ ಆಗಿದೆ. ಏನು? ಅದಕ್ಕೊಂದು ತೀರ್ಮಾನವಾಗದೆ ನಾನು ಹಿಂದೆ ಹೋಗೋನಲ್ಲ. ಇಲ್ಲಿ ಕೊನೆಯ ತೀರ್ಮಾನ ನಾನು ಕೊಡ್ತೇನೆ. ನಾನು ದೊಡ್ಡವನಿರುವಾಗ ನೀನು ತೀರ್ಮಾನ ಹೇಗೆ ಸಾಧ್ಯ? ದೊಡ್ಡವನು ನೀವು ಹೇಗೆ ನೋಡುವುದಾದ್ರೆ ಇಲ್ಲಿ ನಾನು ಕೂಡ ದೊಡ್ಡವನು. ಹೇಗ? ಲಯದ ಅಧಿಕಾರ, 5 ತಲೆ, 3 ಕಣ್ಣು ನನಗೆ ಮಾತು ಕೊಟ್ಟಿದ್ದಾಳೆ. ಅದು ಹೆಚ್ಚಿನದನ್ನು ಕೊಟ್ಟಿದ್ದಾಳೆ. ಯಾಕೆ ಮುಚ್ಚಿಕೊಂಡಿದೆ 3 ಕಣ್ಣು? ಯಾಕೆ?
ಲೋಕದ ದೃಷ್ಟಿಗೆ ಅದು ಮುಚ್ಚಿಕೊಂಡಿದೆ. ಸಿಟ್ಟೆಂಬುದು ನನಗೆ ಬರುವುದಿಲ್ಲ. ಒಂದು ವೇಳೆ ಸಿಟ್ಟು ಬಂದರೆ ಸಕಲವು ಸುಡುವಂತ ಸಾಮರ್ಥ್ಯ ನನ್ನ ಮೂರನೇ ಕಣ್ಣಿಗೆ ಉಂಟು. ಇದು ಒಳ್ಳೇದುಂಟು, ಹಸಿವೆ ಆಗುದಿಲ್ಲ. ಆದ್ರೆ ಮಾತ್ರ ನಾನು ಎಲ್ಲವನ್ನು ತಿಂತೇನೆ. ಶ್ರೀಹರಿ, ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ, ಸಾವು ಸಹಜ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಹುಟ್ಟುವುದು ಸಾಯುವುದು ದೊಡ್ಡ ವಿಷಯವೇ ಅಲ್ಲ. ಇದ್ದಷ್ಟು ದಿನ ಏನು ಕಾರ್ಯ ಸಾಧನೆಯನ್ನು ಮಾಡಿದೆ ಎಂಬುದಾಗಿ ಮೂಲ ಪ್ರಶ್ನೆ ಬರ್ತದೆ. ಹಾಗೆ ಸೃಷ್ಟಿ ಸ್ಥಿತಿ ಲಯ, ಸೃಷ್ಟಿ ಮಾಡುವುದು ಲಯ ಮಾಡುವುದು ದೊಡ್ಡ ವಿಷಯವೇ ಅಲ್ಲ. ಇಲ್ಲಿ ಪಾಲನೆ ಮಾಡುವಂತ ಕಾರ್ಯ ತುಂಬಾ ಕಷ್ಟವಾದ ಕಾರ್ಯ ಎಂಬುದಾಗಿ ನಾನು ಅರ್ಥೈಸಿಕೊಂಡಿದ್ದೇನೆ. ಹಾಗಾಗಿ ನನ್ನದೊಂದಿಲ್ಲಿ ತೀರ್ಮಾನ, ಹರಿಹರರಾದ ನಮ್ಮಲ್ಲಿ ಭೇದ ಇಲ್ಲ ಎಂಬುದಾಗಿ ಲೋಕಮುಖಕ್ಕೆ ನಾವು ತೋರಿಸಿಕೊಡ್ಬೇಕು. ನಾನೆಲ್ಲ ಎರಕವಾಗುತ್ತೇನೆ. ಮೂವರಿದ್ದೇವೆ, ಅದರಲ್ಲಿ ಒಬ್ಬನೇ ದೊಡ್ಡವನೆಂದು ಸ್ಥಾಪಿತವಾಗಬೇಕು. ಆ ಮೂರನೇದನ್ನು ಏನು ಮಾಡುವುದು? ಏನು ಸಮಸ್ಯೆಯಲ್ಲಿದ್ದೆ. ಅವನೇ ಸುಲಭ ಹಾದಿಯನ್ನು ಹುಡುಕಿಕೊಟ್ಟ. ಹೇಗೆ? ನಿನ್ನೊಳಗೂ ಸೇರಿದ್ದಾನೆ. ಅವನು ಹೇಗೂ ಹಾಳಾಗಿದ್ದಾನೆ. ನೀನು ಹಾಳಾಗುವುದನ್ನು ಕಾಣುವುದಕ್ಕಾಗಿ ಕಾತರದಿಂದ ಇರುವ ನನಗೆ ಒಂದು ದಾರಿ ಹೊಳೆದಿದೆ. ಹೇಗೆ? ಇನ್ನು ಮಾತಿಲ್ಲ. ದೇಹಬಲವನ್ನು ಮುಂದೆ ಮಾಡಿಕೊಂಡು ಎರಡು ಒಂದಾಗಿರುವ ನಿಮ್ಮಲ್ಲಿ ನಾನು ಸಮರವನ್ನು ಮಾಡ್ತೇನೆ. ನನ್ನನ್ನು ಸಮರದಲ್ಲಿ ಗೆದ್ದು ನೀನು ನಿನ್ನ ಹಿರಿತನವನ್ನು ಸ್ಥಾಪಿಸಿಕೊಳ್ಳಬಹುದು. ಇಲ್ಲದೇ ಇದ್ದರೆ ನನ್ನಿಂದ ಪೆಟ್ಟು ತಿಂದು ನನ್ನನ್ನೇ ದೊಡ್ಡವನು ಎಂಬುದಾಗಿ ಒಪ್ಪಿಕೊಳ್ಳಬೇಕು. ಬಾಯುದ್ಧಕ್ಕೆ ವಾದನೆಯಲ್ಲಿ ಫಲವಿಲ್ಲ, ಶೋಧನೆಯಲ್ಲಿ ಸಾಧಿಸಿ ತಿಳಿಯುವ ನಿಜವೇ. ಹೋದ ಕಲ್ಪನೆ ಪ್ರಪಂಚವೋ ಹೇಗೆ ನಾನು ದೊಡ್ಡತನವನ್ನು ಸ್ಥಾಪಿಸುವುದು ಹೇಗೆ? ಶೋಧಿಸುವ. ಹೇಗದು? ಎಲ್ಲವೂ ನಮ್ಮೊಳಗುಂಟು ಅಂತ ಅಮ್ಮ ಹೇಳಿದ ಬಳಿಕ ನಿನ್ನೊಳಗೆ ನಾನು ನನ್ನೊಳಗೆ ನೀನು ಹೋಗಿ ಬಂದು ಹೇಳುವ. ಯಾರಲ್ಲಿ ಹೆಚ್ಚುಂಟು ಅವರು ದೊಡ್ಡವರು. ನಾನು ಮಾತಿಗೆ 100ರಷ್ಟು ಬದ್ಧನಿದ್ದೇನೆ. ಓಹೋ, ನೀನೆಷ್ಟು ಎನ್ನುವುದನ್ನು ನೋಡುವುದಕ್ಕಾಗಿ ನಿನ್ನ ಪರೀಕ್ಷೆ. ಇಕೋ ಸ್ವಲ್ಪ ಮೇಲಿಟ್ಟರೆ ಸಾಕು, ಮೇಲೆ ಹೋಗುತ್ತಾನೆ. ಹಾಗಾಗಿ ಅಲ್ಲವೇ ನನ್ನ ಒಳಹೊಕ್ಕವನು. ಒಳಹೊಕ್ಕಂತ ಹರಸಹಿತನಾದ ಹರಿ ಹೊರಬರಲಾಗದ ಹಾಗೆ ಅಲ್ಲಿಯ ಕರಗಿ ಹೋಗುವಂತೆ ನವದ್ವಾರಗಳನ್ನು ದಿಗ್ಬಂಧಿಸಿ ಹೌದು, ಆದ್ರೆ ದಿಗ್ಬಂಧಿಸುವಂತಹ ಯೌಗಿಕ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲವಲ್ಲ. ಅದರೊಂದುಂಟು, ನನ್ನ ಅಸ್ತಿತ್ವಕ್ಕಾಗಿ ಉಸಿರಾಟವನ್ನು ಮಾಡಬೇಕು. ಅದಕ್ಕಾಗಿ ದ್ವಾರವೊಂದನ್ನು ತೆರೆದಿಟ್ಟುಕೊಂಡರೆ ಅದನ್ನೇ ಹಿಡಿದು ಹರಿವು ಹೊರಬರುವಂತಹ ಸಂಭವ ಇರುವುದರಿಂದ ಹೀಗೆ ಮಾಡೋಣ. ನಿಕೃಷ್ಟವಾದಂತಹ ಅಧೋದ್ವಾರವನ್ನು ತೆರೆದಿಟ್ಟು ಹರಿವು ಆ ಮುಖೇನ ಹೊರಬಂದಾಗ ಆ ವಿಚಾರವನ್ನು ಎತ್ತಿ ಆಡಿ ಬೈದು ಭಂಗಿಸುವುದಕ್ಕೆ ಸಮಯದ ನಿರೀಕ್ಷೆಯಲ್ಲಿ ಕಾಯ್ತಾ ಹೊರ ಹೋಗುವಾಗ ಬಂದ ದಾರಿ ಮುಚ್ಚಲ್ಪಟ್ಟಿದೆ, ಅದೋ ದ್ವಾರ ತೆರೆಯಲ್ಪಟ್ಟಿದೆ. ನಡೆಯುತ್ತೇವೆ. ಒಳಗೆ
ಅದು ಬೀಜ ಸ್ವರೂಪ. ಈಗ ಸುಮ್ಮನೆ ಉಂಟು, ಸ್ವಲ್ಪ ಹೊತ್ತು ಹೋಗ್ಲಿ ಮತ್ತೆ ನೋಡು. ನೀನಿದ್ದಿ ಹರನಿದ್ದಿ, ನಾನಿಲ್ಲ ನಿನ್ನೊಳಗಡೆ. ಅವರಿದ್ದವರು ಇದ್ದಾರೆ, ಇಲ್ಲದವನಿಲ್ಲ. ಮತ್ತು ಅಲ್ಲದೆ ನನ್ನ ಉದರದೊಳಗೆ ಇರುವುದಕ್ಕೊಂದು ಯೋಗ ಭಾಗ್ಯವೆನ್ನುವುದು ಬೇಕು, ಅದು ನಿನ್ನಲ್ಲಿಲ್ಲ. ಇರಿಸಿಕೊಳ್ಳಬೇಕಾದಂತಹ ಯೋಗ್ಯತೆ ನಿನಗೆ ಬೇಕು, ನಿನ್ನಲ್ಲಿಲ್ಲ. ಹಾಗಿದ್ರೆ ವಾದಕ್ಕೆ ಮತ್ತೊಂದು ವಸ್ತುವ ವಿಷಯವೋ? ವಸ್ತು ವಿಷಯ ಇರಲಿ, ಇರುವುದಲ್ಲಿ ಬಂಗಾರದ ಬಣ್ಣದಿಂದ ಉಂಟು ಎನ್ನುವುದರಿಂದಲೇ ನೀನು ಹಿರಣ್ಯ ಗರ್ಭ ಅಂದ ಮೇಲೆ ಅನ್ವರ್ಥಕವಾಗಿ ನನ್ನನ್ನು ಕರೆದೆ. ಕರೆದಂತಹ ನಿನಗೂ ಒಂದು ಕರವಣಿಗೆ ಬೇಕು. ಹೌದು. ಅದಕ್ಕೋಸ್ಕರವಾಗಿ ಏನು? ನನ್ನ ದೇಹದ ಅಧೋದ್ವಾರದಿಂದ ಹೊರಬಂದೇ ಆದ ಕಾರಣ ನೀನಿನ್ನು ಮುಂದಕ್ಕೆ ಅಧೋಕ್ಷಜನಾಗು. ನನಗೊಂದು ಹೆಸರಾಯ್ತು, ನಿನಗೊಂದು ಹೆಸರಾಯ್ತು. ಹೌದು. ಈಗ ನೀನು ಒಳಗೆ ಹೋಗ್ಬೇಕಲ್ಲ. ಆಗ ನಿನಗೆ ಹೊಟ್ಟೆ ಉರಿ ಇತ್ತು. ನಾನು ಬಾಯಿಗೆ ಕೈ ಅಡ್ಡ ಇಡುವುದಿಲ್ಲ. ಇದೋ ಬಾಯಿ ತೆರೆದೆ. ಒಳ ಹೋದವನಿಗೆ ಯಥಾರ್ಥ ದರ್ಶನ ಆಗಬೇಕು ಎನ್ನುವುದಕ್ಕಾಗಿ ದೇಹದ 9 ದ್ವಾರಗಳನ್ನು ಹರಿ ಜಗಧರ ಹರಿಯುದರದ ಶೋಧನೆಗೆ ತೊಡಗಿದಂತ ನನಗೆ ಭಾಸವಾಗುತ್ತಿರುವುದೇನು? 1, 2, 5, 10 ಅಲ್ಲವಪ್ಪ. ಕೋಟಿ 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 ಸಂಖ್ಯಾಕವಾದಂತಹ ಬ್ರಹ್ಮಾಂಡಗಳು ಹರಿಯುದರದಲ್ಲಿ ರಾರಾಜಿಸುತ್ತಾ ಇವೆ. ಅಷ್ಟೇ ಮಂದಿ ಬ್ರಹ್ಮಶಂಕರರಿದ್ದಾರೆ. ಎಷ್ಟು ಹುಡುಕಿದರೂ ಹರಿಯನ್ನು ಅವನಿಲ್ಲ. ಯಾಕಿದು, ಏನಿದು, ಹೇಗಿದು ತರ್ಕಿಸುತ್ತಾ ಹೋದರೆ ಉತ್ತರವೇ ದೊರಕುತ್ತಿಲ್ಲವಾಗಿ ಒಂದು ಗಳಿಗೆ ಸ್ತಬ್ಧನಾದನೆಂದಾದರೆ ಮರುಗಳಿಗೆಯಲ್ಲಿ ಅಣುರೇಣು ತೃಣಕಾಷ್ಟ ಸ್ಥಾವರ ಜಂಗಮಾದಿಗಳಿಂದ ವ್ಯಾಪ್ತವಾದಂತಹ ಸಮಗ್ರ ಸಕಲ ಭುವನಗಳಲ್ಲಿಯೂ ಹರಿಯ ತಾದಾತ್ಮ್ಯ ನನಗೆ ಭಾಸವಾಗುತ್ತಾ ಇದೆ. ವಿಶ್ವಂ ವಿಷ್ಣು ವಷಟ್ಕಾರಂ. ಅಷ್ಟು ಮಾತ್ರವಲ್ಲ, ಭೂತ ಭವ್ಯ ಭವತ್ ಪ್ರಭು. ತ್ರಿಕಾಲಗಳಲ್ಲಿಯೂ ಶಾಶ್ವತನಾಗಿ ಸ್ಥಿರನಾಗಿ ಇರತಕ್ಕಂಥ ಈ ಅಚ್ಯುತಾನಂತನನ್ನು ನಾನು ಯಕಸ್ಥಿತಿ ಹಿರಿತನಕ್ಕಾಗಿ ಬೈದೆ, ಭಂಗಿಸಿದೆ. ಇಂತಹ ಆದಿಮೂಲನ ನಿಂದನೆ ಎನ್ನುವುದು ಭವಿತವ್ಯದಲ್ಲಿ ನನಗೆ ಏಳಿಗೆ ಇಲ್ಲದಂತಾಗುತ್ತದೆ ಎನ್ನುವ ಕಾರಣಕ್ಕೋಸ್ಕರವಾಗಿ ಕೈ ಮುಗಿದು ಕಾಲಿಗೆರಗೋಣವೆಂದು ಶಿರೋಭಾಗದ ಕಡೆಗೆ ನಡೆದರೆ ಅಲ್ಲಿಗೆ ಹೋಗುವುದಕ್ಕೆ ದಾರಿಯೇ ಸಿಗುತ್ತಾ ಇದೆ. ಆ ದ್ವಾರಗಳೆಲ್ಲವೂ ದಿಗ್ಬಂಧಿತವಾಗಿವೆ. ಹಾಗಾಗಿ ಕೆಳಗಿಳಿದು ನೋಡಿದೆ. ಕೆಳಗಡೆ ದ್ವಾರಗಳು ದಿಗ್ಬಂಧಿತವಾಗಿರುವುದರಿಂದ ಸ್ಪಷ್ಟವಾಗಿ ಅರ್ಥವಾಗುತ್ತಾ ಇದೆ, 1000 ವರ್ಷಗಳ ಪ್ರಯತ್ನಕ್ಕೂ ಹಾದಿ ದೊರಕಲಿಲ್ಲವೆನ್ನುವಾಗ ಅವನ ಉದರದಲ್ಲಿ ನಾನು ಬಂದಿಯಾಗಿದ್ದೇನೆ. ಈ ಬಂಧ ವಿಮೋಚನವಾಗಬೇಕು ಎಂದಿದ್ದರೆ ಆದಿಮಾಯಾದೇವಿಯ ಪೂರ್ಣ ಕಾರುಣ್ಯ ಬೇಕು. ಅದಕ್ಕಾಗಿ ಮನೋಮಂದಿರದಲ್ಲಿ ಅವಳನ್ನು ನೆಲೆಗೊಳಿಸಿಕೊಂಡು ಭಕ್ತಿಯಿಂದ ಪ್ರಾರ್ಥಿಸುತ್ತೇನೆ. ಓ ತಾಯೇ ಆದಿಮಾಯೇ, ಜಯ 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 ಜಯ. ಹರಿಯನಾಭೆ ಕಮಲನಾಡದೆ ಏನದು? ಬರುತ್ತನರು ಹರಿಯೋಗ ಮಾಯಯ ಬೆರಸೆ ಬಟ ಬದಲಿ ಮನಗಿರದು ನಿತ್ಯುಡಲು ಬೆರಳಿರಿದಿ ಬಾಯೊಳಗೆ ಗುಣಗಳು ನನ್ನೊಳಗಡೆ ಹೇರಿಕೊಂಡ ಕಾರಣ ದೇಹಕ್ಕೆ ಜಾಡ್ಯ ಆವರಿಸಿದೆ. ಮುಂದೇನು ಅಂತ ಅಮ್ಮನನ್ನು ಧ್ಯಾನಿಸಿದಾಗ ಆಲದ ಎಲೆಯೊಂದು ತೇಲಿ ಬರ್ತಾ ಇದೆ. ಬಾಲ ಮುಕುಂದನಾಗಿ ಎಡಕಾಲ ಹೆಬ್ಬೆರಡನ್ನು ಬಾಯಲ್ಲಿರಿಸಿಕೊಂಡು ಪಟಪತ್ರಶಾಹಿಯಾಗುತ್ತೇನೆ. ಬರುತ್ತಲ ಕಮಲಜೋ ಸರಸಿದಲ್ಲಿ ತಾನಿರದೆ ಪದ್ಮಾಸನವ ಹರದಂತೆ ಬೆಳೆದುಕೊಂಡಿರುದೆ ನಾದಿಸಲೋಡೆ ಮೆರೆದಲ ಮೇಲೆಗೆ ನೋಡಲು
ವರ ಪಂಚವದನದಲು ಪರಿಶೋಭಿಸುತ್ತಲವ ಹರಿಯ ಪದ ಯುಗಗಳನ್ನು ಸ್ಮರಿಸುತ್ತ ಭಕ್ತಿಯೊಳಗಿರು ವೇದಗಳು ಅಚ್ಚರಿಯಾದುದು ಏನೆಂಬೆ ಸುರಥವೇಶರು ಲಾಲಿದೆ ಆದಿಮಾಯಾದೇವಿಯನ್ನು ಸ್ಮರಿಸುತ್ತಿದ್ದಂತೆ ಹರಿಯ ಹೊಕ್ಕಳಿನಲ್ಲಿ ಬೆಳಕಿನ ಕಿರಣ ಒಂದು ಗೋಚರವಾಯಿತು. ಬೆಳಕು ಬರಬೇಕು ಎಂದಿದ್ದರೆ ಹಾದಿ ಇರಬೇಕಲ್ಲ. ಹಾಗಾಗಿ ಆ ಬೆಳಕನ್ನೇ ಹಿಡಿದು ಹೊರನಡೆದು ಬಂದವನು ನೋಡುತ್ತೇನೆ. ಹರಿಯ ಹೊಕ್ಕಳಿನಿಂದ ಮೇಲೆದ್ದಂತಹ ಕಮಲ ಪುಷ್ಪದ ಕರ್ಣಿಕೆಯಲ್ಲಿದ್ದೇನೆ. ಇದೇ ವೇಳೆ ಮತ್ತೆ ಶಿರಗಳು 4 ಮೂಡಿ ಬಂದು ನಾನು ಪಂಚವದನನಾದ. ಇದೆಲ್ಲವೂ ಹರಿಮಹಿಮೆ ಎನ್ನುವುದನ್ನು ಅರ್ಥವಿಸಿಕೊಂಡು ಕೈ ಮುಗಿದು ಆತನ ಕಾಲಿಗೆರಗೋಣವೆಂದತ್ತ ನೋಡಿದರೆ ಮತ್ತೊಂದು ಚೋದಿಗವನ್ನು ಕಾಣುತ್ತಾ ಇದ್ದೇನೆ. ಜಲರಾಶಿಯ ಮೇಲೆ ತೇರುತ್ತಿರುವಂತಹ ಹಲದೆ ಎಲೆ ಒಂದಕ್ಕೆ ಹೊಂದಿಕೊಳ್ಳುವಂತೆ ತನ್ನ ದೇಹವನ್ನು ಕುಣಿಸಿ ಪುಟ್ಟ ಬಾಲಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿಕೊಂಡು ಸುಖ ನಿದ್ದೆಯಲ್ಲಿದ್ದಾನೆ. ಈತನ ಈ ದಿವ್ಯ ಭವ್ಯವಾದಂತಹ ರೂಪವನ್ನು ಕಾಣುವಾಗ ನನ್ನೊಳಗೆ ಹುದುಗಿಕೊಂಡಂತಹ ಸಕಲ ದೋಷಗಳು ನಿವೃತ್ತಿಯಾಗುತ್ತಿರುವ ಅನುಭೂತಿ ನನಗಾಗುತ್ತಾ ಉಂಟು. ಈಗಲೇ ಎಚ್ಚರಿಸಿದರೆ ಅವನ ನಿದ್ರಾಭಂಗ ವಿಷಯದ ದೋಷವೂ ನನಗೆ ತಟ್ಟೀತಾದ್ದರಿಂದ ಅವನ ಎಚ್ಚರಗೊಳ್ಳುವವರೆಗೂ ಅವನನ್ನೇ ಭಜಿಸುತ್ತಾ ಕಾಯುತ್ತಿರುತ್ತೇನೆ. ಓಂ ನಮೋ ಭಗವತೆ ವಾಸುದೇವಾಯ.
ಯಾವುದೋ ಸ್ಫೋಟಗೊಂಡ ಅನುಭವ. ಕಂದರದು ನೋಡಿದ್ರೆ ನೀರಲ್ಲದೆ ಬೇರೆ ಏನೂ ಇಲ್ಲ. ಸುತ್ತ ಆವರಿಸಿರುವ ಕತ್ತಲು, ತನ್ನ ಮಧ್ಯೆ ನನ್ನ ಜನನ. ಯಾಕೆ ಹುಟ್ಟಿದೆ, ಯಾರಿಂದಲಾಗಿ ಜನ್ಮವನ್ನು ತಳೆದೆ, ಮುಂದೆ ಏನು ಮಾಡಬೇಕು ಯಾವುದೂ ಗೊತ್ತಿಲ್ಲದೆ ಹೋಯಿತಲ್ಲ. ಹುಟ್ಟಿದ್ದೇನೆ ಅನ್ನುವಾಗ ಜನ್ಮ ಕೊಟ್ಟವ ಒಬ್ಬ ಬೇಕಲ್ಲ. ಎಲ್ಲಿ ನನ್ನ ಅಪ್ಪ, ನೀರಿನಲ್ಲಿ ಎಲ್ಲಿಯೂ ಕಾಣುವುದಿಲ್ಲ. ಹುಡುಕುತ್ತಾ ಹೋಗಬೇಕು, ಹೋಗುತ್ತೇನಂತೆ. ನನ್ನ ಹಾಗೆ ನೀನು ಕೂಡ ಹಾಗೆ. ಮನಸ್ಸಿಗೆ ಬಹಳ ಸಂತೋಷವಾಯ್ತು. ನನಗೂ ಆಯ್ತು. ಯಾರನ್ನು ನೋಡಬೇಕು ಎಂಬಂತಹ ಕುತೂಹಲದಿಂದ ಇಲ್ಲಿಯವರೆಗೆ ಬಂದೆನೋ ಅಂತಹ ವ್ಯಕ್ತಿ ಸಿಕ್ಕಿದ. ನೀನು ಕೂಡ ಸಿಕ್ಕಿದೆ. ಅಪ್ಪ, ಅಮ್ಮ, ಏಪ್ಪ, ಹೇಮ. ಏಪ್ಪ, ಹೇಮ. ನಾನು ಹೇಮ ಅಲ್ಲ, ನಾನು ಅಪ್ಪನೂ ಅಲ್ಲ. ಹಾಗಾದ್ರೆ ನನ್ನ ಅಮ್ಮ ಎಲ್ಲಿ? ಹಾಗಿದ್ರೆ ನನ್ನ ಅಪ್ಪ ಎಲ್ಲಿ? ನೀನು ಅಪ್ಪ ಇಲ್ಲದವನು. ಇಲ್ವೇ ಇಲ್ಲ ಅಂತ ನೋಡುವುದಕ್ಕೆ ಹೋದರೆ ಇಬ್ಬರ ಸ್ಥಿತಿಯು ಒಂದೇ, ಸಮಾನ ಸ್ಥಿತಿ. ಆದರೂ ಮನದಲ್ಲಿ ಕೆಲವು ವ್ಯತ್ಯಾಸಗಳೇ ಆಗುತ್ತಾ ಇವೆ ಅಲ್ಲ. ಏನಾಗುತ್ತಾ ಇದೆ? ನಿನ್ನನ್ನು ನೋಡಿದ್ರೆ ನಿನ್ನ ಮೇಲೆ ಪ್ರೀತಿ, ವಾತ್ಸಲ್ಯ, ಮಮತೆ, ಮಮಕಾರ ಎಲ್ಲ ಮನದಲ್ಲಿ ಮೂಡುತ್ತಾ ಇದೆ. ಇದೆಲ್ಲ ಒಟ್ಟಿಗೆ ಆಗುತ್ತೆ. ಹೌದಾ? ನನ್ನನ್ನು ನೋಡಿದಾಗ ನಿನಗೆ ಏನು ಅನ್ನಿಸುತ್ತದೆ? ಇಷ್ಟ ಆಯ್ತು. ಹೇಗೆ ಇಷ್ಟ? ಯಾವುದಕ್ಕೆ ಇಷ್ಟ ಆಗಬಹುದು ಅಂತ ಆಗುತ್ತದೆ. ಯಾಕೋ ಆಗಬಹುದು. ದೂರದಿಂದಲೇ ನಿನ್ನನ್ನು ಕಂಡೆ. ಕಂಡ ಕ್ಷಣವೇ ಗೌರವ ಅಭಿಮಾನ ಅಧಿಕವಾಗುತ್ತಾ ಉಂಟು. ಹೌದಾ? ಹೌದು. ನನ್ನ ಮೇಲೆ ನಿನಗೆ ಗೌರವ, ನಿನ್ನ ಮೇಲೆ ನನಗೆ ಪ್ರೀತಿ. ಹುಟ್ಟುವುದಕ್ಕೆ ಮೊದಲೇ ನಾವು ಜೊತೆಯಾಗಿದ್ದವರು. ಯಾರಿಗೆ ಏನೇ ಇರಲಿ ಸರಿ, ಯಾರೂ ಇಲ್ಲದಂತಹ ಈ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಸಂಬಂಧವನ್ನು ಬೆಳೆಸಿಕೊಂಡರೆ ಹೇಗೆ? ಅದೆಂತದ್ದು? ಸಂಸಮ ಅಲ್ವಾ? ಸಂಬಂಧ, ಸಂಬಂಧ. ಜೊತೆಯಾಗಿರುವುದಕ್ಕೆ ಜೊತೆಯಲ್ಲಿ ನನ್ನ ಮೇಲೆ ಗೌರವವನ್ನು ತೋರಿಸಿದವ ನೀನು. ಸರಿ, ಆದ್ದರಿಂದ ನಾನು ಹಿರಿಯವ ಎಂದೇ ಅರ್ಥ. ದೊಡ್ಡವ. ನಿನ್ನಲ್ಲಿ ಪ್ರೀತಿಯನ್ನು ತೋರ್ಪಡಿಸಿದವ ನಾನು. ನೀನು. ಆದ್ದರಿಂದ ನೀನು ಕಿರಿಯವ ಎಂದೇ ಅರ್ಥ. ಚಿಕ್ಕವ. ಹಿರಿಯವ ಅಂದರೆ ಅಣ್ಣ, ಕಿರಿಯವ ಅಂದರೆ ತಮ್ಮ. ನಾನು ಅಣ್ಣ, ತಮ್ಮ. ನಾನು ಅಣ್ಣ, ತಮ್ಮ. ಯಾರೂ ಇಲ್ಲದಂತಹ ನಾವು ನಮ್ಮೊಳಗೆ ಸಂಬಂಧವನ್ನು ಕಲ್ಪಿಸಿಕೊಂಡೆವು. ಸಂಬಂಧ ಒಳ್ಳೆದಾಗಿದೆ, ಅಷ್ಟೇ ಸಾಕೆ. ನೀನು ಬೇಕು. ಶಾರೀರಿಕವಾದಂತಹ ವ್ಯತ್ಯಾಸವನ್ನು ಗಮನಿಸಬೇಡವೇ? ಶರೀರದಲ್ಲಿ ಏನೋ ಸಮಸ್ಯೆ ನಿನಗೆ ತಮ್ಮ. ಅಣ್ಣೋ. ಎಂತದ್ದೇ? ಮಧ್ಯಪ್ರದೇಶದಲ್ಲಿ ಗಲಭೆ. ಹೊಟ್ಟೆಯ ಒಳಗೆ ಏನೋ ಒಂದು ರೀತಿಯ ಚೂರು ಏನನ್ನಾದರೂ ಹಿಡಿದು ತಿನ್ನಬೇಕು ಎಂಬಂತಹ ಬಯಕೆ. ಭವಿಷ್ಯ ಇದು ಹಸಿವೆ ಅಂತ ಕಾಣುತ್ತದೆ. ಹಸಿವೆ ಆಗುತ್ತಿರುವ ಹಸಿವೆಯನ್ನು ನಿವಾರಿಸುವ ಬಗೆ ಹೇಗೆ ಕಾಣ್ತಾ ಇದೆ. ನನಗೆ ಹಾಗಲ್ಲ. ಹೇಗೆ? ತಳಕ್ 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 ನೀರು ತುಂಬಾ ಕುಡಿದಿದ್ಯಾ ಅಂತ ಕಾಣ. ಇಲ್ವೇ ಇಲ್ಲ. ಇಲ್ಲದಿದ್ರೆ ತುಳುಮ್ ತುಳುಮ್ ಏನದು? ನೀನು ಹೇಳಿದ ಬಳಿಕ ಗೊತ್ತಾದ್ದು. ಹೇಗೆ? ಹೊಟ್ಟೆ ಒಳಗೆ ಹೀಗೆ ಆಗ್ಬೇಕು ಅಂತಾದ್ರೆ ಇದು ಹಸಿವೆ. ಸರಿ, ಇದರ ಉಪಶಮನ ಆಗಬೇಕು ಅಂತಾದ್ರೆ ಕಾಣುತ್ತಿರುವಂತಹ ನೀರಿಗೆ ಅಪ್ಪಳಿಸಿದ್ರೆ ನೀರಿನ ಒಳಭಾಗದಲ್ಲಿದ್ದಂತಹ ಜಲಚರ ಪ್ರಾಣಿ ಮೇಲೆ ಬರುವುದಕ್ಕೆ ಸಾಧ್ಯ ಉಂಟು. ಹೌದಲ್ಲ? ಸಣ್ಣದಾದ್ರೂ ತೊಂದರೆ ಇಲ್ಲ. 4 ಸಿಕ್ಕಿದ್ರೆ ಹೊಟ್ಟೆ ತುಂಬಿಸಿಕೊಳ್ಳಬಹುದು. ನೋಡುದು ಯಾಕೆ?
ಹಸಿವೆಯನ್ನು ನೀಗಿಸುವ ಸಲುವಾಗಿ ಇಬ್ಬರು ಕೂಡ ಆಹಾರವನ್ನು ಹುಡುಕುತ್ತಾ ಬೇರೆ ಬೇರೆ ಕಡೆಗೆ ಹೋದವರು. ಹೌದಣ್ಣು. ನಿನಗೇನಾದ್ರೂ ಸಿಕ್ಕಿತ? ಕೇಳಬೇಡ, ಅದನ್ನೆಲ್ಲ ಬೇಸರ ಆಗುತ್ತದೆ. ಯಾಕೆ? ನನಗೊಂದು ವಿಶ್ವಾಸ ಇತ್ತು, ಏನು? ಏನಾದ್ರೂ ಸಿಗ್ತದೆ ಈ ಸಲ ಹೊಟ್ಟೆ ತುಂಬಿಸಿಕೊಳ್ತೇನೆ ನಾನು. ಹಾಗೆ ನೀರಿನ ಮೇಲೆ ಹುಡುಕುತ್ತಾ ಕುತ್ತಾ ಕುತ್ತಾ ಎಂತದ ಹುಡುಕುತ್ತಾ ಹೋದೆ. ಏನಾಯ್ತು? ಯಾವ ಪ್ರಯೋಜನ ಆಗ್ಲಿಲ್ಲ ನನಗೆ. ಅಪ್ರಯೋಜಕ. ಏನು ಪ್ರಯೋಜನ ಪಡೆದಿದ್ದೆ? ನನಗೆ ಸಿಕ್ಕಿತ್ತು. ಮತ್ತೆ ಕಣ್ಣಿಗೆ ಬಿಚ್ಚು. ಕಣ್ಣಿನ ಒಳಗಲ್ಲ, ದೃಷ್ಟಿಗೆ ಗೋಚರಿಸಿ ಕಾಣುವುದಕ್ಕೆ ಸಣ್ಣ ಪ್ರಾಣಿ, ಸಣ್ಣದು, ಬೆಳ್ಳಗಿನ ಪ್ರಾಣಿ, ಬಿಳಿಯದ್ದು, ತೆಳ್ಳಗಿನ ಪ್ರಾಣಿ. ತೆಳ್ಳಗುಂಟ. ಕಮಲ ನೋಡಿದ್ಯಾ? ನಾನು ನೋಡ್ಲಿಲ್ಲ. ನಾನು ನೋಡಿದೆ. ನೋಡಿದ್ಯೋ? ಆಗ್ಬಹುದು. ಕಮಲದ ಮೇಲೆ ಪ್ರಾಣಿ ಕುಳಿತಿದೆ. ಮೇಲೆ ಉಂಟು, ನೋಡ್ಬೇಕು ಅಂತ ಆಸೆ. ನೋಡುವೆಯಾ? ದುಷ್ಟ, ಪಾಪಿ, ಅಧಮ, ನೀಚ, ವಂಚಕ, ದುರಾತ್ಮ, ದ್ರೋಹಿ, ಮೋಸಗಾರ, ಅಧಮಾಧಮ, ಪಾಪಿ, ನೀಚ, ಯಾರ ಎಲ್ಲ ನಿನಗೆ. ಎಲ್ಲ ನಿನಗೆ ಇರ್ಲಿ. ಕತ್ತಲು ಮೊದಲೇ ಕಾಣುವುದಿಲ್ಲ. ಹೌದಾ? ನಾನು ಪ್ರಾಣಿಯನ್ನು ಹುಡುಕುತ್ತಾ ಹುಡುಕುತ್ತಾ ಮುಂದೆ ಬಂದಾಗ ಸರಿ ಕೈಗೆ ಏನೋ ಸಿಕ್ಕಿತು. ಪ್ರಾಣಿ ಎಂಬ ಹಾಗೆ ಭಾವಿಸಿ ಹೇಳಿದ ತಿನ್ನುವುದಕ್ಕೆ ಪ್ರಾರಂಭ ಮಾಡಿದ್ದೆ. ಅಯ್ಯೋ, ಒಳಗೆ ಹೋಗ್ಲಿಲ್ಲ ನನ್ನ ಪುಣ್ಯಕ್ಕೆ. ಅಷ್ಟಾಗುವಾಗ ಧ್ವನಿ ಕೇಳಿತಲ್ಲ ನಿನ್ನ. ಹೇಗೆ? ಕೈ 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 ಕೈ. ಕಾಲಡಿಗೆ ಬಿದ್ದದ್ದೇನೆ. ಎಲ್ಲಿಗೆ ಬಿದ್ದಿದ್ಯೋ ಯಾರಿಗೆ ಗೊತ್ತು. ಅದಷ್ಟೇ ಬಿಟ್ಟು ಬಿಟ್ಟಿದ್ದೇನೆ. ಸರಿ, ನೋವಾಯ್ತು ನಮ್ಮ. ಹೊಡೆದಲ್ಲ ಹೊಡೆದಾಯ್ತು, ನೋವಾಯ್ತಾ ಕೇಳ್ತಾನೆ ಅಂತ ಅಣ್ಣ ಇವ. ಸುಧಾರಿಸಿಕೋ. ನೀನಲ್ವ ಹೊಡೆದ? ಕೈ ತಪ್ಪಿಸಿ ಓಡಿ ಹೋದ ಪ್ರಾಣಿಯನ್ನು ಬಿಡಬಾರದು. ಹಿಡಿ. ಏನು ಬೊಬ್ಬೆ, ಏನು ಭೀಕರಾಕೃತಿ, ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. ಆದಿಮಾಯಾದೇವಿ ಅಲ್ಲದೆ ಯಾರಿದ್ದಾರೆ ರಕ್ಷಕರು? ಓ ತಾಯೇ ಆದಿಮಾಯೇ, ನನ್ನನ್ನು ಕಾಯೇ. ಜಯ 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 ಜಯ. ಮರುಗಳಿಗೆ ವಿಧಾತ ಮನದ ಕಲಿಸಿರುವ ಜಾಗದಲ್ಲಿ ಅರಿತು ಕೊಂಬೆ. ಮಗನ ವಿಧಾತ, ಅನನ್ಯ ಶ್ರದ್ಧಾ ಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಳ್ಳುತ್ತಾ ಇದೆಯಲ್ಲ, ಇದು ಪ್ರತ್ಯಕ್ಷನಾಗಿದ್ದೇನೆ. ಧನ್ಯನಾದೆ, ಧನ್ಯನಾದೆ. ನಿನ್ನ ಮುಖವನ್ನು ನೋಡಿದಾಗ ಕಪೋಲದಲ್ಲಿ ಕಣ್ಣೀರೇ ದಾರಿ. ಯಾರಿಂದ ಬಂದ ಕಷ್ಟ ನನ್ನಲ್ಲಿ ಹೇಳಬಾರದೆ? ಅಮ್ಮ ವಿಧಾತ, ನನಗೂ ಒಂದು ದುರ್ಬುದ್ಧಿ ಬಂತು. ಏನದು? ಹರಿಯೊಂದಿಗೆ ನಾನು ಜಿಜ್ಞಾಸೆಗಳಿದೆ. ಪಂಥದಂತೆ ಅವನ ದೇಹವನ್ನು ಹೊಕ್ಕವನು ಹೊರಗೆ ಬಂದು ಕಾಣುತ್ತೇನಮ್ಮ. ಏನು? ಇಬ್ಬರು ದೈತ್ಯ ಶರೀರಿಗಳು ಕೆಂಗಣ್ಣನರಳಿಸಿಕೊಂಡು ನೀಳವಾದ ನಾಲಿಗೆಯನ್ನು ಹೊರಚಾಚಿ ಕೋರೆದಾಟಗಳನ್ನು ಮಸೆಯುತ್ತಾ ಒಬ್ಬಿರಿದುಕೊಂಡು ನನ್ನನ್ನು ಹಿಡಿದು ನುಂಗುವುದಕ್ಕಾಗಿ ಅಟ್ಟಿಸಿಕೊಂಡು ಬರುತ್ತಿದ್ದಾರೆ. ಆ ಹೊತ್ತಿಗೆ ನೀನು ಏನು ಮಾಡಿದ್ಯ ಮಗನೇ? ಕರಿಮಯ್ಯವನ ಸನಿಹಕ್ಕೆ ಹೋದ ಪರಿಣಾಮ ಅವನಿಗೂ ಪೂರ್ತಿ ನಿದ್ದೆ ಆವರಿಸಿದೆ. ಹೌದಾ? ಏಕಾಂಗಿಯು ಭೀತನು ಅನಾಥನೂ ಆದ ನನ್ನನ್ನು ನೀನಲ್ಲದೆ ಪೊರೆಯುವವರಿಲ್ಲ ತಾಯೇ, ಕಾಪಾಡು ಕಾಪಾಡು. ಮಗನ ವಿಧಾತ, ದುಷ್ಟರಿಂದ ಕಷ್ಟವಂತೆ ನಿನಗೆ. ಮರುಗದಿರು ಕಂಡ ಮರುಗದಿರು. ಆದಿಮಾಯದಂತಹ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಈ ಹೊತ್ತಿಗಾತ ಯೋಗ ನಿದ್ದೆಯಲ್ಲಿ ಇದ್ದಾನೆ.
ಆದಷ್ಟು ಶೀಘ್ರದಲ್ಲಿ ಆತನನ್ನು ಆಗಲು ಹೋಗುತ್ತೇನೆ ಕಂದ. ಅದು ಒಳ್ಳೇದಮ್ಮ. ಅದಕ್ಕಾಗಿ ನನ್ನ ಕೈಯಲ್ಲಿಂತಹ ಚಕ್ರವನ್ನು ನಿನಗೆ ನೀಡುತ್ತಿದ್ದೇನೆ. ನಾನು ಇದನ್ನು ಶ್ರೀಹರಿಗೆ ಒಪ್ಪಿಸಬೇಕು. ಎದ್ದಂತಹ ಶ್ರೀಹರಿಯು ದುಷ್ಟರನ್ನು ವಧಿಸಿಕೊಡುತ್ತಾನೆ. ಧೈರ್ಯವನ್ನು ತಾಳು ಮಗನೇ. ಕಂದ, ಹರಿಯು ನಿದ್ದೆಯಿಂದ ಎದ್ದು ಆ, ಇದನ್ನು ಹಿಡಿದು ಅವರನ್ನು ಕೊಂದು ಆ, ನನಗೆ ರಕ್ಷೆಯನ್ನು ಕೊಡುವವರೆಗೆ ನಾನು ಇರುವುದು ಎಲ್ಲಿ? ಶ್ರೀಹರಿಯ ನಾಭಿ ಕಮಲದ ನಾಡಿನಲ್ಲಿ ಅಡಿಗೆಕೋ ಮಗನೇ. ಶುಭವಾಗಲಿ. ತೊಲಗಿನಿಗಳ ಯೋಗಮಾಯೆಯೋ ನಡೆ ನಡಾಭನ ಕುರಿದು ನಿತ್ಯ ಕುಳಿತಿರಲು ಕಿರುನಗೆಯ ಬೀರುತ್ತ ತನ್ನ ಬದನದಲೇ ಆಯುಧವನ್ನು ಧರಿಸಿಕೊಂಡು ಕಿರುನಗೆಯನ್ನು ಆಭರಣವಾಗಿರಿಸಿಕೊಂಡು ಕಾಯ್ತೇನೆ ನಿರೀಕ್ಷೆ. ನಮ್ಮ ಅಭ್ಯಾಸ ಹಾಗೆ ಸ್ವಭಾವ ಅದು ಬಿಟ್ಟು ಹೋಗುದೇ ಇಲ್ಲ. ಒಳ್ಳೆಯದು. ಆ ಕಡೆಯಿಂದ ಈ ಕಡೆಗೆ ಓಡೋಡಿಕೊಂಡು ಬಂದವರು ನಿನ್ನನ್ನು ನೋಡಿದಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆಯಲ್ಲ. ಹಾಗೆ ಆಶ್ಚರ್ಯವಾಗುವುದಕ್ಕೆ ಕಾರಣವೇನಯ್ಯ? ನೀರ ಮೇಲೆ ಕುಳಿತುಕೊಂಡಿದ್ದೆ. ಹೌದಯ್ಯ. ನಾವು ಎಲ್ಲಿಯಾದರೂ ನೀರ ಮೇಲೆ ಕಾಲಿಟ್ಟಾಗ ನೀನು ಮುಳುಗಲಿಲ್ಲ. ಯಾಕೆಂದ್ರೆ ನೀರಿಗೂ ನನಗೂ ನಡೆಯುವ ಒಂದು ಆಧಾರ ಇದೆ. ನೀರಿಗೂ ಇವನಿಗೂ ಆಧಾರ ಉಂಟು. ನಿನಗೆ ಆಧಾರ ಉಂಟಾ? ನಡುವೆ ಒಂದು ಆಧಾರವಿದೆ. ಆಧಾರ ಆ ಉಂಟಾ? ಆಧಾರಕ್ಕೆ ಹೆಸರು ಎಲೆ. ಎಲೆ 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 ಅಂದ್ರೆ ಎಲೆ ಅಂದ್ರೆ ಎಲೆ ನೋಡಲ್ಲಿ. ಅದು ಎಲೆಯ? ಅದು ಎಲೆ. ಯಾವ ಎಲೆಯೋ? ಆಲದ ಎಲೆ. ಅಮ್ಮ, ಇದು ಆಲದ ಎಲೆ. ಈ ಆಲದೆಲೆ ಮೇಲೆ ಇವ ಕುಂತೀರ್ಪನು ಜಗನ್ಮೋಹನನು. ಜಗನ್ಮೋಹನ್. ಅದ್ಯಾರು ಜಗನ್ಮೋಹನ್? ಜಗನ್ಮೋಹನ್ ಅಂದ್ರೆ ಎಂತದ್ದು? ಯಾರೇ ಅವನ ಹೆಸರು? ಏ ಜಗನ್ಮೋಹನ, ಏನು? ನಮ್ಮನ್ನೇ ನೋಡುತ್ತಾ ಇದ್ದೀಯಲ್ಲ, ನಿನ್ನ ದೃಷ್ಟಿಯನ್ನು ಆ ಕಡೆ ಹಾಯಿಸು. ಅಲ್ಲಿ ನೋಡು, ಅಲ್ಲಿ ನೋಡು. ನೋಡು, ನಮ್ಮನ್ನ ಯಾಕೆ ನೋಡುವುದು? ಅಲ್ಲೇನುಂಟು? ಏನೋ ಇದೆ ಎಂಬುದರಿಂದ ಹೇಳಿದ್ದಲ್ಲ. ಮತ್ತೆ ನಮ್ಮನ್ನೇ ನೋಡುತ್ತಾ ಇದ್ದೀಯಲ್ಲ, ನಮ್ಮನ್ನು ಕೇಳಿದೆಯೇ? ಏನು ಅಂತ ನೋಡಬಹುದೇ? ನೋಡಬಹುದೇ? ಇನ್ನು ನೋಡಿ. ನೋಡ್ತೇನೆ. ನೋಡಿಕೊಂಡಿರು. ಆದರೆ ಬಾಯಿ ಬಿಟ್ಟು ತೆರೆದ್ರಲ್ಲ ಮುಚ್ಚುವುದು. ಅಯ್ಯೋ, ಕಾಣುತ್ತದೆ ಮಹಾರಾಯ. ಅದಕ್ಕೆ ನಾನೆಂತ ಮಾಡುದು? ಅದು ನಮಗೆ ಆಗುವುದಿಲ್ಲಲ್ಲ. ಏನಾಗ್ತದೆ? ನಿನ್ನ ಬಾಯೊಳಗಿರುವಂತಹ ಬೆಳ್ಳಗಿನ ಹಲ್ಲು, ಅದರಿಂದ ಹೊರಡುವ ಫಲ್ಲನೆ ಬೆಳಕು ನಮ್ಮ ಕಣ್ಗಳಿಗೆ ಕುಕ್ಕುತ್ತದೆ, ಮಿಡಿ ಮಿಡಿ ಕುಕ್ಕುತ್ತದೆ. ಕುಕ್ಕಲಿ ಕುಕ್ಕಲಿ ಕುಕ್ಕಲಿ. ಎಲ್ಲ ನಮಗೆ ಆಗುವುದಿಲ್ಲ. ಕುಕ್ಕಲಿ ಅಂದ್ರೆ ನನ್ನದು ಹೀಗೆ ಬಾಯಿ. ಬಾಯಿ ಬಿಟ್ಟ. ಇಷ್ಟೇ, ತೆರೆಯಲೇ ಇಲ್ಲ ನಾನು. ಅಣ್ಣ, ಜಗನ್ಮೋಹನನಿಗೆ ನಾವು ಹೇಳಿದ ಅರ್ಥವೇ ಆಗಲಿಲ್ಲ ಅಂತ ಕಾಣುತ್ತದೆ. ಇವನ ಸಮಸ್ಯೆ ಏನು ಗೊತ್ತಾಯ್ತು? ಏನು? ಇವನ ಹಲ್ಲು ಮುಂದೆ ಉಂಟು ಕಾಣುತ್ತದೆ. ಅವನಿಗೆ ಏನೇ ಸಮಸ್ಯೆ ಇರಲಿ, ಎಷ್ಟು ಮುಚ್ಚಿದ್ರು ಸ್ವಲ್ಪ ಹತ್ರ ಕಾಣುತ್ತದೆ. ಅದು ನಮಗೆ ಸಮಸ್ಯೆ. ಸಮಸ್ಯೆ ಅವನಿಗೆ ಇದ್ರೂ ಕೂಡ ನಮಗೆ ಕಣ್ಣು ಬಿಡುವುದು ನಮಗೆ ತೊಂದರೆ ಆಗುವುದು. ನಮಗೆ ತೊಂದರೆ ಆಗುತ್ತದಲ್ಲ. ಹೌದು. ಅಮ್ಮ, ಅವ ನಮ್ಮನ್ನು ತಮಾಷೆ ಮಾಡು, ಹೌದು, ಸುಳ್ಳು ಹೇಳಿ ಏನಾದರೂ ನಮ್ಮನ್ನು ಮಂಕುಮರುಳುಗೊಳಿಸುವುದಕ್ಕೆ ಆಲೋಚನೆ ಮಾಡುತ್ತಾನೆ. ಇಲ್ಲಂತಾದ್ರೆ ಹೀಗೂ ಆಗಿರ್ಬೋದು. ನಾವು ಹಲ್ಲು ಚಂದ ಉಂಟಲ್ಲ, ಎಲ್ರಿಗೆ ತೋರಿಸಿದ್ರೆ ಹೇಗೆ ಅಂತ ಯಾರಿದ್ದಾರೆ ಅವನ ಸಂತಾನದವರು. ಅದಷ್ಟೇ. ಏ ಬಿಡು. ನಾವು ಹೇಳಿದ್ರು ನಮ್ಮ ಮಾತನ್ನು ಕೇಳದೆ ಕಿರುನಗೆ ಬೀರುತ್ತ ಕಿರುನಗೆ ಬೀರುತ್ತ ನಮ್ಮನ್ನೇ ದೃಷ್ಟಿಸಿ ನೋಡುತ್ತಾ ಇದ್ದಾನೆ. ಹೌದಣ್ಣು. ಏನೇ ಇರಲಿ, ಯಾರ ನೀನು? ನೀನೊಬ್ಬನೇ ಮಾತಾಡ್ತಿದ್ದ ಜಾಗದಿಂದ ಅವ ಎಂತದ್ದು ಅವನಷ್ಟಕ್ಕೆ ಹುಡುಕ್ತಾ ಇದ್ದಾನೆ. ಕಾರಣ ಇದೆ. ಏನು? ನಾವೊಂದು ಪ್ರಾಣಿಯನ್ನು ಓಡಿಸುತ್ತಾ ಇಲ್ಲಿವರೆಗೆ ಬಂದವ. ಅದು ಪ್ರಾಣಿ ನಿನ್ನ ಹಾಗಲ್ಲ. ಅಲ್ವೇ ಅಲ್ಲ. ಆ ಪ್ರಾಣಿಯ ಬಣ್ಣ ಬಿಡಿ 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 ಬಿಡಿ. ನೀನು ಕಪ್ಪು ಕಪ್ಪು ಕರಿಯ. ನಾನು ಕಪ್ಪಾದ್ರೂ ಚಂದ ಅಲ್ವೇ? ಅಯ್ಯಯ್ಯೋ, ಚಂದ ಅಂದ್ರೆ ಏನು? ನಮ್ಮ ಹಾಗ. ಅವನ ಸಮಾಧಾನಕ್ಕಾದ್ರೂ ಚಂದ ಚಂದ ಇದ್ದಾನೆ. ಅಂದ್ರೆ ನಮ್ಮ ಹಾಗ.
ನಮ್ಮ ಹಾಗ ಚಂದ ಅಂದ್ರೆ ನಮ್ಮ ಬಣ್ಣ ಅಲ್ಲ, ನನ್ನ ಹಾಗೆ ನೀನು ಚಂದ ಅಲ್ಲ. ಹೌದು. ನನಗೆ ಅವ ಚಂದ, ಅವನಿಗೆ ನಾನು ಚಂದ. ಇಬ್ಬರಿಗಿಂತ ನಾನು ಚಂದ. ಅಲ್ಲೇ ಅಲ್ಲ, ಹೌದು. ನೀನು ಜಗನ್ಮೋಹನ ಮಾತ್ರ. ಅದೇ ನೀನು ಚಂದ. ಚಂದ ಇಲ್ಲ, ಚಂದ ಇಲ್ಲ. ಒಪ್ಪಿಕೋ. ಆ ಪ್ರಾಣಿಗೆ ತಲೆಗಳ 5, ನಿನಗೆ ಒಂದೇ ಶೀಲ. ಆ ಪ್ರಾಣಿಗೆ ಕರಗಳ 2, ನಿನಗೆ 4 ಕೈಗಳು. ಚತುರ್ಭುಜ. ಕರ್ಬುಜ 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 ಕರ್ಬುಜ. ಯಾವುದೋ ನಿನಗೆ ನಿನ್ನದು ಸರಿ. ನಾವು ಹೇಳಿದಕ್ಕೆಲ್ಲ ವಿರೋಧವೇ ಹೇಳ್ತಾನಲ್ಲ. ಹೌದಣ್ಣ. ಅವನಿಗೆ ಒಬ್ಬನಿಗೆ ಗೊತ್ತಿರುವುದಂತ ಅವ ಆಲೋಚನೆ ಮಾಡಿದ್ದಾನೆ. ಯಾರಿಗೆ ನಮಗೂ ಗೊತ್ತುಂಟು. ಆ ಪ್ರಾಣಿಯನ್ನು ಬೇಗ ತೋರಿಸಿ. ಇಲ್ಲಿಗೆ ಬಂದಿದೆ ಆ ಪ್ರಾಣಿ, ನೋಡಿ. ತೋರಿಸ್ಬೇಕಾ? ತೋರಿಸು. ಆ ಪ್ರಾಣಿ. ಆ ಪ್ರಾಣಿ ನೀವು ಯಾರು? ಅಯ್ಯೋ, ನಮ್ಮ ವಿಷಯ ಗೊತ್ತಿಲ್ಲ. ಅವನಿಗೆ ಗೊತ್ತಿಲ್ಲ. ನಾವು ಸಾಮಾನ್ಯರಲ್ಲ. ಒಬ್ಬನೇ ಇದ್ದವನು ನಾನು. ನೀವು ಬಂದು ಜೋಡಾದಿರಿ. ಎಂತದ ಜೋಡಾದಿರಿ? ದೊಡ್ಡ ವಿಷಯ ಇಲ್ಲ, ಜೊತೆ ಆದಿರಿ ಅಂತ. ನಿಮ್ಮ ಜೊತೆ ನನ್ನ ಜೊತೆ ಮಾತಾಡುದಕ್ಕೆ, ಕತೆ ಮಾತಾಡುದಕ್ಕೆ ಜೊತೆ ಆದಿರಿ ಅಂತ. ಕಿರಲಾಗೆ ಕಿರುನಗೆಯೇನು? ಯಾಕೆ ಎನ್ನುವಂತ ಪ್ರಶ್ನೆಗೆ ಉತ್ತರ ಅಮ್ಮ ನನಗೆ ಕಳಿಸಿದ್ದು ಕಿರುನಗೆಯನ್ನು. ಅಮ್ಮ ನಿನಗೆ ಅಮ್ಮ ಇದ್ದಾಳೆ? ಅಮ್ಮ ಇದ್ದಾಳೆ. ಹೌದಾ? ಹೌದು. ನಿನಗೆ ನಗುವುದಕ್ಕೆ ಕಲಿಸಿ ಅಮ್ಮ. ಅಪ್ಪನೂ ಅಮ್ಮನೂ ಇಲ್ಲ. ಅಪ್ಪ ಅಮ್ಮ ಇಲ್ಲ ಅಂತ ನೀವು ಯೋಚನೆ ಮಾಡಬೇಡಿ, ನಾನಿದ್ದೇನೆ. ನೀನೆಂತದಕ್ಕೆ ಆ ಯೋಚನೆ ಮಾಡಬೇಡಿ, ನಾನಿದ್ದೇನೆ ಅಂತ ಹೇಳಿದ್ರೆ ಮುಂದಿನ ಪ್ರಶ್ನೆಗಳಿಲ್ವ ನಿಮ್ಮದು? ಯಾರನ್ನ ಹುಡುಕುತ್ತಾ ಬಂದ್ರಲ್ಲ? ಮೊದಲು ಗಂಡ ಪೋರ ಎಲ್ಲಿ ಹೋದ? ಆರ ಕಂಡಿರಯ್ಯ ನೀವು? ಒಂದೇ
ಆರಲ್ಲ, ಆರಂದ್ರೆ ಯಾರು ಅಂತ ಅಲ್ಲ, ಮತ್ತೆ ಯಾರ ಕಂಡಿರಯ್ಯ ನೀವು? ಆಹಾ. ನನಗೆ ಗೊತ್ತಿಲ್ಲ. ಆಹಾ. ನೀರಿನಲ್ಲಿ ಕಾಣೆ. ಕಾಣೆ. ನೀರಿನಲ್ಲಿ ಕಾಣೆ. ನೀರಿನಲ್ಲಿ ಕಾಣೆ ಆದ್ದು ಮತ್ತೆ ಕಾಣೆ. ಕಾಣೆ ಆದದ್ದು ಅಂದ್ರೆ ಅಲ್ಲ. ನಮಗೂ ಕಾಣೆ ಆಗಿದೆ. ನೀರಲ್ಲಿ ಕಾಣೆ. ಆ, ನಾ ಕಾಣೆ. ನೀನು? ನಾ ಕಾಣೆ ಅಂದ್ರೆ ನಾನು ನೋಡ್ಲಿಲ್ಲ ನನ್ನನ್ನು ಬಿಟ್ಟು ಅಂತ. ಓ, ಹಾಗೆ. ಅಷ್ಟು ಅಧಿಕಾರಯುತವಾಗಿ ಹೇಳಲಿಕ್ಕೆ ಕಾರಣ ಏನು ಬಲ್ಲಿರ? ಏನು? ಈ ಜಲದಿಗೆ ಒಡೆಯನ. ನಾನು ಹೇಳಿದ್ದೇನು? ಜಲದಿಗೆ ಒಡೆಯ. ಒಡೆಯ ಅಂತ ನಾನು ಹೇಳೇ ಇಲ್ಲ. ಒಡೆಯ. ಒಡೆಯ ಅಂದ್ರೆ ಒಡೆಯ ಅಂದ್ರೆ ಹೇ ಪ್ರಭು. ಹೇ ಪ್ರಭು. ನಾನೇ. ಅವ ಎಷ್ಟು ಹೆಸರು ಅವನಿಗೆ? ಅಂದ್ರೆ ಏನು? ಜಗನ್ಮೋಹನ. ಈಗ ಪ್ರಭು ಒಡೆಯನು ನಾನೇ, ಪ್ರಭು ನಾನೇ. ನಮಗೆ ಏನು ಅಂದ್ರೆ ಏನು ಬಲ್ಲಿರ? ನಾನು ಎಂಬುದಿಲ್ಲಿ ನಾದವಾಗಿರುವಾಗ ನೀವೇನು ಒದ್ದಾಡುವುದಯ್ಯ ಅಂದರೆ ಜಲದಿಗೆ ಅಧಿಕಾರಿ. ದೀರ್ಘದೇಹಿಗಳಂತಹ ನಾವು ಅಧಿಕಾರಿಗಳು ಬಿಟ್ರೆ ನೀನಾಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕೇಳುವುದಿಷ್ಟೇ, ಏನು? ಮೊದಲು ಕಂಡಂತಹ ಪ್ರಾಣಿಯನ್ನು ತೋರಿಸಿ. ಅದು ಅಲ್ಲ ಅಂತಾದ್ರೆ ಆದರೆ ನುಂಗಬಹುದು. ಹಲ್ಲುಗಳ ನಡುವೆ ಇರುವ ಅಂತರದಲ್ಲಿ ನಾನು ಸೇರಿಕೊಂಡೇನೆ. ಅದನ್ನು ಒಳಗೆ ಸೇರಿಸಿ ಒಳಗಡೆ ಹೋಗಿ ಅಲ್ಲಿ ವಿಷವಾದೇನು ಅಮೃತ ಆಗಿರುವುದೇ? ಅಲ್ಲಿಂದಲೇ ನಿಮಗೊಂದು ಎಚ್ಚರಿಕೆ. ಯಾವುದು? ಅಲ್ಲಿಂದಲೇ ಅಡ್ಡ ಬಿದ್ದು ನನ್ನ ಪಾದಕನಾಥರಾದ್ರೆ ನಿಮ್ಮನ್ನು ಪಡೆಯುವ ದಾತಾರನಾಗುತ್ತೇನೆ. ಇಲ್ಲ ಅಂತಾದ್ರೆ ಅಲ್ಲಿಗೆ ಸುಲಭ. ಅವನಿಗೆ ನಿದ್ದೆ ಬಂದದ? ಯಾರಿಗೆ ಗೊತ್ತು? ಕಣ್ಣು ಮುಚ್ಚಿದ? ಎಂತದು ಕಣ್ಣು ಮುಚ್ಚಿ? ಹಾಗಾದ್ರೆ ಪ್ರಾಣ ಹೋಯ್ತಾ? ಪ್ರಾಣ ಹೋಗಿದೆ, ಹೊರಟದ್ದು ನಾನು. ಇಲ್ಲಿ ನಿಲ್ಲು, ಸ್ವಲ್ಪ ತಿಂದು ಮತ್ತೆ ಎಲ್ಲಿಗೆ? ರುಚಿ ನೋಡುವುದಕ್ಕ. ನೀನ್ ಹೋದ್ರೆ ಮತ್ತೆ ನನಗೆ ರುಚಿ ಮತ್ತೆ ನೋಡುದಕ್ಕೆ? ಸ್ವಲ್ಪ ಕೊಡುವ ನಿನಗೆ. ಅದೆಲ್ಲ ಆಗುದಿಲ್ಲ, ನನಗಿದೇ ಆಗಬೇಕು. ಒಂದೇ ಪ್ರಾಣಿ, ಇಬ್ಬರು ಹೇಗೆ ತಿನ್ನಲಿ? ಇಬ್ಬರು ಹೇಗಾದ್ರೂ ಸುಧಾರಿಸಿಕೊಳ್ಬೇಕು. ನನಗೆ ಕಡಿಮೆ ಆದ್ರೆ ನಾನು ಹೇಳುದಿಲ್ಲ, ನಿನಗೆ ಕಡಿಮೆ ಆದ್ರೆ ನೀನು ಹೇಳಬೇಡ. ಅಲ್ಲಿಗೆ ಮುಗೀತು. ಇಬ್ಬರಿಗೂ ಹಸಿವೆ ಆಗುತ್ತದೆ, ಇಬ್ಬರಿಗೆ ಆಗಿದೆ, ಇಬ್ಬರಿಗೂ ತಿನ್ಬೇಕಾಗುತ್ತದೆ. ಹೌದಣ್ಣ. ಒಂದು ಉಪಾಯ ಮಾಡುವ. ಅದ್ರಲ್ಲಿ ಉಪಯೋಗ ಉಂಟಾ? ನೀ ಹೇಗೆ ಓಡಿ ಹೋಗಿದೆಯಲ್ಲ ಒಂದು ಪ್ರಾಣಿ, ಹೋಗಿದೆ. ಆ ಪ್ರಾಣಿಯನ್ನು ಹಿಡಿದು ಇಲ್ಲಿಗೆ ತರಬೇಕು. ತಂದು ಆಮೇಲೆ ನನಗೊಂದು ನಿನಗೊಂದು. ಒಳ್ಳೇದಾಗುತ್ತದೆ. ಅಷ್ಟರವರೆಗೆ ಈ ಹೆಣ ಇಲ್ಲಿ ಬಿದ್ದಿರಲಿ. ನಡೆ ನಾಭನು ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯನು ಮನದೊಳಲಿದರೆ ಥುರ ಥುರ ಸದರ ಹಣನ ನುಡಿ ಕಂಪನದೊಳಗೆಲ್ಲನು ತಲ ವೀರರನು ಪೊಗಡುಗನು ತಂದ ಬರ್ಲಿ ಅವರು ನಿರೀಕ್ಷೆಯಲ್ಲಿ ಇರ್ತಾರೆ. ಮೆಚ್ಚಿದೆ ನೀನು ಸಾಯ್ಲಿಲ್ವಾ? ನನಗೆ ಹೆಚ್ಚು ಸಮಯ ಬೇಡ. ಮೆಚ್ಚಿದೆಯಾ? ಮೆಚ್ಚಿದೆ ನಿಮ್ಮ ಪೌರುಷನೇ ಬಾಲು ಹೆಚ್ಚಿನ ಆಚಾರ್ಯ ಮಾತೆ
ವಿಕ್ರಮದ ವಿಷಕ್ಕೆ ವಿರಾಟ್ ರೂಪದ ವಿಸ್ಮಯಕ್ಕೆ ಬೆರಗಾಗಿ ಹೋದೆ. ಹಾಗೆ. ನಿನ್ನ ಮೀಸವನ ಕೇಶ, ನಿನ್ನ ಕೊರಳವನ ಬೆರಳು, ನಿನ್ನ ಎದೆವನ ಪಾದ, ನಿನ್ನ ಸೊಂಟವನ ಕಂಠ. ಏನ ಅದು? ಏನು? ಅವನ ಬೆರಳು ನನ್ನ ಕೊರಳು, ಅವನ ಮೂಗು ನನ್ನ ಬಾಗು, ಅವನ ಕಂಠ ನನ್ನ ಸೊಂಟ, ನನ್ನ ಬಾಯಿ ಅವನ ಕೇಶ ನನ್ನ ಮೀಸ. ಸಣ್ಣ ನಾಲಿಗೆ, ಸ್ವಲ್ಪ ಸಮಯ ಹೇಗೆ ಮುಗಿಸುದು ನಾನು? ಅದು ಹೌದು ಹೌದು. ನಿಂದೊಂದು ಅವನದೊಂದು ಹೇಳಿದ್ದು ಜೊತೆಯಲ್ಲಿ ಹೊಂದಿಸಿರಿ. ಆಗಲಿ. ಈ ತೊಡಗಿಸಿಕೊಳ್ಳಿಕ್ಕೆಲ್ಲ 5,000 ಹೋಯ್ತು ಗೊತ್ತಾಯ್ತು. ಅದೇ ಗೊತ್ತು. ಓದದ್ದೇ ಗೊತ್ತಾಗ್ಲಿಲ್ಲ. ಏನದು ಹೋದೆ? ಎಲ್ಲಿ ಅಂತ ಹೇಳು ಪುಣ್ಯಾತ್ಮ ಮೊದ್ಲು. ಹೌದು. ನಾವೆಲ್ಲ ಎಚ್ಚರಿಕೆ ವಹಿಸಬೇಕು. ಅದರಲ್ಲಿ ಗೊತ್ತೇ ಆಗುದಿಲ್ಲ. ಹೋದದ 5,000 ವರ್ಷಗಳೇ ಹೋದವು. ವರ್ಷಗಳು. ವರ್ಷ ಹೋದ. ನಮಗೆ ಗೊತ್ತೇ ಆಗಲಿಲ್ಲ ಅದೆಲ್ಲ. ಆದ ಕಾರಣವೇ ಗೊತ್ತುಪಡಿಸಬೇಕೆನ್ನುವುದಕ್ಕಾಗಿ ನಿಮ್ಮನ್ನು ತಡೆದವನು. ಬೆಚ್ಚಿದ ನಿಮ್ಮ ಪರಾಕ್ರಮಕ್ಕೆ ತೋಷಗೊಂಡು ಪಾರಿತೋಷವನ್ನು ಕೊಡಬೇಕು ಎಂದು ನಿರ್ಧರಿಸಿದ್ದೇನೆ. ಕಾಲು ಹಿಡಿದು ಬೇಡಿ ಕೊಡ್ತೇನೆ. ಅಣ್ಣ ಮುಸುಡಿಗೆ ಬಾರಿಸಿ ಅದೆಲ್ಲ ಬಾರಿಸಿ ನಂತರ ಕಾಲು ಹಿಡಿದು ನೀರಿಗೆ ಬಡಿತೇನೆ. ಕಾಲ ಹಿಡಿದು ಕಾಲನ್ನೆಲ್ಲ ಬಹಳ ತಾತ್ಸಾರ ಮಾಡ್ತೇವೆ ನಮ್ಮನ್ನು. ಹಾಗಾಯ್ತಾ? ನಾವು ಬೇಡುವವರ ಹಾಗೆ ಕಾಣ್ತೇವಾ? ನನ್ನನ್ನು ನೋಡ್ಬೇಡ. ಕಾಣ್ತೇವಾ? ಹೇಳು ಹೇಳು. ಯಾರು ಒಬ್ರು ಒಬ್ರು ಬೇಡಿದ್ರು ಸಾಕು. ಅದು ನಾವು ಆಲೋಚನೆ ಮಾಡ್ತೇವೆ. ನಾವು ಹಾಗೆ ನಾವು ಬೇಡುವವರಲ್ಲ, ಅದೇ ನಾವು ಕೊಡುವವರು. ಆಹಾ. ನಮ್ಮಿಂದ ನಿನಗೆ ಏನೆಲ್ಲ ಬೇಕು ಬೇಕಾದ್ದನ್ನು ನೀನು ಕೇಳು. ಹಾಗೆ ಹಿಡ್ಕೊಳ್ಬೇಕು ಅಂತಿಲ್ಲ. ನನ್ನ ಮೇಲೆ ಕೈ ಮೇಲೆ ಕೈ ಇಟ್ಟು ನಾನು ಕೇಳಿದ್ದನ್ನು ಕೊಡ್ತೇನೆ ಅಂತ ಭಾಷೆ ಕೊಡಿ. ನೀನು ಕೇಳಿದ್ದನ್ನೆಲ್ಲ ಕೊಡ್ತೇವೆ. ಸಿಕ್ಕಿದಿರಿ ಸಿಕ್ಕಿದರೆ ನಗದರಿಗೆ ಬಾಲು ಸೊಬಸಿದ ಮೂಖರ ನಮಗೆ ತಪ್ಪುದಾದ ಇದೆಯದರಲ್ಲಿ ತಕ್ಕದ ನಿರ್ಮಲ ವಿಕ್ರಮಮಗೆ ಸಿಕ್ಕಿದರೆ ನಗದರಿಗೆ ಬಾಲು ಸೊಬಸಿದ ಮೂಖರ ನಿಮಗೆ. ಎಷ್ಟು ದೊಡ್ಡ ದೇಹ, ಎಂತ ಕಣ್ಣುಗಳು, ಎಂತಹ ಬಾಹುಗಳು, ಎಂತ ದೊಡ್ಡ ದೊಡ್ಡ ಹೆಜ್ಜೆಗಳು, ಎಂತ ಆರ್ಭಟ, ಎಂತ ಬೀಸು ಹೊಡೆತ, ಎಂತ ಇದ್ರೆ ಏನು ತಲೆ ಇಲ್ಲದವರು. ಚೆನ್ನಾಗಿ ಒಂದು ಯೋಚಿಸೋ ತಲೆ ನೀವು ನನಗೆ ಸಿಕ್ಕಿಬಿದ್ದದಲ್ಲ ಈಗ. ಕಣ್ಣು ಕಾಣುವುದಿಲ್ಲ. ಯಾಕೆ? ಎಷ್ಟು ದೊಡ್ಡ ತಲೆಗಳುಂಟು ನಮ್ಮಲ್ಲಿ. ನಿನ್ನ ತಲೆ ಇಷ್ಟೇ, ನಿನ್ನ ಬುರುಡೆ ಇಷ್ಟೇ ದೊಡ್ಡ. ನಿಮ್ಮ ಹತ್ರ ತಲೆ ಉಂಟಲ್ಲ? ಇಬ್ರ ಹತ್ರ ಉಂಟಲ್ವಾ? ಇಬ್ರ ಹತ್ರ ಉಂಟು. ಅದನ್ನೇ ಕೊಡಿ. ಅಯ್ಯಯ್ಯೋ ಏನ ಮಾಡುವನೆಂಬ ಪ್ರಾಣವ ಕೇಳಿದ ಜಾಣತನದ ವಂಚಿಸುತ್ತೆ. ತಾನು ಗಗನದಲ್ಲಿ ಮನದಿರಗನು ತಲೆ ಭಾಷೆ ಕೇಳಿ ಮೋಸ ಮಾಡಿದನಲ್ಲ, ಪ್ರಾಣವನ್ನೇ ಕೇಳಿಬಿಟ್ಟನಲ್ಲ. ಕೇಳಿದನಲ್ಲ. ಬೇರೆ ಏನನ್ನಾದ್ರೂ ಕೇಳ್ತಿದ್ರೆ ತೆಗೆದು ಕೊಡ್ತಿದ್ದೆ. ಯಾವುದನ್ನು ಅದು? ಪ್ರಾಣ ಆದ್ರೂ ಅಮ್ಮ, ನನ್ನ ತಲೆ ನನಗೆ ಬೇಕು. ನನ್ನ ಶಿರ ನನಗೆ ಬೇಕು. ನಾನು ತಲೆ ಕೊಡುವುದಿಲ್ಲ. ನಾನು ಕೊಡ್ತೇನೆ. ಅಮ್ಮ, ಯಾರ? ನಾನು ನಿನ್ನ ಅಣ್ಣನಲ್ವೇ? ಹೌದು. ನನ್ನ ಮೇಲೆ ನಿನಗೆ ಭಕ್ತಿ ಇಲ್ವೇ? ಬಹಳ ಉಂಟನ್ನ. ಒಂದು ಉಪಕಾರ ಮಾಡುವೆ ಯಾವಾಗೂ? ಒಂದೇ ಸಾಕ? ಸಾಕು. ಹೇಳು. ನನ್ನ ಬದಲಿಗೆ ನೀನೇ ತಲೆಗೊಡು. ಹೆದರಿಕೆ ಆಗ್ತದೆ ನಾನು. ಅಣ್ಣ, ದೊಡ್ಡವರೆಲ್ಲ ಇರುವುದು ಯಾಕೆ? ಬದುಕುವುದಕ್ಕೆ, ಜೀವನ ಸಾಗಿಸುವುದಕ್ಕೆ. ಕರ್ಮ. ಸಾಯುವುದಕ್ಕೆ. ಸಣ್ಣವರು ಬದುಕಬೇಕು, ಉಜ್ವಲ ಭವಿಷ್ಯ ಉಂಟವರಿಗೆ. ಅಮ್ಮ, ಓ, ನಿನ್ನ ಉಜ್ವಲ ಭವಿಷ್ಯದ ಬಗ್ಗೆ ನಿನಗೂ ಗೊತ್ತಿಲ್ಲ. ಅದಕ್ಕೆ ಒಳ್ಳೆ ಅನುಭವ ಬೇಕು. ಹಿರಿಯವರಾದ್ರೆ ಅನುಭವ ಇರ್ತದೆ, ಕಿರಿಯವರಾದ್ರೆ ಸಣ್ಣವರಾದ್ರೆ ಅನುಭವ ಇರುವುದಿಲ್ಲ ಮಗು. ಬದುಕುವುದಕ್ಕೆ ಬಹಳ ಕಷ್ಟ. ನೀನು ಈ ಜೀವನದಲ್ಲಿ ಬದುಕುತ್ತಾ ಇರುವಾಗ ಕಷ್ಟವನ್ನು ಪಡುವಲ್ಲಿ ನಾನು ನೋಡಿದಲ್ಲಿ ನನಗೆ ಎಷ್ಟು ಬೇಸರವಾಗಲಿಕ್ಕಿಲ್ಲ. ಯಾವುದಕ್ಕೂ ನೀನು ಬದುಕಿದ್ರಲ್ವ ನೋಡುದಣ್ಣ. ನಾನು ಬದುಕುತ್ತೇನೆ.
ಹೇಗೋ ನೀನ್ ತಲೆ ಕೊಡ ನಾನು ಕೊಡುದಿಲ್ಲ, ಕೊಡ. ನನಗೆ ಬೇಕು. ಇಬ್ಬರಿಗೂ ತಲೆಗಳನ್ನು ಕೊಡುವುದಕ್ಕೆ ಮನಸ್ಸಿಲ್ಲ. ಮನಸ್ಸು ಇಲ್ಲ, ಏನಾದ್ರೂ ಉಪಾಯ ಹೊಳೆಯುತ್ತದೆ. ನನಗೆ ಎಂತದ್ದು ಹೊಳೆಯುವುದಿಲ್ಲ. ತಲೆ ಸರಿ ಇರೋದು. ಯಾರ ನೀನು ಯಾವುದಕ್ಕೂ ನಿನಗೆ ಏನು ಗೊತ್ತಿಲ್ಲ. ಎಲ್ಲ ನಾನೇ ಆಗ್ಬೇಕು, ಮತ್ತೆ ತಲೆ ಕೊಡುವುದಿಲ್ಲ. ಅನುಭವ ಉಂಟಲ್ಲ, ಒಮ್ಮೆ ಕೊಟ್ಟು ನೋಡು. ಉಪಾಯವೂ ಇಲ್ಲ ನಿನಗೆ. ಅದು ಕೂಡ ಹೋಗುದಿಲ್ಲ ಅಂತ. ಒಂದು ಉಪಾಯ ಹೊಳೆಯಿತು. ಏನು? ನಿನಗೆ ಹೇಳಿದಂತೆ ತಲೆಗಳನ್ನು ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಕೊನೆಯ ಕ್ಷಣದಲ್ಲಿ ನಮ್ಮ ಒಂದು ಮಾತನ್ನು ನಡೆಸಿಕೊಡ್ಬೇಕು. ಏನು? ತುಂಬಿದ ಜಲರಾಶಿಯ ಮಧ್ಯೆ ಒಂದು ಬಿಂದು ಕೂಡ ನೀರು ನಮ್ಮ ಮೈ ಸೋಕದ ತೆರದಲ್ಲಿ ನಿಮಗೆ ಯಥಾರ್ಥ ಜ್ಞಾನವನ್ನು ಅನುಗ್ರಹಿಸಿದ್ದೇನೆ. ಇದು ನೋಡಿ. ಕ್ಷೀರಾಳ ಪಾಶಯನ ನಾರಾಯಣ ನಿರಂಜನ ನಯನ ಕೋಲ ದುರಿತ ಸಂಹಾರಣ ಕೋಲ ದುರಿತ ಸಂಹಾರಣ ದೀನೋ ಧಾರಿತ ಮಾನವಣ ನಾರಾಯಣ ನಿರಂಜನ ನಯನ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶಿವಾಂಗಂ. ಓ ಕ್ಷೀರಾರುಣವಶೇನ, ಇದೋ ನೀನು ಯಾರು ಎಂಬುದನ್ನು ಅರಿಯದೆ ನಾವು ಅನ್ಯಾಯವನ್ನೇ ಮಾಡಿದ್ದೇವೆ. ಅಕ್ಷಮ್ಯ ಅಪರಾಧವನ್ನು ಮಾಡಿದಂತಹ ನಮ್ಮನ್ನು ಕ್ಷಮಿಸುವ ಜೊತೆಯಲ್ಲಿ ಬದುಕುವಂತ ಆಶೆಯನ್ನು ಕಳೆದುಕೊಂಡಿದ್ದೇವೆ. ಕರೆಯುವುದಕ್ಕೆ ಹೆಸರಾಗಬೇಕು. ಆ ಹೆಸರು ನಿನ್ನ ಹೆಸರಿನ ಜೊತೆಯಲ್ಲಿ ಸ್ಥಾಯಿಯಾಗಿ ಉಳಿಯುವ ಹಾಗೆ ಅನುಗ್ರಹಿಸುತ್ತಾನೆ. ಜಯ ಜಯ ಭಯ ಇದು ಭಯ ಕರುಣ ಸುಡಲ ಭಯವನು ಜಂಘೆಯೊಡೆಯುವುದೇ ದೈತ್ಯರ ಸಿರಗಳೆದು ಸಂಹರಿಸುತ್ತಲೇ ಮೇಧಸನ ಜಲಧಿಯಲಿ ಸೇರಿಸುದಾಗ ಥರೆಯ ಸುಜಸುದ ಮೇದಿರಿಯರು ಪೆಸರನು ನಾಭಿ ಕಮಲದಿ मेरे कमल जनल निर्मित सृष्टि का ಶರೀರಿಗಳಾಗಿರೋ ನೀವಿನ್ನು ಮಧುಕೈಟಭರು. ನಿಮ್ಮನ್ನು ಗ್ರಹಿಸಿ ಮಧುಸೂದನ ಕೈಟಬಾರಿ ಅಂತ ನನ್ನನ್ನು ನುತಿಸುವಾಗ ನನ್ನ ಹೆಸರಿನ ಜೊತೆ ನಿಮ್ಮ ಹೆಸರು ಹೊಂದಿಕೊಳ್ಳಲಿ. ನಿಮ್ಮ ಆಶಯದಂತೆ ನಿಮ್ಮನ್ನು ಸ್ವೀಕರಿಸಲು ಜಂಗಿಯನ್ನು ವಿಸ್ತರಿಸಿದ್ದೇನೆ. ಹೊಂದಿಕೊಳ್ಳಿ. ಅವರ ಮೇಧಸ್ಸಿನಿಂದಲೇ ಮೇದಿನಿ ನಿರ್ಮಾಣ ಮಾಡಿ ಬ್ರಹ್ಮನಿಗೆ ಪಥ ನಿರ್ದೇಶನವನ್ನು ಮಾಡಿದ್ದಾಯಿತು. ವೈಕುಂಠವನ್ನು ಸೇರಿಕೊಳ್ಳುತ್ತೇನೆ. ಇನ್ನೇನಿದ್ದರೂ ಜನನಿಯ जननी मालिनी मनदी जो
ಕಾಂತಿಯನ್ನು, ಚಂದ್ರನಲ್ಲಿ ತಂಪನ್ನು, ನೆಲದಲ್ಲಿ ಜಲವನ್ನು, ಜಲದಲ್ಲಿ ಜೀವಿಗಳನ್ನು ಅನುಗ್ರಹಿಸಿದಾದ್ರೂ ಯಾರು? ಪ್ರಭು ಪರಮೇಶ್ವರನೇ ಸರಿ. ಇವನ ಕೃಪಕಟಾಕ್ಷದಂತೆ ರಾರಾಜಿಸ್ತಾ ಇದೆ, ರಂಜಿಸ್ತಾ ಇದೆ ನಮ್ಮದಂತಹ ಶೋಣಿತಾಪುರ. ಸಾಲಂಕೃತರಾಗಿ ರಂಜಿಸುವ ನವ ವಧುವಿನ ಹಣೆಯ ತಿಲಕದ ಉಪಾಧಿಯಲ್ಲಿ ರಾರಾಜಿಸ್ತಾ ಉಂಟಲ್ಲ. ಶೋಣಿತ ಅಂದ್ರೆ ಏನು? ರಕ್ತ ಎನ್ನುವ ಹಾಗೆ ನಮ್ಮವರೆಲ್ಲ ರಕ್ತವನ್ನೇ ವಿವರಣೋಪಾದಿಯಲ್ಲಿ ಸುರಿಸಿ ಬೆಳೆಸಿದಂತಹ ಪುರವಿದು. ಆದ ಕಾರಣದಿಂದಲೇ ಶೋಣಿತಾಪುರ ಎನ್ನುವಂತಹ ಹೆಸರು ಬಂತು. ಪ್ರಪಂಚದ ನಾನಾ ಜೀವರಾಶಿಗಳ ಧರಣಕ್ಕೆ ಕಾರಣರಾದವರೇ ಕಶ್ಯಪ ಬ್ರಹ್ಮರು. ಇವರ ಜ್ಯೇಷ್ಠ ಪತ್ನಿ ಎಂದುಕೊಂಡವರೇ ಅಸುರ ಕುಲ ಸಾಮ್ರಾಜ್ಞಿ ದಿತಿದೇವಿ. ಅಮ್ಮನ ಪಾವನವಾದಂತಹ ಗರ್ಭಾಂಬುದಿಯಲ್ಲಿ ಬೆಳೆದಿ ಪವಿತ್ರವಾದಂತಹ ಈ ಪ್ರಪಂಚದ ಬೆಳಕನ್ನು ಕಂಡುಕೊಂಡೆ ಮಾಲಿನಿ ಎನ್ನುವ ಹಾಗೆ ಹೆಸರಣಿಸಿದ್ದಾರೆ. ತಂದೆಯಿಂದ ಸಂಸ್ಕಾರ, ತಾಯಿಯಿಂದ ಶೀಲದ ಪಾಠ, ಗುರುಗಳಿಂದ ವಿದ್ಯೆ, ಇವು ಮೂವರ ತ್ರಿವೇಣಿ ಸಂಗಮವು ಎಂಬಂತೆ ಸಾಗುತ್ತಾ ಇದೆ ಮಾಲಿನಿಯ ಜೀವನ. ಎಷ್ಟು ಸಂಪತ್ತಿದ್ರೇನು, ಎಷ್ಟು ಸೌಭಾಗ್ಯವಿದ್ರೇನು, ಮನುಷ್ಯರಿಗೆ ಮನಸ್ಸಿಗೆ ಒಂದಿನಿತ ನೆಮ್ಮದಿ ಎಂಬುದು ಬೇಕಂತೆ. ಅದು ಖಂಡಿತವಾಗಿಯೂ ನಮ್ಮ ಪಾಲಿಗಿಲ್ಲದಾಗಿಯೇ ಹೋಯ್ತಲ್ಲ. ನ್ಯಾಯವಾಗಿ ಸಿಗಬೇಕಿತ್ತು ಅಮರಲೋಕ. ಇದನ್ನು ಪಡೆಯುವಂತಹ ಉದ್ದೇಶದಿಂದಲೇ ಅದೆಷ್ಟೋ ಅಗ್ರಜರನ್ನು ಮಾತೆ ಅಮರಲೋಕಕ್ಕೆ ಕಳುಹಿಕೊಟ್ಟಿದ್ದಾಳೆ. ಹರಿಯ ಕುಟಿಲತನದಿಂದ ಎಲ್ಲರೂ ಹತರಾಗಿಯೇ ಹೋದ್ರಲ್ಲ. ಈ ವಿಷಯವನ್ನು ಅರಿತಂತಹ ಅಮ್ಮನಿಗೆ ಶೋಕ ಪ್ರಾರಂಭವಾಯಿತು. ಅಂತಿಂತ ಶೋಕವಲ್ಲ ಸ್ವಾಮಿ, ಪುತ್ರ ಶೋಕ. ಸದಾ ಪುತ್ರ ಶೋಕದಿಂದ ಅಳುತ್ತಿದ್ದಂತಹ ಅಮ್ಮನಿಗೆ 2 ಸಾಂತ್ವನದ ಮಾತುಗಳನ್ನು ಹೇಳಿದೆ. ದೈತ್ಯ ಕುಲವನ್ನು ನಾನು ಉದ್ಧರಿಸ್ತೇನೆ ಅಮ್ಮ ಎನ್ನುವ ಹಾಗೆ. ಆವಾಗ ಮಾತೆ ಕರೆದಾಡಿದಂತಹ ಮಾತು, ಮಗಳೇ ಮಾಲಿನಿ, ನೇರವಾಗಿ ಅರಣ್ಯ ಗರ್ಭವನ್ನು ಸೇರು. ಹಿರಣ್ಯ ಗರ್ಭನನ್ನು ಕುರಿತು ತಪಸ್ಸನ್ನು ಮಾಡು. ನಿನ್ನ ನಿಜ ಗರ್ಭದಲ್ಲಿ ಭೂಗರ್ಭವನ್ನೇ ಆಳುವಂತಹ ಮಗನನ್ನು ಪಡೆದುಕೊಂಡು ಬಾ ಎನ್ನುವ ಹಾಗೆ. ಹಾಗಿದ್ರೆ ನನ್ನಮ್ಮ ಇದು ಆಜ್ಞೆ ಮಾಡಿದ್ದ? ಅಮ್ಮ ಹೇಳಿದಂತಹ ಮಾತನ್ನು ಆಜ್ಞಾರೂಪಕವಾಗಿ ಸ್ವೀಕರಿಸಿಕೊಂಡೆ. ಆದ ಕಾರಣದಿಂದಲೇ ಜನನಿಯ ಆಜ್ಞೆಯಲ್ಲಿ ಮಾಲಿನಿಯು ಬಂದು ಸೇರಿದೆ. ದಟ್ಟವಾದಂತಹ ಕಾರಣ ಸೂರ್ಯ ರಶ್ಮಿ ದೆರೆ ಕಾಣದಂತಹ ಗೊಂಡಾರಣ್ಯದಲ್ಲಿ ಹೆಣ್ಣಾದಂತಹ ನಾನೋರ್ವಳೆ ಇದ್ದೇನೆ. ಮನೋಹರವಾದಂತಹ ಪರಿಸರ, ಪ್ರಶಾಂತವಾದಂತಹ ವಾತಾವರಣ, ಪ್ರಸನ್ನವಾದಂತಹ ಪ್ರಕೃತಿ, ಪ್ರಚೋದಕವು ಪ್ರಬೋಧಕವಾದಂತಹ ಈ ಸ್ಥಳದಲ್ಲಿ ನಾನು ತಪಸ್ಸನ್ನಾಚರಿಸಬೇಕು. ತಪಸ್ವಿಗಳ ಚಾರಿತ್ರ್ಯದಂತೆ ಕಂಗೊಳಿಸುತ್ತಿರುವಂತಹ ತಿರುನೀರಿನ ಸರಸಿಯಲ್ಲಿ ಮಿಂದು ಸುಶೀರ್ಭೂತಳಾಗಿದ್ದೇನೆ. ಕೇವಲ ಸ್ಥಳದಾಯ್ಕೆ ಮಾಡಿದ್ರೆ ಸಾಕಾಗ್ತದೋ? ನನ್ನ ಬಗ್ಗೆ ಆಲೋಚನೆ ಮಾಡಬೇಡ್ವಿ. ಹೇಗಿದ್ದೇನೆ ನಾನೀಗ? ಚೆಲುವಿಕೆ ಯೌವನದಿಂದ ಕಂಗೊಳಿಸುತ್ತಿರುವಂತಹ ಕಾಮಿನಿಯು ಕಾಡಿನಲ್ಲಿ ತಪಸ್ಸನ್ನಾಚರಿಸುವಂತಹ ವಿಷಯ ಎಲ್ಲಿಯಾದ್ರೂ ಕಾಮಕರಿಗೆ ತಿಳಿಯಿತು ಅಂತಾದ್ರೆ ಮೋಹಿಸುವುದಕ್ಕೆ ಮನ ಮಾಡ್ತಾರೆ. ಒಂದೆಡೆ ಕಾಮಕರ ಭಯ, ಮತ್ತೊಂದೆಡೆ ಇದೆ ನೋಡಿ ಆಲೋಚನೆ ಮಾಡ್ಬೇಕಾದ ಪಂಗಡ ಒಂದುಂಟು. ಮೇಲ್ ನೋಡಿ, ಸುರರು ಅಂದ್ರೆ ಏನು? ಸುಮನಸುರು ಅಂದ್ರೆ ಹೂವಿನಂತ ಮನಸ್ಸುಳ್ಳವರು ಎನ್ನುವ ಹಾಗೆ. ಅವರ ಮನಸ್ಸಿನಲ್ಲಿ ಇರುವುದೆಲ್ಲ ಮುಳ್ಳೆ. ನಮ್ಮ ಒಳಿತನಂತೂ ಬಯಸುವುದಿಲ್ಲ. ನಮ್ಮ ಕೆಡುಕನ್ನೇ ಬಯಸ್ತಿರುವಂತಹ ದೇವತೆಗಳಿಗೆ ಅವರನ್ನೇ ಬಗ್ಗು ಬಡಿಯುವಂತಹ ಪುತ್ರ ರತ್ನವೊಂದು ತನ್ನ ಉದರದಲ್ಲಿ ಹುಟ್ಟುವಂತಹ ವಿಷಯ ತಿಳಿಯಿತು ಅಂತ ಆದ್ರೆ ವಿಘ್ನವನ್ನು ತರುತ್ತಾರೆ. ಹಾಗಿದ್ರೆ ದೇವತೆಗಳಿಗೂ ತಿಳಿಬಾರದು, ಕಾಮುಕರಿಗೂ ಗೊತ್ತಾಗಬಾರ್ದು ಅಂತ ಆದ್ರೆ ನಿಜ ರೂಪವನ್ನೇ ಮರೆಸಿ ಬಿಡಬೇಕು. ಈಗ ರೂಪವನ್ನು ಮರೆಸಿ ಒಂದು ರೂಪ ಆಗಬೇಕಾ ಬೇಡುವ? ಯಾವ ರೂಪ ಆದಿತ್ತು? ಯಾವ ಏನದು? ಮತ್ತೆ ಕಡೆ ನೋಡಿ ಅಂತೆ ಎಮ್ಮೆ. ಹಾ, ಅಲ್ಲಿ ನೋಡಿ. ಯಾಕೋ ತನ್ನ ಮನಸ್ಸು ಹೇಳುತ್ತಾ ಇದೆ ಮಾಲಿನಿ ಮಹಿಷಿ ರೂಪವೇ ಸೂಕ್ತ ಎನ್ನುವ ಹಾಗೆ. ತಡ ಮಾಡುವುದಿಲ್ಲ, ಅತಿ ಶೀಘ್ರದಲ್ಲಿ ಮಹಿಷಿ ರೂಪ. ಸುಮಾರ್ಷಗಳಾದಂತಹ ನಾನು ಈ ಕಾರಣದಲ್ಲಿ ಎಷ್ಟೋ ಸಮಯದಿಂದ ತಪಸ್ಸನ್ನು ಆಚರಿಸುತ್ತಿದ್ದವ. ತಪಸ್ಸನ್ನು ಆಚರಿಸುವಂತಹ ವೇಳೆಯಲ್ಲಿ ನನ್ನ ತಪಸ್ಸಿಗೆ ಭಂಗ ಉಂಟಾಯಿತು. ಇದಕ್ಕೇನು ಕಾರಣ, ಯಾರಿಂದ ಆಯಿತು, ಹೇಗಾಯ್ತು ಎಂಬುದನ್ನು ಜ್ಞಾನ ದೃಷ್ಟಿಯಲ್ಲಿಯೇ ತಿಳಿದುಕೊಂಡೆ.
ಪ್ರೀತಿಯ ಮಗಳಾದಂತಹ ಮಾಲಿನಿಯು ವೀರಪೂರ್ಣನು ಪಡೆಯಬೇಕೆಂಬ ಉದ್ದೇಶದಿಂದ ತನ್ನ ರೂಪವನ್ನೇ ಮೈಮರೆಸಿ ಮಹಿಷ ರೂಪಣ ತಾಳಿಗೆ ತಪಸ್ಸನ್ನಾಚರಿಸುತ್ತಿದ್ದಾಳೆ. ಇವಳನ್ನು ಹೀಗೆ ಬಿಡುವುದೇ ಸರಿ. ಎಲಗೆ ಭ್ರಷ್ಟೆ, ನಿನ್ನ ತಪಸ್ಸಿನಿಂದಾಗಿ ನಮ್ಮವರ ಋಷಿಗುಲಕ್ಕೆ ಅಪಮಾನ. ನೀನು ಮಾಡಿದಂತಹ ತಪ್ಪಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆದ್ದರಿಂದ ಇನ್ನು ಮುಂದಕ್ಕೆ ನಿನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಕೋಳಲೇ ಹುಟ್ಟಲಿ. ನಾನು ಕೊಟ್ಟಿರುವಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಹಾರ ಸಿಗಲೇ ಹೋಗಲಿ. ಹೆಣ್ಣೊಬ್ಬಳು ಈ ರೀತಿ ತಪಸ್ಸನ್ನಾಚರಿಸುವಂತಹ ಸ್ಥಳದಲ್ಲಿ ಈ ಸುಪಾರ್ಶಕಮಣಿ ತಪಸ್ಸನ್ನಾಚರಿಸ ಸರಿಯಲ್ಲ. ಯೋಗ್ಯವಾದಂತಹ ಸ್ಥಳವನ್ನು ಅರಸಿಕೊಂಡು ತಪಸ್ಸನ್ನಾಚರಿಸಬೇಕಾಗಿದೆ. ನಡೀತೇನೆ. ಏನಿದು ಘನತರದ ಬವು ಮಾನಿನಿ ಮಣಿಯಣಿ ಬಳಲಿ ಗದಿಟವು ಸಾನುರಗದಿ ಬೀಳು ಬೆಳೆದಿರಲು ನಾನೇ ಕಮಲ ಜನು. ಮಗಳೇ ಮಾಲಿನಿ, ಏನಿದು ಘನತರವಾದ ತಪಸ್ಸು? ಇದೋ ನಿನ್ನ ಆರಾಧ್ಯ ದೇವ ಬ್ರಹ್ಮದೇವ ಪ್ರತ್ಯಕ್ಷನಾಗಿ ಬಂದಿದ್ದೇನೆ. ಏನು ಬೇಕು ಕೇಳಿಕೋ, ಕರುಣಿಸುತ್ತೇನೆ. ಕರುಣಸಾಗರ ದೇವ ಪರಮೇಶ್ವರಿ ಕೀಳಯ್ಯ ಹರುಜದಿಂದಲೇ ಮನದಿರವ ಥುರದೀರನಾಗಿಗ ತರಳನ ಬಯಲಿನ ವಿರಜಿಸಿದೆನು ಘೋರ ಕರುಣ ಸಾಗರ ದೇವಾ ದೇವಾ ಓ ಕರುಣಾ ಸಾಗರ ದೇವನೇ, ಮಗಳೇ, ಪವಿತ್ರವಾದಂತಹ ಪಾದಪದ್ಮಗಳಿಗೆ ನಿನ್ನ ಮಗಳಾದಂತಹ ಮಾಲಿನಿಯ ಮುಕ್ತಿಯ ಪ್ರಣಾಮಗಳು. ಶ್ರೇಯೋಸ್ತು. ನಿಮ್ಮ ದಿವ್ಯ ಸ್ವರೂಪವನ್ನು ಕಂಡಂತಹ ನಾನೇ ಧನ್ಯನತ ಭಾವಿಸಿ ಸರಿಯಮ್ಮ. ನಿದ್ರಾಹರಾದಿಗಳನ್ನು ತ್ಯಜಿಸಿ ಹೌದು. ನಿಷ್ಕಲ್ಮಶವಾದ ಹೃದಯದಿಂದ ಹಾ. ಭಯ ಭಕ್ತಿ ಭಾವಗಳೊಂದಿಗೆ ಹಾ. ತಪಸ್ಸನ್ನಾಚರಿಸುವರೆ ಹಾ. ಬಲವಾದಂತಹ ಕಾರಣವುಂಟು. ಯಾವುದು? ಮುಂದೆ ನನ್ನ ಉದರದಲ್ಲಿ ಹುಟ್ಟುವಂತಹ ಮಗು ಹಾ. ದುರಧೀರ ಸಮರ್ಥನಾಗಿರಬೇಕು. ಹಾ. ತ್ರಿಭುವನದಲ್ಲಿ ವಿಭುವಾಗಿ ಮೆರಿಬೇಕು. ಓ. ಅನುಗ್ರಹಿಸುವೆ ತಂದೆ. ಮಗಳೇ, ಓ ಲೋಕ ಧರ್ಮಕ್ಕೆ ವಿರುದ್ಧವಾಗಿ ಹ್ಮ್ ಅಂದರೆ ಹಸಿವು ಬಾಯಾರಿಕೆಗಳನ್ನು ನಿಗ್ರಹಿಸಿಕೊಂಡು ಭಕ್ತಿಯಿಂದ ಹ್ಮ್ ನನ್ನನ್ನು ಪ್ರತ್ಯಕ್ಷೀಕರಿಸಿಕೊಂಡಿದ್ದೀ ಮೆಚ್ಚಿದ್ದೇನೆ. ಹೌದು. ಹಾಗಾಗಿ ಭವಿತವ್ಯದಲ್ಲಿ ನಿನಗೆ ಹಾ. ನೀನು ಇಚ್ಛಿಸಿದಂತಹ ಪುತ್ರನೊಬ್ಬನು ಹುಟ್ಟಿಕೊಳ್ಳುವಂತೆ ಅನುಗ್ರಹಿಸುತ್ತೇನೆ. ಧನ್ಯಲಾದ. ಆದರೆ ಹುಟ್ಟುವ ಶಿಶುವು ಮಾತ್ರ ಹಾ. ಮಹಿಷರೂಪಿಯಾಗಿರುತ್ತದೆ. ಮಹಿಷನೇ, ಹೌದಮ್ಮ. ಮಹಿಷ ಮಗನನ್ನು ಪಡೆದು ನಾನು ಏನು ಸಾಧನೆ ಮಾಡುವುದಕ್ಕಾಗ್ತದೆ ತಂದೆ? ಅದಕ್ಕಿಂತ ನನಗೆ ಮೃತ್ಯುವನ್ನೇ ಅನುಗ್ರಹಿಸಿ. ಹಾಗನ್ನದಿರು, ಮರುಗದಿರು, ಮರುಗದಿರು. ಮರುಗದಿರು ಮಾಲಿನಿಗೆ ಮುನಿವರೆ ಮೊರೆದು ವಚನವು ತಪ್ಪಲರೆದು ತರಳ ಮಗಿಜನು ಜನಿದರು ದರದಲ್ಲಿ ಮುಂದೆ ಮಲ್ಲಯ್ಯ, ತುರಪರಾಕ್ರಮಿಯನಿಸಿ ಜಗದಿ, ಮೆರೆಯುವನು ಕನಕೀರ್ತಿಯಿಂದಲೇ ಮರೆಯ ಮಾತಲ್ಲಿರುತ್ತೆ ಸಂತೈಸಿದನು ಮಾನಿನಿಗ ಮಾಲಿನಿ, ವರವಾಕ್ಯವನ್ನು
ಯಾಕೆಂದರೆ ನೀನು ತಪಸ್ಸಿಗೆ ತೊಡಗಿದಾಗ ಉಪದ್ರವಿತನಾದೆ ಎಂಬುದಾಗಿ ಭಾವಿಸಿ ಸುಪಾರ್ಶಕನನ್ನು ಮುನಿಯು ಕೊಟ್ಟಿದ್ದಾನೆ ಶಾಪವನ್ನು, ಮಹಿಷನೇ ನಿನಗೆ ಮಗನಾಗಿ ಹುಟ್ಟಬೇಕು ಎಂದು. ನಿಮಗೆ ಬಗೆಹರಿಸಬಹುದಲ್ಲ? ತಾನು ಕೊಟ್ಟಂತಹ ಶಾಪಕ್ಕೆ ತ್ರೈಮೂರ್ತಿಗಳಿಂದಲೂ ಪರಿಮಾರ್ಜನೆ ಇಲ್ಲದಾಗಲಿ ಎನ್ನುವಂತ ಅನುವಚನವನ್ನು ಜೋಡಿಸಿರುವುದರಿಂದ ನೀನು ಮಹಿಷನಿಗೆ ತಾಯಿ ಆಗುವುದು ಅನಿವಾರ್ಯವಮ್ಮ. ಹಾಗಿದ್ರೆ ನಾ ಪಟ್ಟಂತಹ ಪ್ರಯತ್ನವೆಲ್ಲ ವ್ಯರ್ಥವಾಗಿ ಹೋಯ್ತಲ್ಲ? ಹಾಗೆಂದು ಭಾವಿಸದಿರು. ಖಳವಂಶದಲ್ಲಿ ಹುಟ್ಟುವವರೆಲ್ಲರೂ ಸುಂದರ ರೂಪಿಗಳಲ್ಲ, ಅಕರಾಳ ವಿಕಾರಾಳ ಸ್ವರೂಪಗಳನ್ನು ಹೊಂದಿದ್ದರು. ತಮ್ಮದಾದಂತಹ ಧೈರ್ಯ, ಬಲ, ಸಾಹಸ, ಉದ್ಯೋಗಗಳಿಂದಾಗಿ ಲೋಕೋತ್ತರವಾದಂತಹ ಕೀರ್ತಿಯನ್ನು ಪ್ರಾಪ್ತಿಸಿಕೊಂಡವರು ಅನೇಕರು ಆಗಿ ಹೋಗಿದ್ದಾರೆ. ನಿನ್ನ ಮಗ ಮಹಿಷನು ಅಷ್ಟೇ. ಕಾಣುವುದಕ್ಕೆ ಕೋಣನಂತಿದೆ ಅಂತೆ ಇದ್ದರೇನಂತೆ, ಭುಜಬಲ ಪರಾಕ್ರಮದಲ್ಲಿ ಸ್ವರ್ಗಮರ್ತ್ಯ ಪಾತಾಳಗಳ ಪಟುಪಟರನ್ನು ಸಮರ ಮುಖದಲ್ಲಿ ಗೆದ್ದು ಆಳುವಂತಹ ವೀರಮಲ್ಲನಾಗ್ತಾನೆ. ಅಂತಹ ವೀರಪುತ್ರನಿಗೆ ಮಾತೆಯಾಗುವುದು ನಿನ್ನ ಸೌಭಾಗ್ಯವಲ್ಲವೇ? ಮತ್ತೆ ಯಾಕೆ ಮರುಕ? ಸಂತೋಷ. ಈ ಸಂತಸದ ಸುದ್ದಿಯನ್ನು ಮಾತಿಗೆ ಅನುಭವಿಸಬೇಕು. ಅರಮನೆ ಕಡೆ ನಡೆಯುತ್ತೇನೆ. ಪತಿಯಾಗಿಯೋ ತನ್ನಯ ಪುತ್ರರೆಲ್ಲರೂ ಸುರಪುರವ ಬಯಸುತ್ತ ಸಂಗರಗಿ ಸರ್ವೇಶ್ವರಿ, ನೀವೇ ಕಾಪಾಡಬೇಕು. ಕಶ್ಯಪ ಬ್ರಹ್ಮರ 13 ಮಂದಿ ಮಣಿದಿಯರಲ್ಲಿ ಹಿರಿಯವಳಂತಹ ದಿತಿದೇವಿ ನಾನು. ಸ್ವರ್ಗ ಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ನನ್ನ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ಪರಿಣಾಮದಲ್ಲಿ ದೇವತೆಗಳ ಮೋಸದಿಂದಾಗಿ ನಿನ್ನ ದಿವಸ ನನ್ನ ಮಕ್ಕಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಅದರ ಬಗ್ಗೆ ಕಣ್ಣೀರನ್ನೇ ಸುರಿಸುವಾಗ ಮಗಳಂತಹ ಮಾಲಿನಿ ಬಂದು ಆಡಿಂತಹ ಮಾತು, ಅಮ್ಮ, ಗಂಡು ಮಕ್ಕಳಿಂದ ಆಗದ ಸಾಧನೆಯನ್ನು ಹೆಣ್ಣಂತಹ ನಾನು ಮಾಡಿ ತೋರಿಸಿಕೊಡುತ್ತೇನೆ, ಏನಾಗಬೇಕೆಂಬ ಮಾತನ್ನು ಕೇಳಿದಾಗ ನಾನು ಕೂಡ ಆಡಿದ್ದೇನೆ. ಮಗಳೇ ಮಾಲಿನಿ, ದಟ್ಟವಂತಹ ಕಾನನವನ್ನು ಸೇರಿಕೊಳ್ಳಬೇಕು, ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬೇಕು. ಒಲಿದಂತಹ ವಿಧಾತನಲ್ಲಿ ದುರಧೀರನಂತಹ ಮಗನನ್ನು ಪಡೆದಕ್ಕೆ ವರವನ್ನು ಪಡೆದುಕೊಂಡು ಬಾಕಂದೆ ಎನ್ನುವ ಹಾಗೆ ನನ್ನಿಂದ ಆಶೀರ್ವಾದ ಪಡೆದಂತಹ ಮಗಳಂತಹ ಮಾಲಿನಿ ಈ ಹೊತ್ತಿಗೆ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಆ ಸಂದರ್ಭದಲ್ಲಿ ಪಾತಾಳದ ಅಧಿಕಾರಿಯಂತಹ ವಿದ್ಯುನ್ಮನ್ನು ಮದುವೆ ಮಾಡಿಕೊಟ್ಟಿದ್ದೇನೆ. ಒಂದು ಕಡೆಯಲ್ಲಿ ಸಂತೋಷ, ಮತ್ತೊಂದು ಕಡೆಯಲ್ಲಿ ಚಿಂತೆ. ಸ್ವರ್ಗ ಲೋಕವನ್ನು ಪಡೆಯುವಂತ ಆಸೆಯಾಗಿ ಉಳಿಯಿತು. ನನ್ನಂತಹ ಈ ಕಣ್ಣೀರಿನ ವಿಚಾರವನ್ನು ಕೇಳುವವರು ಯಾರಿದ್ದಾರೆ ಹೇಳಿದ್ದಾರೆ? ಅದೆಷ್ಟೋ ಸಮಯ ಕಾಲ ಕಳೆದೋಯ್ತು. ನಮ್ಮ ದಾಂಪತ್ಯ ಜೀವನದಲ್ಲಿ ಒಬ್ಬ ಮಗ ಹುಟ್ಟಿದ್ದಾನೆ. ಮಹಿಷನೆಂಬಂತಹ ನಾಮಧೇಯನ್ನು ಕೊಟ್ಟಿದ್ದೀರಿ. ಅವನ ಬಾಲ ಲೀಲೆಯನ್ನು ನೋಡುತ್ತಾ ಸಂತೋಷದಿಂದ ಜೀವನ ಕಲಿಬೇಕಂತ ನೀವು ಇಂದು ಯಾಕೋ ದುಃಖದಲ್ಲಿದ್ದೀರಿ? ಸತ್ಯ. ನನ್ನಲ್ಲಿ ಹೇಳಿ ನಾನು ಎನಿಸಿಕೊಡ್ತೇನೆ. ಮಗನಿಗೆ ಮಗನಾಗಿಯೂ ಅಳಿಯನಿಗೆ ಅಳಿಯನಾಗಿ ಬಂದು ಕಣ್ಣಿನ ವಿಚಾರಣೆ ಕೇಳುತ್ತಿದ್ದಿ. ಸ್ವರ್ಗ ಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ನನ್ನ ಮಕ್ಕಳನ್ನು ಕಳುಹಿಸುತ್ತಿದ್ದೇನೆ. ಆ ದೇವತೆಗಳ ಮೋಸದಿಂದಾಗಿ ಇಂದಿನ ದಿವಸ ನನ್ನ ಮಕ್ಕಳನ್ನು ಕಳೆದುಕೊಳ್ಳುವಂತ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಸ್ವರ್ಗ ಲೋಕವನ್ನು ಪಡೆಯುವಂತ ಆಸೆಯಾಗಿ ಉಳಿತೇನೆ ಎಂಬುದಾಗಿ ಕಣ್ಣೀರನ್ನು ಸುರಿಸುತ್ತಿದ್ದೇನೆ ಅಳಿಯ ನಾನು. ನಿಮ್ಮ ಮಾತನ್ನು ಕೇಳಿದಾಗ ಸಿಟ್ಟು ಗತ್ತಿಗೆ ಏರುತ್ತಾ ಇದೆ. ಹೌದಾ? ನಿಮ್ಮನ್ನು ಪದೇ ಪದೇ ಹೀಯಾಳಿಸ್ತಾ ಇದ್ದಾರೆ ಸುರಪ. ಅಂತಹ ಸುರಪರನ್ನೇ ಬಳಿ ನೋಡಿಸಿ ಸುರಪೀಠವನ್ನು ತಮ್ಮ ಸ್ವಾಧೀನವಾಗಿ ಮಾಡುತ್ತೇನೆ. ಆಶೀರ್ವಾದ ಮಾಡುತ್ತಿದ್ದೇನೆ. ಜಯಶಾಲಿ ಆಗಬೇಕೆಂದ
ಬಡಿದೋಡಿಸಿದರು. ಮತ್ತೆ ಬಂದ ಸುರಪ ನನ್ನ ಕೈಯಿಂದಲೇ ಪೆಟ್ಟು ತಿಂದು ಪಲಾಯನಗೊಂಡಿದ್ದಾನೆ. ಸುರಪೀಠ ಬರಿದಾಗಿದೆ, ಏರಿಕೊಳ್ತೀವಿ. ಎಲ್ಲಿಂದಲೂ ಹಾರುತ್ತಾ ಬಂದಂತ ಏ ಪಕ್ಷಿ, ನಿನಗೆ ಹೋಗುವ ಕಾಲಕ್ಕೆ ಬಂದಂತ ಬುದ್ಧಿ ಯಾಕೆ? ಸುರಪನನ್ನು ಬಡಿದೋಡಿಸಿ ಸುರಪೀಠವನ್ನು ಏರಿದಾಕ್ಷರವೇ ಬಂದೆಯಾ? ನಿನ್ನ ರೆಕ್ಕೆಯಿಂದ ಬಡಿದೆಯಾ? ನಿಜ. ಯಾರು ನೀನು? ಯಾಕಾಗಿ ಬಂದೆ? ಸಕಲ ವಿಚಾರಗಳು ಮನಸ್ಸರನ್ನೆಲ್ಲ ಬಡಿದೋಡಿಸಿ ಈ ಹೊತ್ತಿಗೆ ಪೀಠವನ್ನು ಏರಿದ್ಯಾ ವಿಚಾರಿಸಿದಾಗಿ ಬಂದವ ಯಕ್ಷರಾಜ ಪಿಂಗಳಾಕ್ಷ.
ರಾಯರನ್ನು ಕೊಂದದ್ದಾಯ್ತು. ಸ್ವರ್ಗಲೋಕದ ಪೀಠವನ್ನು ಇನ್ನಡೆಗೆ ಸ್ಥಿರಪಡಿಸಿದ್ದೇನೆ. ಸಂತೋಷದ ವಿಷಯ ನಮ್ಮವರಿಗೆ ತಿಳಿಸಬೇಕು. ಸೇರಿಕೊಳ್ತಂತೆ. ಪರೀಕ್ಷಿಸುತ್ತ ಬಳಿಕೋ ಚರಣನು ಪರೀಕ್ಷಿಸುತ್ತ ಬಳಿಕೋ ತರ ಹರಿ ಭಯ ಭಯ ಭರದೆ ನಡೆತಂಡ ಮಾಲಿನಿಗೆರಗಿ ಹೇಳಿದನು. ಲಾಲಿಸಬೇಕು ತಾಯಿ ಲಾಲಿಸಬೇಕು ತಾಯಿ ಲಾಲಿಸಬೇಕು ತಾಯಿ ನಿಮ್ಮ ಕಾಂತಪ್ಪ ಕಾಂತ ಅಲ್ಲಿಗೆ ಹೋದಲ್ವಾ? ದೇವಲೋಕಕ್ಕೆ ಬಂದ್ರ ಬಂದ್ರು ಬಂದ್ರು. ಹೇಗೆ ಬಂದ್ರು? ದೇವತೆಗಳು ಪೂರ ಬಂದಿದ್ದಾರೆ. ಹೇಗೆ ಬಂದ್ರು? ಅಗ್ನಿ ವಾಯು ಓರು ನೀರು ದಿಕ್ಪಾಲಕರೆಲ್ಲರೂ ಬಂದರು. ಹೋದ್ರ ಹಿಡಿದ್ರು ಓಡಿದ್ರು. ಆಮೇಲೆ ಅವರಿಗೆ ನಾಯಕ ಇದ್ದಾನಲ್ಲ ಸುರಪ್ಪ ಐರಾವತ ಐರಾವತವನ್ನು ಏರಿ ಕೈಯಲ್ಲಿ ಗುಜಿರಿ ತಕೊಂಡು ವಜ್ರಾಯುಧ ನಿಂದ ರಾಜ ಕೈಯಿಂದ ಬಿಟ್ಟಿಂದ ಓಡಿದ. ಆಮೇಲೆ ಆಮೇಲೆ ಅವರು ಬಂದ್ರು ಕುಣಿಲಿಕ್ಕೆ. ಅಪ್ಸರಾಂಗಣೆಯ ಯಾರೆಲ್ಲ ಬಂದ? ದಂಬೆ ಊಂದುವತ್ತಿ ರಂಬೆ ಊರ್ವಶಿ ಮೇನಕೆ ಅಲ್ಲ ಮತ್ತೊಂದುಂಟು ಬೇಕಾ? ಮಂಜುಘೋಷೆ ಪಿಶಾಚಿ ಅದೊಂದು ಇಲ್ಲೇ ಉಂಟಲ್ಲ. ನಾನಲ್ಲ. ಕೃತಾಚಿ ಆಂಬುಲೆನ್ಸು ಆಲಂಬೂಸೆ ಪುಂಡಿಗಶಿ ಕುಂಜಿಕಸ್ಥಲಿ ಎಲ್ಲ ಬಂದ್ರು. ತಂದ ಕುಣಿದ್ರು. ನಿನಗೇನು ಸಂಕಟ ಆಗುದು? ನಿನಗೆ ಕುಣಿಯುವುದನ್ನು ನೋಡಿದ್ರೆ ಆಗುದಿಲ್ವಾ? ಮುಚ್ಚಬೈ! ಮುಂದಿನ ಮಾತು ಹೇಳಲಿಕ್ಕೆ ಸಂಕಟ ಆಗ್ತದೆ. ಆದ್ರೆ ನಿನಗೇನು ಸಂಕಟ ನನಗೆ. ಯಾಕೆ? ಮತ್ತೆ ನನಗೆ ಸಂಕಟ ಆಗದ ನನ್ನ ದನಿಗಳು ಹೋಯ್ತಾರಲ್ವ ಅದು. ದನಿಗಳು ಕುಣಿಸಿದ್ರು ಅಂತ ಹೇಳಿ ನಿನಗೇನು? ಅಯ್ಯೋ ಅದಲ್ಲ. ನೀನು ಬೇಕಿದ್ರೆ ಕುಣಿ. ನೀನೆ ಕುಡಿಲಿಕ್ಕೆ ಸಮಯವೇ ಇಲ್ಲ. ಮತ್ತೆ ಅದಲ್ಲಮ್ಮ ಉತ್ತರ ಮಸನದಲ್ಲಿ ಮಸನದಲ್ಲಿ ಸಿಂಹಾಸನ ಏರ್ದಾಗ ಅವ ಬಂದ ಒಬ್ಬ. ಯಾರು? ಆ ರೆಕ್ಕೆ ಉಳ್ಳವ ಪೊಂಗಯಾಕ್ಷ ಯಕ್ಷ ಯಕ್ಷರಾಜ ಮಿಂಗಲಾಕ್ಷ ಬಂದು ಕೆನ್ನೆಗೆ ತಾಟಾಪಟ್ಟ ಬಾರಿಸಿ. ಯಾರಿಗೆ? ಯಾರು ಬಾರಿಸಿದ್ದು? ಅವ ರಾಯರಿಗೆ. ನೋಡಿದ್ರ ಇದು 4 ಬಾರಿಸಿರ್ಬೇಕು. ಕೈ ಮುಂದೆ ಮಾಡಿದ ತಡ ಮತ್ತೊಂದು ರೆಕ್ಕಿಂದ ಶಿವ ಮಳೆ. ಏನಾಯ್ತು ನನ್ನ ಗಂಡನಿಗೆ? ಸುರಿಯುವುದು. ಏನಾಯ್ತು ನನ್ನ ಗಂಡನಿಗೆ? ಹಬ್ಬ ಎದ್ದು ಗಿರ್ರದಿಗೆ ಬುಡುಂಬ ಬಿದ್ದರಲ್ಲವ. ಹೋಗಿ ನೋಡ್ಬೇಕಿತ್ತು. ನೋಡಿ ಗಾಳಿ ಬೀಸ್ಬೇಕಿತ್ತು. ಧರಿಸಿಕೊಂಡ್ರೆ
ಇಲ್ಲ ಮತ್ತೆ ನಾನೀಗ ಹೊರಗೆ ಹಾಕಿ ಶಿವನೇ 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 ಪತಿಯೇ ಮಡಿದೆಯಲ್ಲ ಈ ಬಲಿಯ ಚಿತಿಯೊಳು ನಿನ್ನ ನಗಲಿಯೇ ಜೀವಿಸಲು ಈ ವ್ಯಥೆ ಯಾರೊಡನೆಯೇ ಪತಿಯೇ ಶಿವನೇ, ನಾನಿಂತಹ ಕರ್ಣ ಕರ್ಕಶವಾದಂತ ನುಡಿಗಳನ್ನು ಕೇಳುತ್ತಾ ಇದ್ದೇನೆ. ಇದನ್ನು ಕೇಳಿ ಸೇರಿಸಿಕೊಳ್ಳುವಂತ ಶಕ್ತಿ ನನ್ನಲ್ಲಿ ಖಂಡಿತವಾಗಿಯೂ ಇಲ್ಲ. ಹಿರಿಯವರ ಆಸೆ ಈಡೇರಿಸ್ತೇನೆ, ಸ್ವರ್ಗದ ಅಧಿಕಾರಿ ನಾನಾಗ್ತೇನೆ ಎನ್ನುವಂತ ಉದ್ದೇಶದಿಂದ ಸೇನಾ ಜಾಲವನ್ನೇ ಸೇರಿಕೊಂಡು ಹೋದಂತಹ ನನ್ನ ಗಂಡನ ಸ್ಥಿತಿ ಹೀಗಾಗಿ ಹೋಯಿತೆ. ಭಾರತ ಲೋಕವನ್ನೇ ಸೇರಿಕೊಂಡಿರ ಪ್ರಭು. ಪ್ರಪಂಚದಲ್ಲಿ ಮದುವೆ ಆದಂತ ಪ್ರತಿಯೊಂದು ಹೆಣ್ಣು ಕೂಡ ಬಯಸುವುದು ತಾನು ಮುತ್ತೈದೆಯಾಗಿ ಸಾಯಬೇಕು ಎನ್ನುವ ಹಾಗೆ ಗಂಡನ ಹೆಗಲನೇರಿ ಹೆಂಡತಿಯ ಶವವು ಸ್ಮಶಾನ ಯಾತ್ರೆಯನ್ನು ಮಾಡಿತ್ತಾದ್ರೆ ಅಂತ ಹೆಂಡತಿಗೆ ಮುಕ್ತಿಯು ಪ್ರಾಪ್ತಿಯಾಗ್ತದೆಯಂತೆ. ಆ ಯೋಗ ಭಾಗ್ಯ ನನ್ನ ಪಾಲಿಗಿಲ್ಲದಾಗಿ ಹೋಯಿತು. ಮಾಲಿನಿಯ ಜೀವನ ಹೇಗಾಯ್ತು ಬಲ್ಲಿರ. ಮಂಗಳದ ಅಂಗಳದಲ್ಲಿ ಇಂಗಳದ ಮಳೆ ಸುರಿದಂತಾಯ್ತು ನನ್ನ ಬದುಕು. ಇನ್ನು ನಾನು ಯಾರಿಗಾಗಿ ಬದುಕಲಿ, ಯಾತಕ್ಕಾಗಿ ಬದುಕಲಿ? ನನ್ನ ಗಂಡನಿಲ್ಲದಂತಹ ಈ ಅರಮನೆ, ಇದನ್ನೆಲ್ಲ ಪಾಲಿಗೆ ಸೆರೆಮನೆ. ನೀವಿಲ್ಲದಂತಹ ಈ ಬದುಕೆ ಶೂನ್ಯ ಸ್ವಾಮಿ, ಶೂನ್ಯ. ಇದು ನಿಮ್ಮಣ್ಣರ ಸತ್ತ. ನಾನು ಸಾಹಿತೇನೆ, ನಾನು ಸಾಹಿತೇನೆ. ಅತ್ತು ಫಲವೇ ಸತ್ತವರು ಜೀವಿ ಬರೀ ಸಮರ ಸಮರ್ಥನಾಗಿಯ ತರಳ ಮಹಿಷಾಸುರಗೆ ಹದನಗಳ ನಾಕವಾರ್ತಿಯಲ್ಲಿ ಬದಲೈವೆನೆಂದಲೇ ಕರೆದಳ. ನಾನು ಸಾಯಬಾರದು, ನಾನು ಚಿಂತಿಸಬಾರದು, ನಾನು ದುಃಖಿಸಬಾರದು. ನಾನು ಸತ್ತೆ ಅಂತಾದ್ರೆ ಸತ್ತ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ದೊರಕಿಸಿಕೊಡೋದಕ್ಕೆ ಯಾರಿದ್ದಾರೆ? ಸತ್ತವರಿಗಾಗಿ ಅತ್ತೆ ಮುಂತಾದ್ರೆ ಅತ್ತವರು ಮತ್ತೊಂದಿನ ಸಾಯಲೇಬೇಕು. ಸತ್ತ ಈ ಪ್ರಪಂಚದಲ್ಲಿ ಏನು ಸಾಧನೆ ಮಾಡೋದಕ್ಕಾಗ್ತದೆ ಹೇಳಿ? ನಾನಿದ್ದು ಸಾಧಿಸಿ ತೋರಿಸಬೇಕು. ನನ್ನ ಹಗೆಯವನ ಹೊಗೆಯನ್ನು ನಾನು ಕಣ್ಣಾರೆ ಕಂಡು ಸಂತೋಷವನ್ನು ಪಡಬೇಕು. ಹಾಗಿದ್ರೆ ನನಗೆ ಈ ಸ್ಥಿತಿಯೆಲ್ಲ ಬರುವುದಕ್ಕೆ ಕಾರಣರು ಯಾರು? ಯಾರು 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 ಯಾರು? ಎಲ್ಲ ದೇವತೆಗಳೇ, ನನ್ನ ಹಣೆಯ ಸಿಂಧೂರವಲ್ಲೇ ಒರೆಸಿ, ಕೈಯ ಕಕ್ಕರವಲ್ಲೇ ಕಾಣಿಸು, ಕೊಳ್ಳ ಮಾಂಗಲ್ಯವಲ್ಲೇ ಚರಿಸು, ಮುಡಿಯ ಹೂವಲ್ಲೇ ಬರಿದಾಗಿರಿಸಿ, ವೈದವ್ಯ ದೀಕ್ಷೆಯನ್ನು ತಂದೊಡ್ಡಿದೀಯ ಸುರಪ್ಪ. ಸಂತೋಷವಾಯಿತೇನೋ ನಿನಗೆ? ಸಂತೋಷವಾಯಿತೇನೋ? ಇನ್ನೊಬ್ಬರ ನೋವನ್ನು ಕಂಡು ಮತ್ತೊಬ್ಬರ ದುಃಖವನ್ನು ಕಂಡು ನಗುತ್ತಿರುವಂತಹ ನಿನ್ನ ಚಲ್ಮಕ್ಕಿದು ಧಿಕ್ಕಾರವಿರಲಿ ಸುರಪ್ಪ, ಧಿಕ್ಕಾರವಿರಲಿ. ಹೆಣ್ಣಿನ ಶಾಪ ನಿನ್ನನ್ನು ಯಾವತ್ತೂ ಬಿಟ್ಟು ಹೋಗುವುದಕ್ಕಿಲ್ಲ. ನನ್ನ ಕಣ್ಣಿನಲ್ಲಿ ಕಣ್ಣೀರು ಬರಿಸಿದಂತಹ ನಿನ್ನ ಕಣ್ಣಿನಲ್ಲಿ ಇದು ರಕ್ತ ಕಣ್ಣೀರನ್ನೇ ಬರಿಸಿಯೇನು? ಯಾವ ರೀತಿ, ಹೇಗೆ? ಒಡಲಲ್ಲಿ ಕುದಿಯುತ್ತಾ ಇದೆ ದ್ವೇಷ ಎನ್ನುವಂತ ಅಗ್ನಿ. ಇದು ತಣಿಬೇಕು ಅಂತ ಆದ್ರೆ ಪ್ರಾಯ ಪ್ರಬುದ್ಧನಾದಂತಹ ಮಗನಿದ್ದಾನೆ ಮಹಿಷ. ಆಡುವುದಕ್ಕೆ ಮಕ್ಕಳ ಜೊತೆ ತೆರಳಿದವನಿದ್ದಾನೆ. ಆತನನ್ನು ಕರೆದು ಸಮಸ್ತ ವಿಷಯವನ್ನು ಅರುಹಿ, ಓ ದೇವತೆಗಳಿಗೆ ಸರಿಯಾದಂತ ಪಾಠವನ್ನು ಕಲಿಸದಿದ್ದರೆ ನಾನೆಲ್ಲ ನನ್ನ ಮಗುವನ್ನು ಕರೆಯುತ್ತೇನೆ. ಮಗನೇ ಮಹಿಷ, ಬಾ ಗಂಧ, ಬಾ ಮಗನೇ, ಬಾ.
ಕುಮಾರನೊಂದಿಗೆ ನಾನು ಆಟವನ್ನ ಆಡ್ತಾ ಇದ್ದೆ. ಎತ್ತವ್ವಯ್ಯ ದೀರ್ಘ ಧ್ವನಿ ಕೇಳ್ದಮ್ಮ. ಆಟವನ್ನು ಬಿಟ್ಟೆ ನಿನ್ನೆಡೆ ಓಡೋಡಿ ಬಂದೆ. ಬಂದೆಯಾ ಕಂದ? ಅಮ್ಮ ಬಂದು ನೋಡಿದಾಗ ಏನಪ್ಪ? ನಮ್ಮ ಈ ಶೋಣಿತ ಪುರಾವೆ ಅಲ್ಲೋಲ ಕಲ್ಲೋಲವಾಗಿದೆ. ಸರಿಯಾಗಿ ನಿಮ್ಮನ್ನು ನೋಡಿದ್ರೆ ಕಾಲು ಬೆರಳು ಕಾಲುಂಗುರ ಕಾಣುದಿಲ್ಲ, ಕೈಯಲ್ಲಿ ಕೈ ಬಳೆ ಇಲ್ಲ, ಕೋಲಲ್ಲಿ ಮಂಗಲಸೂತ್ರ ಕಾಣುದಿಲ್ಲ, ಅಲೆಯಲ್ಲಿ ಕುಂಕುಮ ಇಲ್ಲ. ಯಾಕಮ್ಮ? ಕಷ್ಟ ಬಂತು. ನಾನು ಆಚಾರಿ ಬರುವಾಗ ನನ್ನನ್ನು ಎತ್ತಿ ಮುದ್ದಾಡಿ ಹಾಲನ್ನು ಅಮ್ಮ. ಕಷ್ಟ ಬಂತೆ ತಾಯಿ, ಕಷ್ಟ ಬಂತೆ ಅಮ್ಮ. ಅಮ್ಮ ದೈತ್ಯ ಕುಲದ ಮಾತೆ ನೀನಮ್ಮ. ನಿನ್ನ ಪಾಲಿಗೂ ಕಷ್ಟ ಬರ್ಲಿಕ್ಕಿದೆಯೋ? ಸರ್ವತ್ತ ಇಲ್ಲ. ಹಾಗಾದರೆ ಅರ್ಥ ಮಾಡಿಕೊಂಡ ಶಿಷ್ಯ ಕರ್ತನಾದ ವಿಧಾತನಿಂದ ಕಷ್ಟ ಬಂತೆ. ಪಾಲೆಗತ್ತು ನಾರಾಯಣ ಯುದ್ರಾಜನೆ ನಮ್ಮ ಕುಲಯ ಮುಕ್ಕಣ್ಣ ನಾವು ಮಣಿದನಮ್ಮ. ಅಮ್ಮ ಅಪ್ಪ ಇಲ್ಲಮ್ಮ. ಅಯ್ಯೋ ಬೆಳಲಿಯೋ ಕಂದ ನಮ್ಮ ಬಾಳುವೆ ತೀರಿದುದು ಮಗನೇ, ನಮ್ಮ ಬಾಳುವೆ ತೀರಿದುದು ಮಗನೇ, ಕಂದ ಮೇಲೋ ನಾಗವನ್ನು ಬಯಸಿ, ಮೇಲೋ ದೀರ್ಘ ಧ್ವನಿಯನ್ನು ಆಲಿಸಿ ಓಡೋಡಿಕೊಂಡು ಬಂದೆಯಾ ಕಂದ? ನಾನು ನಿಮ್ಮ ಮಗನಲ್ವೇ? ಇಲ್ಲಿ ನಡೆದಂತ ಘಟನೆಗಳನ್ನು ಯಾವ ರೀತಿ ನಾನು ನಿನ್ನಲ್ಲಿ ವಿಸ್ತರಿಸಲಿ ಮಗುವೆ? ನಿಮ್ಮ ಮಗ ನಾನು ಬಂದಿದ್ದೇನೆ. ನನ್ನ ನಾಲಿಗೆ ತಡವರಿಸ್ತಾ ಇದೆ ಮಗು. ಯಾಕಮ್ಮ? ಮಾತುಗಳೇ ಹೊರಡುತ್ತಾ ಇಲ್ಲ ಕಂದ. ಛೇ ಛೇ ಮಗ, ಅಮ್ಮ ಈ ಹಿಂದೆ ನಿನ್ನ ತಂದೆ ನನ್ನಪ್ಪ ನಮ್ಮವರನ್ನೆಲ್ಲ ಸೇರಿಕೊಂಡು ದೇವಲೋಕಕ್ಕೆ ಹೋದಂತಹ ವಿಷಯ ನಿನಗೂ ಗೊತ್ತು ತಾನೆ? ಓ ಅಮ್ಮ, ಪರಿಣಾಮ ಏನಾಗಿದೆ? ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದ್ರಂತೆ ನಿನ್ನಯ್ಯ. ಆಮೇಲೆ ಸಮರ ಮುಖದಲ್ಲಿ ದೇವತೆಗಳನ್ನು ಸುರಪುರದ ಸುರಗದ್ದುಗೆಯನ್ನು ಏರಿದ್ರಂತೆ ಮಗ. ಅಮ್ಮ ಅಮ್ಮ
ಸಂತೋಷ ವಿಷಯ ತಾಯಿ. ಅಪ್ಪ ಯಾವಾಗ ಬರ್ತಾರೆ, ನಾವು ಯಾವಾಗ ವಿಜಯ ಸಾಚರಿಸುವ ವಿಷಯಕ್ಕೆ ಬಾ ಮಗ. ಅಮ್ಮ. ಸಂತೋಷವು ನಮ್ಮ ಪಾಲಿಗೆ ಕ್ಷಣಿಕವಾಗಿಯೇ ಹೋಯ್ತಲ್ಲ. ಯಾಕಮ್ಮ? ಸುರಪುರದ ಸುರಪೀಠದಲ್ಲಿ ನಿನ್ನಯ್ಯರು ಹರಾಜಿಸಿಕೊಂಡಿದ್ರಂತೆ ಮಗ. ಇದ್ದಾಗ ದೇವತೆಗಳೆಲ್ಲರೂ ಸೇರಿ ಮೋಸದಿಂದ ನಿನ್ನ ತಂದೆಯನ್ನ ಕೊಂದರಂತೆ. ಅಂತ ತ್ರೈಲಕ್ಷ ಬಂದ್ರು ಕೂಡ ನಾನು ಲೆಕ್ಕಕ್ಕೆ ತೆಗಿಲಿಕ್ಕಿಲ್ಲ. ಒಂದಮ್ಮಗೆ ಮುಕ್ಕಣ್ಣನೆ ದರಗೆಯಲ್ಲಿ ಬರ್ಲಮ್ಮ, ಆತನ ಮೂರನೇ ಕಣ್ಣಲ್ಲಿ ನಾನು ಬೆವರ್ಜಲ ಸುರಿಸ್ತೇನೆ. ಮಗನೇ ಮನದಿ ಹರಿಹವನ ನುಡಿದಳು ಸಂತೋಷಭರಿತನಾದೆ ಮಗನೇ. ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ ವನ ಜನ ಬರು ಬರುವ ಕೃತಕದಿ ಅನಬರ ಬರು ಮರ ಬರ ಬಕ್ಕದಿಯೇ ನಿನಗೆ ಬೀಳುವೆನೊಂದೊಂದು ವಿಧಿಯಲ್ಲಿ ಪಡೆದವರಗಳನ್ನು ಕಂದಯ ಮಗನೇ
ಅಗತ್ಯವೇ ಇಲ್ಲ. ಅಗತ್ಯ ಇಲ್ಲ. ಸಮರ ಮುಖದಲ್ಲಿ ಎಂತಹ ವೀರಾದಿ ವೀರರು ಬಂದ್ರು ಕ್ಷಣಾರ್ಥದಲ್ಲಿ ಬಗ್ಗು ಬಡಿಯುವಂತ ಸಮರ್ಥ ವೀರ ನೀನು. ದೇವತೆಗಳು ನಿನಗೆ ಘನವೇ ಅಲ್ಲ. ಆದ್ರೆ ಅವರು ಸೋತಾಗ ಅವರು ಪಕ್ಷವನ್ನಿಸಿಕೊಂಡು ಒಬ್ಬ ಬರ್ತಾನೆ. ಓ ನಾರಾಯಣ! ಏನು ಅಷ್ಟಾಸು ಕೊಡ್ಬೇಡ. ಯಾಕೆ ಯಾಕೆ ಸಿಟ್ಟು ಬರ್ತದೆ ಅವನ ಹೆಸರು ಕೇಳಿದಾಗ? ನಾರಾಯಣ ಬರುದಲ್ಲ, ನಮಗೆಲ್ಲ ಸರಿ ಇದ್ರೆ ನಾವು ಎಲ್ಲ ಸರಿ ಇರ್ತೇವೆ. ಅಮ್ಮ ನಾರಾಯಣ ಬಂದ್ರೆ ನಾನ್ ನೋಡ್ತೇನೆ, ಹೋಗ್ತೇನೆ. ಒಂದೇ ಮುಗಿಯ. ಹಾಗಂತ ಬರಿಗೈಯಲ್ಲಿ ಹೋಗ್ಲಿಕ್ಕಿಲ್ಲ. ಮತ್ತೆ ಇದು ಹರಿತವಾದಂತಹ ಖಡ್ಗ. ನಿನ್ನಯ್ಯನದು ಸ್ವೀಕರಿಸು. ಯಾರ ಖಡ್ಗ ತಾಯಿ? ನಿನ್ನಪ್ಪನದ್ದು. ಅಮ್ಮ ಬಲ್ಲವರನ್ನು ಮಾತಾಡ್ದ ತಾಯಿ. ಏನಪ್ಪ? ಯಾವ ಬಲ ಇದ್ದಾರೆ ಏನಂತೆ ತಂದೆ ತಾಯಿ ಅನುಗ್ರಹ ಮೊದಲಂತೆ. ಅಮ್ಮ ಕಣ್ಣಿಗೆ ಕಾಣುವ ದೇವತೆ ನೀನು. 9 ತಿಂಗಳು ಉದರಲ್ಲಿತ್ತು, 10ರ ತಿಂಗಳಲ್ಲಿ ಈ ಪ್ರಪಂಚದ ಬೆಳಕನೆ ತೋರಿಸು ನೀನಮ್ಮ. ನನ್ನ ಕಣ್ಣಿಗೆ ಕಾಣುವ ದೇವತೆ ನೀನು, ನನ್ನ ಪಲ್ಲ ದೇವರು ನೀನು. ಅಮ್ಮ ನಿನ್ನ ದಿವ್ಯ ಹಸ್ತದಿಂದ ನಿನ್ನ ಕಂದಮ್ಮನಿಗೆ ಆಶೀರ್ವಾದ ಮಾಡು. ಮಾತೆಯ ಅನುಗ್ರಹ ನಿನಗಿದೆ. ಶುಭವಾಗಿ ಹೋಗಿ ಬಾ. ಮಾತೆಗೆ ಒಡೆಯುವ ವಿಖ್ಯಾತ ಮಗಳೇ, ವಿಧಾನದ ಬಗೆಯಿರುತ್ತದೆ. ಆದೌತಣ ಪುರರಿದನು ಪುಕರ ಕ್ಷೇತ್ರವ ಬಗುತ್ತಲೇ ಬಳಿಕ ಎಂಬುದನ್ನು ಸವಿಸ್ತಾರವಾಗಿ ತಿಳಿದವರು ನಾವು. ಶೋಧನೆಯನ್ನು ಮಾಡಿದೆವಂತಾದ್ರೆ ಯೋಗಕಾಲಕ್ಕೆ ಮಾಡಬೇಕೆಂದುಕೊಂಡವರು ನಾವು. ಏರಿದೆವು ಸ್ವರ್ಗ, ಸುರಪೀಠ ನಮ್ಮ ಪಾಲಾಗಿತ್ತು. ಹೋದರೆ ಸುರಪ ಮಾಡಿದಂತ ಕಪಟದಿಂದ ಅಂಗಾಂಗಗಳೆಲ್ಲ ಛೇದಿಸಿದವು. ಮುಂದೇನು ಮಾಡುವ? ಅಂಗಾಂಗವನ್ನೇ ಕಳೆದುಕೊಂಡಂತ ನಾವು ಗಿರಿ ಕಾಲ ಸುತ್ತಾಡ್ತಾ ಇದ್ದೆವು. ಆ ಸಮಯದಲ್ಲಿ ಒಂದು ವಾರ್ತೆಯನ್ನು ಕೇಳಿ ಮಾಲಿನಿ
ಕಷ್ಟಕ್ಕೊಂದು ಪರಿಹಾರ ಸಿಗ್ತದೆ. ಅದಕ್ಕಾಗಿ ನಮ್ಮ ನಡೆ ಮಹಿಷಾಣಿ ಹೋಗುವ. ಯಾರಪ್ಪ ಅವ? ಅಲ್ಲ ಏನಾಯ್ತು? ಬಂದಾಯ್ತಲ್ಲ. ಅಂದಾದ್ರೆ ಹೋಗುದೇ ಮತ್ತೆ ಇಲ್ಲಿಗೆ ಬಂದಾಯ್ತು. ಇಲ್ಲಿಗೆ ಬಂದಾಯ್ತಾ? ಆಮೇಲೆ ಹೊರಗು. ನಮಸ್ಕಾರವಯ್ಯ. ನಡೆತಂದ ದೈತ್ಯರಿಗೆ ನಮೋ ನಮ. ನಿಮ್ಮ ಯೋಗ್ಯತೆ ನೋಡಿ ಆಸನ ಇರಿಸಿದ್ದೇನೆ, ತಿನ್ನುವುದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ, ಕುಡಿಯುವುದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ, ಮಲಗುವುದಕ್ಕೆ ವ್ಯವಸ್ಥೆ ಮಾಡಿದ್ದೇನೆ. ಬಂದವರು ಇಲ್ಲಿಂದ ಏನು ಯಾಕೆ ನಾವು ಮಲಗಲಿಕ್ಕೆ ಬಂದದ್ದಂತ ತಿಳಿಸಿ ಭಾವಿಸಿರಾ? ಮತ್ತೆ ಹಾಗಲ್ಲ, ಇಲ್ಲಿಗೆ ಬರುವುದಕ್ಕೆ ಕಾರಣ ಉಂಟು. ಲಾಲಿ ಸಮಯ ಪವಿತ್ರವಾದಂತಹ ಪಾದಗಳಿಗೆ ಹೊರಡ್ತಾ ಇದ್ದೇವೆ. ನಿಮ್ಮ ಭಕ್ತಿ ವಿಶ್ವಾಸ ನಿಮ್ಮನ್ನು ಕಾಪಾಡಲಿ. ನಾವು ಹಳ್ಳಿಯರಲ್ಲ, ಮತ್ತೆ ಯಾರು? ನಿನ್ನ ಜಾತಿ ಬಾಂಧವರಯ್ಯ. ನೀವೆಲ್ಲ ನನ್ನ ಜಾತಿ ಬಂದವರ? ಯಾಕೆ ದೂರ ಕೂತದ್ದು? ಬನ್ನಿ 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 ಬನ್ನಿ, ಅಲ್ಲ ಹತ್ತಿರ ಬನ್ನಿ. ಅವರಲ್ಲ, ಹೌದು, ಯಾರೆಲ್ಲ ಬೇಡ. ಮತ್ತೆ? ನಾವು ಮೂರೇ ಮಂದಿ ಸಾಕು. ಸಾಕ? ಹಾ. ಯಾರಯ್ಯ ನೀನು? ನಾನು ಯುವ ಸಂಕಾಸು, ನೀನು ದುರ್ಗ, ಅವ, ಚಾಮರ, ಅವ, ಬಿಡಲ, ಅವ. ಬಿಡಲ, ಎಲ್ಲ ನಮ್ಮವರೇ. ಹೌದಾ? ಅಯ್ಯ, ಆ, ಒಂದು ಕಾಲದಲ್ಲಿ ಒಂದು ಕಾಲದಲ್ಲಿ ಈ ಸೋನಿತಾಪುರವನ್ನು ಆಳ್ವಿಕೆಯನ್ನು ಮಾಡ್ತಾ ಇದ್ದವ ಸಂಕಾಸುರವ. ಆಮೇಲೆ ಸ್ವರ್ಗಲೋಕದ ಅಭಿಲಾಷೆಯಿಂದ ನೇರವಾಗಿ ಸ್ವರ್ಗಲೋಕಕ್ಕೆ ದಾಳಿ ಮಾಡಿದೆ. ಪರಿಣಾಮ ಕಾಲಕಾಮುಕೇನ ಇಂದ್ರಾದಿ ಸುಮನಸರಲ್ಲೇ ಬಡಿದಟ್ಟು ಸುರ ಬೀಚವೇ ತಮ್ಮ ಸ್ವಾಧೀನವಾಯಿತು. ಅವರೋಗಿ ದೂರಕ್ಕೆ ಬಿದ್ರ? ಒಳ್ಳೇದಾಯ್ತದು. ಆದರೆ ನಮ್ಮಲ್ಲಿ ಕೈಸೋದಂತ ದೇವೇಂದ್ರ ಸುಮ್ಮನಿಲ್ಲ. ಏನ್ ಮಾಡಿದ? ನೇರವಾಗಿ ವೈಕುಂಠವನ್ನು ಸೇರಿದ. ಊಟಕ್ಕ? ಊಟಕ್ಕೆ? ಈ ಊಟಕ್ಕಲ್ಲ, ಮತ್ತೆ ಬೇರೆ ವೈಕುಂಠ. ಆ ಕರಿಯ ಹರಿಯ ಅಲ್ಲಿಗೆ ಸೀದಾ ಅವರ ಮನೆಗೆ ಹೋದ. ಅವ ಬೇಗ ನಮಗೆ. ಆದರೆ ಅವ ಬರಲಿಲ್ಲ. ಮತ್ತೆ ಅವನಿದ್ದಂತ ಕೈಯಲ್ಲಿದ್ದಂತ ಚಕ್ರ ಇದವನ್ನೇ ಕಳುಹಿಸಿದ. ಪರಿಣಾಮ ಚಕ್ರ ಗರ ಗರಲೆ ಗರ ಗರಲೆ ಗರ ಗರಲೆ ತಿರುಗುತ್ತಾ ಬಂತು. ಅಷ್ಟು ಒಳ್ಳೆ ಶಬ್ದ. ಹೌದು. ಒಬ್ಬೊಬ್ಬರ ಅಂಗಾಂಗವನ್ನು ತುಂಡರಿಸಿ ಯಾವ ಕಡೆ ಹೋಯ್ತಂತ ಗೊತ್ತಾಗ. ಆಮೇಲೆ ಅಯ್ಯ, ಅಂಗಾಂಗವನ್ನು ಕಳೆದುಕೊಂಡಂತ ನಾವು ಗಿರಿ ಕಾಣಲಿ ಸುತ್ತಾಡುವಂತ ಪರಿಸ್ಥಿತಿ ನಮ್ಮ ಪಾಲಿಗೆ ಇಲ್ಲಿಗೆ ಬರೋದಕ್ಕೆ ಕಾರಣ ಉಂಟು. ಏನೋ? ನಮಗೊಂದು ವಾರ್ತೆ ಇದೆ. ಒಂದು ವಾರ್ತೆ ನಮಗೆ. ಯಾವ ವಾರ್ತೆ? ಸೋಲಿತಾಪುರದಲ್ಲಿ ಮಾಲಿನ್ಯ ಸುಬ್ಬರಾಜ ಮೈಸಾಕಿ ಎಂಬ ಹುಟ್ಟಿದ್ದಾನೆ. ಹುಟ್ಟಿದ್ದು ಮಾತ್ರವಲ್ಲ, ಬ್ರಹ್ಮದೇವರಿಂದ ಬೇಕಾದಂತ ವರವನ್ನು ಪಡೆದು ಕಟ್ಟಾರಾಗಿ ಬೆಳೆದಾಡ್ತಾ ಇದ್ದಾನೆ. ಆ ವಿಚಾರವನ್ನು ತಿಳಿದೆ ಅಂತ. ಆ ವಿಚಾರವನ್ನು ಹೊರದಕ್ಕೆ ಬಲವಾದಂತಹ ಕಾರಣ ಆ ದೇವತೆಗಳಿಂದ ನಮ್ಮ ಬಾಳಿಗೆ ಅನ್ಯಾಯವಾಗಿದೆ. ನಿಮಗೆ ಮಾತ್ರ ಅನ್ಯಾಯವಾಗಿದೆ? ಕೇವಲ ನಮಗೆ ಮಾತ್ರ ಅಲ್ಲ, ನಿನಗೂ ಆಗಿದೆ. ನಿನ್ನ ಅಪ್ಪನನ್ನು ಕೊಂದವರು ಬೇರೆ ಯಾರು ಅಲ್ಲ, ಆ ಪಟಾಸುರ.
ಎಂಬವ ಶಂಕದುರ್ಗಾಚಾರ್ಯರು ಸೇರಿಸಿಕೊಂಡು ದಾಳಿಯನ್ನು ಮಾಡಿದ್ದಾರಂತೆ. ದಾಳಿಯನ್ನು ತಡೆಯಲೇಬೇಕು. ನಾವೆಲ್ಲರೂ ಒಂದಾಗಿ
ಸುರಪನೆಂಬವ ನೀನಯ. ನಾನೇ ಗಜವನ್ನು ಏರಿ ಬಂದಯ. ಸರಿ. ಕೈಯಲ್ಲಿ ವಜ್ರ ಹಿಡಿದೆ. ನನ್ನ ಅಪ್ಪನನ್ನು ಕೊಲಿಸಿದೆ. ಅದನ್ನು ತಿಳಿದೇ ಬಂದವ. ಓಹೋ, ಮಾಲಿನಿ ಸಂಜಾತ ಮಹಿಷ. ಸ್ವರ್ಗಲೋಕವನ್ನು ಬಯಸಿ ಬಂದೆಯೋ? ಯಾವ ಕಾರಣಕ್ಕೂ ಬಿಟ್ಟು ಕೊಡುವಂತಿಲ್ಲ. ಶತಯಾಗವನ್ನು ಮಾಡಿ ಶತಮನ್ಯೆಂಬ ಬಿರುದನ್ನು ಪಡೆದವ ನಾನು. ನಿನ್ನ ಯಾಗಕ್ಕೆ ಮನ್ನಾಕ 3 ಮೂರ್ತಿಗಳ ಅನುಗ್ರಹ ನಮಗಿದೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ಬಂದ ಹಾಗೆ ಇನ್ನು ನಡೆದರೆ ಒಳಿತು, ಇಲ್ಲದೆ ಕೋಡನ್ನೇ ಕತ್ತರಿಸಬೇಕು. ಕೇಳುವಾಗ ಸಂತೋಷ ಆಗ್ತದೆ. ಅಯ್ಯೋ ಶಂಕದುರ್ಗರೇ, ಬ್ರಹ್ಮದೇವನ ವರಬಲ, ನಿಮ್ಮೆಲ್ಲರ ಭುಜಬಲ ಒಂದಾಗಿ ಸೇರಿತು ನಾಕಕ್ಕೆ. ಸ್ವರ್ಗ ಮಧ್ಯ ಪಾತಾಳ 3 ಲೋಕ ಅಧೀಶ ಮಹಿಷ ದಾನವ. ಇನ್ನು ಮುಂದೆ ನಮಗೆ ಲೋಕವೇ ಇಲ್ಲ. ಲೋಕವೇ ಇಲ್ಲ. ಅರ್ಪಣ ತರ್ಪಣ ಯಾರಿಗೆ? ಅರ್ಪಣ ಆವಿರ್ಭಾವ ಎಲ್ಲವೂ ನಿನ್ನ ಪಾಲಿಗೆ. ಓ ಶಂಕದುರ್ಗರೇ, ನೀವು ನನಗಾಗಿ ಮತ್ತೆ ನಿಮಗಾಗಿ ಎಂತ ಕೆಲಸ. ವಿಶ್ರಾಂತಿ ಅಗತ್ಯ, ಹೋಗಿ ವಿಶ್ರಾಂತಿ ಪಡಿ. ಬೇಕಾದಾಗ ಬರಿಬೇಕು. ಬರ್ತೇವೆ. ಬರ್ತೇವೆ. ಇಲ್ಲ ಇಲ್ಲ ಹೋಗಲಿಗೆ. ಅಪ್ಪ, ನಭಮಂಡಲದಲ್ಲಿ ಸೂರ್ಯ ಮತ್ತು ಚಂದ್ರ ಅವರೇ ಸಂಚಾರ ಮಾಡ್ತಾ ಇದ್ದಾರೆ. ಹೋಗ್ಲಿಕ್ಕಿಲ್ಲ, ಎಲ್ಲಿಯಾದ್ರೂ ಹೋಗ್ಬೇಕು, ನನ್ನಲ್ಲಿ ಕೇಳ್ಬೇಕು. ಇವ ಇಲ್ಲಿಗೆ ಸೂರ್ಯ ಹೋಗೇ ಬಿಟ್ಟ. ಹೋಗ್ಲಿ ಬಿಡಿ, ಮುಂದೆ ನಾಟ್ಯ ನಿರೀಕ್ಷೆಯಲ್ಲಿ ಇರ್ತಾನೆ. ಕಲಾಭಿಮಾನಿ
ಅಭಿಮಾನಿಗಳಲ್ಲಿ ವಿಜ್ಞಾಪನೆ. ಇವತ್ತಿನ ಕಲಾ ಸೇವೆ ಕೊಟ್ಟಂತಹ ಮಹನೀಯರಿಗೆ ನಮ್ಮ ಆರಾಧ್ಯ ಮೂರ್ತಿಯಾದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಎಂಬನವರು ಸಕಲ ಸುಖ ಸಂಪತ್ತು ನೀಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಬರೋ ರಾತ್ರಿ ಪೇರ್ಮುದ ಸೋಮನಾಥ ಧಾಮದಲ್ಲಿ ಕಾರ್ತವೀರ್ಯಾರ್ಜುನ ಬಬ್ರುವಾಹನ ಎಂಬ ಕಥಾನಕವನ್ನು ಆಡಿ ತೋರಿಸುತ್ತಿದ್ದೇವೆ. ಕಥೆಯ ಮಧ್ಯೆ ಬಂದು ರಸಭಂಗ ಮಾಡಿದಕ್ಕಾಗಿ ಕ್ಷಮಿಸುತ್ತಾ ಕಥೆಯನ್ನು ಮುಂದುವರೆದ ರವಿಕರನ ಪಡೆ ಹಚ್ಚಿದ್ದೇವೆ. ಯಕ್ಷಗಾನಂಗೆ ಕಮಲ ಸಂಭವವಾಣಿ ಎಮ್ಮ ಗಮವಾರಿಯ ಗುಣಶೀಲ ಕುಮಾರಿ ಮಾಹಿಷಾನುಪಾದನು ನಡೆದಂತು ಅಮಿತ ಕಷ್ಟವರಿವ ಅಮಮ ಅಲ್ಲಿಹುದೆಂತು ಕಮಲ ಸಂಭವವಾಣಿ ನೀವೇ ವರವನ್ನು ಕೊಟ್ಟಂತಹ ಕೊಬ್ಬಿ ಮೆರೆಯುತ್ತಿರುವಂತಹ ಮಹಿಷದಾನವ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾನೆ ದೇವ. ಅಷ್ಟು ಮಾತ್ರವಲ್ಲದೆ ನಮ್ಮನ್ನು ಕಂಡಲ್ಲಿ ನಿಲ್ಲಿಸಿ ಚಿತ್ರಹಿಂಸೆಯನ್ನು ಕೊಡುತ್ತಾ ಇದ್ದಾರೆ ದೇವ. ನಮ್ಮನ್ನು ಪಡೆಯಬೇಕು. ತಪಸ್ಸನ್ನು ಮಾಡಿರುವ ಕಾರಣದಿಂದಾಗಿ ವರಗಳನ್ನು ಕೊಡಬೇಕಾದ್ದು ಅನಿವಾರ್ಯವೇ ಆಗಿತ್ತು. ಹಾಗಾಗಿ ಕೊಟ್ಟಂತಹ ವರಗಳನ್ನು ಲೋಕದ ದುರ್ಬಳಕೆಗೆ ಬಳಸಿಕೊಳ್ಳುತ್ತಿದ್ದಾನೆಂದಾದರೆ ಅವನು ವದ್ಯನೇ ಸರಿ. ತ್ರಿಮೂರ್ತಿಗಳಿಗೂ ಅವನನ್ನು ಸಮನಮುಖದಲ್ಲಿ ಕೊಲ್ಲುವುದಕ್ಕಾಗದೇ ಇದ್ದರು ಹರಿಯಲ್ಲಿಗೆ ಹೋದರೆ ಏನಾದರೂ ಒಂದು ಪರಿಹಾರವನ್ನು ತೋರಿಯಾನು. ಬನ್ನಿ ನನ್ನ ಜೊತೆ. ಪರಸ್ಪರ ಮುಖ ನೋಡಿ ಆಯ್ತು. ಹೌದು, ಹೀಗೆ ಪರಸ್ಪರ ಮುಖ ನೋಡುವುದು ಲೋಕಕ್ಕೆ ಸುಖಕ್ಕಾಗಿ ಎನ್ನುವುದು ನಾವು ಒಟ್ಟು ಸೇರಿದ ಉದ್ದೇಶ ತಾನೆ. ಹೌದು, ದುರುಳ ಮಹಿಷನ ಒದಗಾಗಿ ಒಂದು ಕಡೆ ಕುರಿತು ಚರ್ಚಿಸಬೇಕಲ್ಲ. ನಿಜ ಕಾಣುತ್ತಾ ಉಂಟಲ್ಲ ಚಂದ್ರಕಾಂತ ಶಿಲೆ ಯಾರು ನಳಿನ ಭವ ಸುರರ ನೊಡಗೊಟ್ಟು ನಡೆದದ್ದು ವೈಕುಂಠನವು ಕಾಣದಿರಲು. ಮನಸರೇ, ಹರಿದರ್ಶನಕ್ಕಾಗಿ ನಾವು ವೈಕುಂಠಕ್ಕೆ ಬಂದರೆ ಹರಿಯು ಕಣ್ಮರೆಯಾಗಿದ್ದಾನೆ. ಬಳಿಕ ಕೈಲಾಸ ಕೈಲಾಗ ಕೈಲಾಸಕ್ಕೆ ಬಂದರೆ ಹರನು ಗಿರಿಯನ್ನು ತೊರೆದಿದ್ದಾನೆ. ಮುಂದೇನು ಮಾಡೋಣ? ಆಲಿಸಿಕೊಂಡಿರಲ್ಲ, ಅವರಿರುವರು ತುಹಿನಾದ್ರಿಯಲ್ಲಿದ್ದಾರಂತೆ. ನಾವು ಆ ಚಂದ್ರಕಾಂತ ಶಿಲೆಯ ಸನಿಹಕ್ಕೆ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಹರಿಹರ
ಮಹಿಷನು ನನ್ನ ಕುರಿತಾಗಿ ವಿಶೇಷವಾದಂತಹ ತಪಸ್ಸನ್ನು ಮಾಡಿದ. ತಪಸ್ಸಿಗೆ ಫಲವಾಗಿ ಅವನಿಗೆ ಬೇಕಾದಂತಹ ವರಗಳನ್ನು ಕೊಡಬೇಕಾದ್ದು ಅನಿವಾರ್ಯವಾಯಿತು. ಆದರೆ ಕೊಟ್ಟ ವರಗಳಿಂದಲೇ ಪ್ರಮತ್ತನಾದಂತಹ ದುರುಳನು ಸ್ವರ್ಗಾಮರ್ತ್ಯ ಪಾತಾಳಗಳನ್ನು ವಶೀಕರಿಸಿಕೊಂಡು ಸತ್ಯಮೂರ್ತಿಗಳು ಧರ್ಮಮೂರ್ತಿಗಳು ಆದಂತಹ ದೇವತೆಗಳನ್ನು ಬಡಿದು ದಿಕ್ಕಡಿಸಿ ಅವರ ಅಧಿಕಾರಗಳಲ್ಲಿ ತಾನೇ ಪ್ರತಿಷ್ಠಾಪಿತನಾಗಿದ್ದಾನೆ. ಯಥಾವತ್ತು ನಡೆದುಕೊಂಡು ಬರುತ್ತಿದ್ದಂತಹ ಲೋಕಧರ್ಮವನ್ನು ಕೆಡಿಸಿ ನಮ್ಮೆಲ್ಲರಿಗೂ ಭೀತಿಕಾರಕನಾಗಿರುವಂತಹ ಮಹಿಷನ ಬಾಧೆಯಿಂದ ನೊಂದಿದ್ದೇವೆ. ಬರೆಯಬೇಕು. ನನ್ನೊಳಗಂತರ್ಗತವಾದಂತಹ ಮಹಾ ತೇಜಸ್ಸನ್ನು ಹೊರಗಡಿಸುತ್ತೇನೆ. ಮಹಿಷನ ವಧೆಗಾಗಿ ನನ್ನಲ್ಲಿ ಅಡಕವಾಗಿರುವಂತಹ ದಿವ್ಯ ತೇಜಸ್ಸನ್ನೇ ಹೊರಗಡೆ ಮಹಿಷನ ವಿನಾಶಕ್ಕಾಗಿ ನನ್ನದಾದಂತಹ ದಿವ್ಯ ತೇಜಸ್ಸನ್ನು ಒದಗಿಸಿದೆ. ದೇವತೆಗಳ ದಿವ್ಯ ತೇಜಸ್ಸನ್ನೇ ಹೊರಗಡೆಯುತ್ತೇನೆ. ಶಕ್ತಿರೂಪೇಣ ಸಂಸ್ಥಿತ. ನಮಸ್ತಸ್ಥೈ 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 ನಮೋ ನಮಃ. ಜಯ 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 ಜಯ
ಸುರಾದಿ ಸುಮನಸರೇ ಏಳಿ ಎದ್ದೇಳಿ ಧೈರ್ಯವನ್ನು ತಾಳಿ ನೀವೆಲ್ಲರೂ ಒಂದಾಗಿ ನಿಮ್ಮ ದೇಹದಲ್ಲಿ ಅಡಕವಾಗಿರುವಂತಹ ದಿವ್ಯ ಶಕ್ತಿಯನ್ನು ಹೊರಗಡೆ ಅದೆಲ್ಲವೂ ನಭಮಂಡಲದಲ್ಲಿ ಒಂದಾಗಿ ನಾರಿ ರೂಪವನ್ನಂತೂ ಅಷ್ಟಭುಜೆಯಾಗಿ ನಿಮ್ಮೆದುರು ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಮುಖವನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಕಪ್ಪೋಲೋದುಗಳಲ್ಲಿ ಕಣ್ಣೀರು ಹೆಪ್ಪುಗಟ್ಟಿದೆ, ದೇಹದಲ್ಲಿ ನಡುಕ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿ, ಕಷ್ಟವನ್ನು ಪರಿಹರಿಸಿಕೊಡುತ್ತೇನೆ. ಬ್ರಹ್ಮನವರದಿಂದ ಪ್ರಮತ್ತನಾಗಿ ಲೋಕಮೂರರಲ್ಲಿ ಪ್ರಭುತ್ವದ ಧ್ವಜವನ್ನು ಅಧರ್ಮದ ನಡೆಯಲ್ಲಿ ಸ್ಥಾಪಿಸಿದ ಪರಿಣಾಮ ಸರ್ವರೂ ಕಣ್ಣೀರಿಡುವಂತಾಗಿದೆ. ನಾವೆಲ್ಲರೂ ಭೀತರಾಗಿದ್ದೇವೆ. ಕೂಡನಾದರೂ ನಿರ್ಭೀತರಾಗಿದ್ದಾನೆ. ಲೋಕ ಕಂಟಕನಾಗಿರುವ ಮಹಿಷನನ್ನು ಲೋಕಕ್ಷೇಮವನ್ನು ಸಾಧಿಸಿಕೊಡಬೇಕು. ತಿಳಿದೆ ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆಯೇ, ಅಂತಹ ದುರುಳ ಮಹಿಷನನ್ನು ವಂದಿಸಿ ಇಳೆಗೆ ಕ್ಷೇಮವನ್ನು ಒದಗಿಸುತ್ತೇನೆ. ಧೈರ್ಯ ತಾಳಿ. ಮಕ್ಕಳೇ, ಶಂಕಾಸುರ ದುರ್ಗಾಸುರ ಬಿಡಲಾಸುರ ಎಷ್ಟೇ ಬಲಿಷ್ಠರಾದರು ಅವರೆಲ್ಲರನ್ನು ಮಡುಹಿ ಅವರತ್ತರಿಂದಲೇ ಪ್ರತಿಯೊನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯ ತಾಳಿ, ಧೈರ್ಯ ತಾಳಿ, ಧೈರ್ಯ ತಾಳಿ. ಜಯ ಜಯ ಎನ್ನಲು ಜಯ ಜಯವೆಂದು ಸಕಲ ಮಣಿಯಾಗಿ ವಿಶ್ವಕರ್ಮ ಘನತರದಿ ಭೂಷಣ ವಸನ ವರ್ಪಿಸಲು ಎನ್ನಲು ಜಯ 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 ವಿಶ್ವಕರ್ಮನು ಘನತರವಾದ ವಸನ ಭೂಷಣಗಳನ್ನು ಸಮರ್ಪಿಸಿ ಮುಡಿವಾಗಿಸಿ ನಿಂತಿದ್ದಾನೆ. ದೇವ ಸ್ತ್ರೀಯರು ಸಕಲ ಸೇವೆಯಲ್ಲಿ ತೊಡಗಿಸಿಕೊಂಡಾಗ ಕೂಡನಾಶಕ್ಕಾಗಿ ಹೊರಟಂತಹ ನಮ್ಮವ್ವನಿಗೆ ನಮ್ಮ ಕೈದುಗಳನ್ನು ಸಮರ್ಪಿಸಿ ಕೃತಾರ್ಥರಾಗೋಣವಾಗಿ. ವನಜನಾಭನು ಕರದ ಚಕ್ರವ ತೃಣಯನಾಗ ತ್ರಿಶೂಲ
ಕನಕ ಗರ್ಭನು ಬ್ರಹ್ಮದ ಫಲಂದವನಂದು ಸುರಪ ವಜ್ರವ ಉಳಿದ ದಿಕ್ಪಾಲರು ಎನ್ನಲು ಜಯ ಜಯ जय 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 ಅಷ್ಟಾಯುಧವಾಣಿಯಾದಂತ ಈಕೆಗೆ ವಾಹನವಾಗುತ್ತೇನೆ ಎನ್ನುವ ಹಾಗೆ ಪರ್ವತರಾಜನೇ ಮೃಗರಾಜನಾಗಿ ಬರ್ತೇನೆ ಅಂತ ಹೇಳಿದ್ದಾರಲ್ಲ, ಬರ್ಬೇಕಿತ್ತಲ್ವ ಎಷ್ಟೊತ್ತಿಗೆ? ಕೇಳಿ ಬರ್ತಾ ಇದೆ. ಒಮ್ಮೆ ನಮ್ಮೆಳೆ ಕೆಂಡದ ಮಳೆ, ಮತ್ತೊಂದರೆ ರಕ್ತದ ಹೊಳೆ. ಅಬ್ಬಬ್ಬಬ್ಬಬ್ಬ, ಹಾಗೆ ಗೂಗೆಗಳ ಸಂಚಾರ, ನರಿ ನಾಯಿಗಳ ಓಡಾಟ, ಅಬ್ಬಾ ಧೂಮಕೇತುರ ಸಂಚಾರ. ಅಬ್ಬಬ್ಬಬ್ಬಬ್ಬ, ನನ್ನ ಕರ್ಣಗಳಿಗೆ ಶಂಖಧ್ವನಿ ಕೇಳ್ತುಂಟು. ಎಲ್ಲಿಂದ
ಯಾವ ಕಡೆಯಿಂದ ಅರಸುತ್ತಾ ಮುಂದೋಗ್ತೇನೆ. ನಮ್ಮೋರಾದ ಶಂಕದ್ರಗಡ ಕೊಂದೆಯ ಅದನ್ ತಿಳಿದೇ ಬಂದವ ಮಾಲಿನಿ ಸಂಜಾತ ಮಗಿಷ. ಒಂದು ಹೆಜ್ಜೆ ಮುಂದಿಟ್ಟ ರಜತನ ವಿಧಿಯಿಂದ ವರ್ರವನ್ನು ಪಡೆದಂತ ನೀನು ಹುಲೇಕ ಬಾತಾಳು ಸೇರಿ ಸಲ್ದಿಕ್ಕಿದಾಕವನ್ನು ಏರಿ ಇಂದ್ರಾದೇಶ ಪಂಚಮಹಾಪಾತ್ರಲ್ಲ ಸಿಗದಂತ ನಿನ್ನ ಶಿರವನ್ನ ಸುಮನ ಸಪರ್ಯೋದಕ್ಕೆ ಬಂದವಳು. ಏನು ಸುರರನ್ನು ಪೊರೆಯಲು ಬಂದೆಯ? ನಿಜ. ಸುರರನ್ನು ಕಾಪಾಡಲು ಬಂದೆಯ? ನೀನು ಬಂದದ್ದು ಒಳ್ಳಿತಾಯ್ತು. ಯಾಕೆ? ಪ್ರಕಾರಾಜನ ಕಾರ್ಯಟ್ಟು ಆಯುಧವನ್ನು ಬದಿಗಿರಿಸಿ ನನ್ನ
ಮಹಿಷ ಹಾಗೂ ಆತನ ಅನುಚರನ್ನು ಕೊಲ್ಲುವುದಕ್ಕೆ 9 ದಿವಸಗಳೇ ಬೇಕಾಯಿತು. ಈ 9 ದಿವಸಗಳಲ್ಲಿ 9 ರೂಪವನ್ನು ತಾಳಿದವಳು ನಾನು. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಕೂಷ್ಮಾಂಡಿನಿ, ಚಂದ್ರಘಂಟ, ಸ್ಕಂದಮಾತ, ಕಾತ್ಯಾಯನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಎನ್ನುವಂತಹ 9 ರೂಪವನ್ನು ತಾಳುವುದರ ಮೂಲಕ ಕ್ಷುದ್ರರನ್ನು ವಧಿಸಿದೆ. ಈ 9 ದಿವಸಗಳನ್ನು ಇನ್ನು ಮುಂದೆ ಲೋಕದಲ್ಲಿ ನವರಾತ್ರಿ ಎಂದು ಆಚರಿಸಿಕೊಂಡು ಬರಲಿ. 10ನೇ ದಿನವಾದಂತಹ ಇಂದು ದುರುಳ ಮಹಿಷರ ಶಿರವನ್ನೇ ಭುವಿಗೆ ಚಂಡಾಡಿ ವಿಜಯವು ನಮ್ಮ ಪಾಲಿಗಾಯಿತು. ಈ ವಿಜಯೋತ್ಸವದ ಸಂಭ್ರಮವನ್ನು ವಿಜಯದಶಮಿ ಎಂದು ಆಚರಿಸಲಿ. ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೋ ಅಂತವರ ಕಷ್ಟವನ್ನು ಪರಿಹರಿಸ್ತೇನೆ. ನಾಕದ ಪೀಠದನಿಗೆ ಸ್ಥಿರಗೊಳಿಸಿದ್ದೇನೆ. ಹೋಗಿ ಮಕ್ಕಳೇ, ಮುಂದಕ್ಕೆ ನಮಗೆ ಕಷ್ಟ ಬಂದರೆ ನಾವೇನು ಮಾಡಬೇಕು? ನೇರವಾಗಿ ತುಹಿನ ಗಿರಿಯನ್ನು ಏರಿಕೊಳ್ಳಿ. ಅನನ್ಯ ಭಕ್ತಿಯಿಂದ ನನ್ನನ್ನು ಭಜಿಸಿದರೆ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ನಿಮ್ಮ ಕಷ್ಟವನ್ನೇ ದೂರೀಕರಿಸ್ತೇನೆ. ಹೋಗಿ ಮಕ್ಕಳೇ, ನಿಮಗೆಲ್ಲರಿಗೂ ಶುಭವಾಗಲಿ. ಜಯ 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 ಜಯ. ಮತ್ತೆ ಕಾಲಾಂತರಗೆ ಶೋಣಿತ ಮಂಡಲವನ ಸುಮಹದ ಹವನದಿಗ ಹವನದಿ ಇರುವಂತಹ ಸ್ಥಳ ಶೋಣಿತಾಪುರಕ್ಕೆ ಯಾರೆಂಬುದಾಗಿ ಕೇಳಿದ್ದೇನೆ. ನಾವೇ ಸರಿ ಹೊರಟು ಬಂದಿರುವ ಕಾರ್ಯಕಾರಿ ಅನೇಕವಿದೆ ತಮ್ಮ. ಅನುದಾನ
ತಮ್ಮ ನಮ್ಮ ಕೀರ್ತಿಯೋ ನಿಮಿತ್ತವಾಗಿ ಉಳಿಯದು. ಎತ್ತರದ ಬಿತ್ತರದ ಕೀರ್ತಿಯನ್ನು ಸಂಪಾದಿಸಿಕೊಳ್ಳುವಂತ ಮಹಾಕಾಂಕ್ಷೆಯಿಂದ ಘೋರ ಕಾಂತಾರವನ್ನು ಸೇರಿ ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಮೊದಲಾಗಿ ಭೂಲೋಕ ಆ ಬಳಿಕ ಪಾತಾಳ ಲೋಕ ಎರಡು ಲೋಕವೇ ಎರಡು ಲೋಕವು ನಮ್ಮದಾಗಿದೆ. ಒಂದು ಲೋಕ ಸತ್ಯ ಸ್ವರ್ಗ ಲೋಕ. ನೀನು ಆಜ್ಞೆಯನ್ನು ಕೊಟ್ಟೆ ಅಂತಾದ್ರೆ ಅಧಿಕಾರವನ್ನು ಕೊಡಿಸ್ತೇನೆ. ಎದುರಿಗೆ ಬಂದವರು ಯಾರು ಗೊತ್ತೇ? ಶೋಣಿತಾಪುರಾಧೀಶ ಶುಂಭನಿ ಶುಂಭರ ಬಂದಿದ್ದೇವೆ. ಹಿರಿಯವರಾದ ನಮಗೆ ಸೇರಬೇಕಾದ ಸ್ವರ್ಗದ ಅಧಿಕಾರ ನೀನಾಗಿ ಬಿಟ್ಟುಕೊಟ್ಟೆ ಅಂತ ಹೋದ್ರೆ ಬದುಕುವುದಕ್ಕೆ ಬಿಟ್ಟೇನು ಎಲ್ಲವಾದರೂ ನಿನ್ನ ಪರಾಕ್ರಮ ಏನು ಎಂಬುದಾಗಿ ನೋಡಿಯೇ ಎಲ್ಲ
ಎಲ್ಲರನ್ನು ಕೊಲ್ಲಿಸವ ನೀನಲ್ವೇನೆ? ನಾನೇ. ಅದಕ್ಕಾಗಿ ಹೇಳು, ಸ್ವರ್ಗಲೋಕದ ಸರ್ವಾಧಿಕಾರ ನಮ್ಮ ಪಾಲಿಗೆ ಸಿಗಬೇಕು. ಇದನ್ನು ಪಡೆಯುವಂತ ಛಲದಿಂದಲೇ ಬಂದ ಬೇರೆ ಹೇಳ. ಶೋಣಿತಾವಡೆ ಶುಂಭಾಸುರನ ಯುದ್ಧಕ್ಕಾಗಿ ಬಂದಿದ್ದೇನೆ. ಇಂದ್ರ, ನಿನ್ನಲ್ಲಿ ಹೇಳ್ತಿದ್ದೇನೆ, ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ ಕೊಡು. ನಿನಗೆ ಬದುಕಿನ ಆಶೆ ಉಂಟಾದ್ರೆ ಆಗಿದ್ದೆ.
ಭಕ್ತರೇ ಪೂಜಿಸಿದರು ಮಾಯೆಯ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಜಯ 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 ಏಳಯ್ಯ ಸುರಪಾಗೋಳು ಹುಟ್ಟುವದೆ ಸೋಲಿಸಿ ನಾಡುತ್ತಿರಲು ಯಮ ನಾರಾಯ ಕಷ್ಟವನ್ನು ಕೊಡುತ್ತಿದ್ದ ದುರುಳ ಮಹಿಷನನ್ನು ವಧಿಸಿ ನಾಕದ ಪೀಠವನ್ನು ಸ್ಥಿರಗೊಳಿಸುವಳು ನಾನೇ. ಹುಣ್ಣಿಮೆಯ ಚಂದ್ರನಂತೆ ಶೋಭಿಸಬೇಕಾದಂತ ನಮ್ಮ ಮುಖ ಇದ್ದು ನಿಶಾ ಕಮಲದಂತೆ ಬಾಡಿ ಹೋಗಿದೆಲ್ಲ ಮಗನಿ. ಏನಾಯ್ತಪ್ಪ? ಯಾರಿಂದ ಕಷ್ಟ ಬಂತು ಹೇಳು ನನ್ನಲ್ಲಿ. ಭಿನ್ನವಿಸುವುದೇ ತಾಯೇ ಲೋಕ ಒಂದೇ ಮಾಡಿ ನಿನ್ನಾಟೆಯಲ್ಲಿ ಬಿಡುಗಣ್ಣರೋಡನೆ ನಾಕವಾಳೆ ಘಳದಿಂದ ಮಾಡುವ ಭಿನ್ನವಿಸುವುದೇ ತಾಯೇ ಆದಿಮಾಯೆ. ಭಿನ್ನವಿಸುವುದೇನು ತಾಯೇ ಸುರೇಶ? ಲೋಕವನ್ನೇ ಪಾಲಿಪ ಆದಿ ಮಾಯೆಯೇ. ಏನಾಯ್ತಪ್ಪ ಈ ಸಲ ನಿನಗೆ? ಅಮ್ಮ ಅಂದು ಮಹಿಷ ದಾನವನನ್ನು ಸಂಹರಿಸಿ ಸುರಲೋಕವನ್ನು ನಮಗೆ ಸ್ಥಿರ ಮಾಡಿಕೊಟ್ಟವಳಲ್ಲವೇ ತಾಯಿ? ಖಂಡಿತ. ಈಗ ಹೋಗಲ್ಲವಮ್ಮ. ಏನಾಯ್ತು? ಭೂಲೋಕದವರಂತೆ. ಯಾರವರು? ಶುಂಭಾನಿ ಶುಂಭ. ಏನು ಮಾಡಿದ್ರು? ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ಪರಿಣಾಮ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡಿದ್ದಾರೆ ತಾಯೇ. ಅವರಿಂದ ನಮ್ಮನ್ನು ರಕ್ಷಿಸಮ್ಮ ರಕ್ಷಿಸಮ್ಮ. ಇದು ಭಯ ಕರುಣಿಸುತ್ತ ಲಭಯವನ್ನು ನುಡಿದಳು. ಕರುಣಿಸುತ್ತ ಭಯವನ್ನು ನುಡಿದಳು. ಕಿರಿದು ಸಮಯದಿ ತರಿದು ದೈತ್ಯರ ಕಿರಿದು ಸಮಯದಿ ತರಿದು ದೈತ್ಯರ ಮನು ಮರೆಯ ನೆರವಿಯನು ಪೊರೆಯುವೆನು ಮನು ಮರೆಯ ಮರೆಸಿ ನಿಜವನು ತುಹಿನಗಿರಿಯೋಳು ಮರೆಸಿ ನಿಜವನು ತುಹಿನಗಿರಿಯೋಳು ಇರುತ್ತ ನೋಡುವುದನ್ನ ಲೀಲೆಯ ಇರುತ್ತ ನೋಡುವುದನ್ನ ಲೀಲೆಯ ಹರುಷದೊಳಗೆಂದೆನುತ ನಿಜ ಶರೀರರು ಶ್ರೀದೇವಿ ಶ್ರೀದೇವಿ ಅಮರೇಂದ್ರ, ನೀವು ಯಾರು ಕಣ್ಣೀರು ಸುರಿಸಬೇಕಾದ ಅಗತ್ಯವಿಲ್ಲ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುವಂತಹ ಶುಂಭಾನಿ ಶುಂಭರನ್ನು ಕಿರಿದು ಸಮಯದೊಳಗಾಗಿ ಸಂಹರಿಸಿಕೊಡುತ್ತೇನೆ. ಧೈರ್ಯ ತಾಳಿ. ಅಮ್ಮ ಮಗನೇ, ತನಕ ನಾವು ಎಲ್ಲಿರಬೇಕಮ್ಮ? ನಿಮ್ಮ ನಿಜವನ್ನು ಮರೆಸಿ ನನ್ನ ಬಳಿಯಲ್ಲೇ ಇದ್ದುಕೊಳ್ಳಿ. ಒಬ್ಬೊಬ್ಬ ಕಳನನ್ನು ಒಂದೊಂದು ರೂಪದಿಂದ ಒಂದೊಂದು ವಿಧದಿಂದ ಒಂದೊಂದು ಆಯುಧದಿಂದ ಕೊಲ್ಲುವಂತ ಚಂದವನ್ನು ಕಣ್ತುಂಬ ಕಾಣಬೇಕು. ಹೋಗಿ ಮಕ್ಕಳೇ, ನಿಶ್ಚಿಂತರಾಗಿ. ಜಯ 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 ಬೇಡ ಅಳುವ ಸುಮನ ಸರಿ ಸರಿಂಗೆ ಧೈರ್ಯವದಳು ಅಳುವ ಸುಮನ ಸರಿ ಸರಿಗೆ
ತಿಳುಹಿ ಬಳಿಕ ಶಕ್ತಿ ರೂಪಿಣಿ ಖಳರ ಬಳಿಗೈರುತ್ತ ಗೆಲುವಡ ಸಾಧ್ಯವೆಂದೆನುತ ಖಳರ ಬಳಿಗೈರುತ್ತ ಗೆಲುವಡ ಸಾಧ್ಯವೆಂದೆನುತ ತಿಳಿದಳ ಕ್ಷಣದೊಳಗೆ ತಿಳಿದಳ ಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರೆಲ್ಲರ ಕೊಲ್ಲುವ ಕಾರ್ಯ ಸುಲಭವೆಂದಲಿ ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಾಮಾಯೆ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ತರಿಯೇ ದೈತ್ಯ ವೃಂದವ ಮೋಹಿಸಿ ತರಿಯೇ ಸುಂದರಾಂಗವ ತಳೆದಂತು ಕೌಶಿಕೆಯಾಗಿ ಅಂತು ಕೌಶಿಕೆಯಾಗಿ ಸುಂದರಾಂಗವ ತಳೆದಂತು ಕೌಶಿಕೆಯಾಗಿ ಅಂತು ಕೌಶಿಕೆಯಾಗಿ ನಿಂದಳು ಬೆರೆಮಗದ ಪಾವನದೊಳಂದು ನಿಂದಳು ನೆರೆಮಗದ ಪಾವನದೊಳಂದು ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವ ಮೋಹಿಸಿ ತರಿಯೇ ದೈತ್ಯ ವೃಂದವ ಮೋಹಿಸಿ ತರಿಯೇ 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 ಆ ಆ ಆ ಆ ಅಳುವ ಸುಮನಸರಿಗೆ ಧೈರ್ಯದ ಮಾತನ್ನ ರುಹಿ ಕಳುಹಿದ್ದಾಯಿತು. ಧನುಜರನ್ನು ದಮನಿಸುವ ಮೂಲಕ ಧರ್ಮವನ್ನು ಉದ್ಧರಿಸಬೇಕಾದು ನನ್ನ ಕರ್ತವ್ಯವೇ ಸರಿ. ದೈತ್ಯರನ್ನು ಕೊಲ್ಲುವುದಕ್ಕೆ ನನಗೇನು ಕಷ್ಟ ಎಂಬುದಿಲ್ಲ. ಕೇವಲ ಸಂಕಲ್ಪ ಮಾತ್ರದಿಂದ ಕೊಲ್ಲಬಹುದು. ಆದ್ರೆ ಇಲ್ಲಿ ಸ್ವಲ್ಪ ನೀವು ಯೋಚನೆ ಮಾಡಬೇಕು. ಜಗನ್ಮಾತೆ ಅಂತ ನೀವು ಯೋಚಿಸುವಂತಹ ಪ್ರಮೇಯ ಒಂದು ಒದಗಿ ಬಂತಲ್ಲ, ಇಷ್ಟಕ್ಕೆಲ್ಲ ಯಾರು ಕಾರಣರು? ಯಾರು ಯಾರನ್ನು ದೂರಿ ಪ್ರಯೋಜನ ಇಲ್ಲ. ನನ್ನ ಮಗನಂತ ಬ್ರಹ್ಮದೇವನಾಗಿದ್ದಾನೆ. ಈ ಹಿಂದೆ ಶುಂಭನ ಪಕ್ಷದ ಚಂಡ ಮುಂಡರ ಬ್ರಹ್ಮದೇವನ ಮೆಚ್ಚಿಸಿ ವಿಶೇಷವಾದ ವರವನ್ನು ಪಡೆದಿದ್ದಾರೆ. ಬ್ರಹ್ಮಚರ್ಯ ಎಷ್ಟವರೆಗೆ ಕಾಪಾಡಿಕೊಂಡು ಬರ್ತಾರೋ ಅಷ್ಟರವರೆಗೆ ಮರಣವಿಲ್ಲ. ಹಾಗಿದ್ರೆ ಕೊಲ್ಲುವ ಪರ್ಯಂತ ಯೋಚಿಸಿ ತೀರ್ಮಾನಕ್ಕೆ ಬಂದೆ. ಹೆಣ್ಣು ಹೊನ್ನು ಮಣ್ಣು ಈ ಮೂರರಲ್ಲಿ ಒಂದಕ್ಕೆ ಪ್ರಪಂಚದಲ್ಲಿ ಬಾರು ಹೋಗಿದ್ರು ಯಾರಿಲ್ವಂತೆ. ಶುಂಭನ ಪಕ್ಷದವರಿಗೆ ಹೊನ್ನಿನ ಆಸೆ ಉಂಟೆ, ಇವರಿಗೆಲ್ಲ ಮಣ್ಣಿನ ಆಸೆ ಉಂಟಾ? ಇಲ್ಲ. ರಕ್ಕಸರಿಗೆ ಆಸೆ ಎಂದು ಹುಟ್ಟುವುದು ಹೆಣ್ಣಲ್ಲಿ ಮಾತ್ರವಂತೆ. ಸರಿ, ಅದನ್ನು ನೆಪವಾಗಿರಿಸಿಕೊಂಡಂತ ನಾನು ಈ ರೂಪವನ್ನೇ ಮರಗೊಳಿಸಿ
ಮೂರು ಲೋಕವನ್ನೇ ಮೋಹಿಸುವಂತಹ ಮೋಹಿನಿ ರೂಪವನ್ನಂತೂ ಕೌಶಿಕಮ್ಮ ನಾಮನಿರಿಸಿಕೊಂಡು ಈ ಕದಂಬ ವನದಲ್ಲಿ ಇರಬೇಕೆಂದು ಆಸೆ ಪಟ್ಟವಳು ನಾನು. ಎಲ್ಲ ಸರಿ, ಕುಳಿತುಕೊಳ್ಳಕ್ಕೆ ಯೋಗ್ಯವಂತ ಸ್ಥಳ ಬೇಕು. ನಿರ್ಜನ ಪ್ರದೇಶ, ಕತ್ತಲೆ ತುಂಬಿಕೊಂಡಿದೆ. ಏನು ಮಾಡುವುದು? ಜಗದ ಮಾತೆ ಅಂತ ನಾನು ಯೋಚಿಸುವುದಲ್ಲ, ಮನಸ್ಸಲ್ಲೊಂದು ಸಂಕಲ್ಪ ಮಾಡಿದ್ದೇನೆ. ಕಾಣುತ್ತಾ ಉಂಟು ಕನಕದ ಉಯ್ಯಾಲೆ. ಈ ಉಯ್ಯಾಲೆ ಏರಿ ಕುಳಿತುಕೊಂಡು ಗಾಯನವನ್ನು ಹಾಡುತ್ತೇನೆ. ತನ್ನ ಗಂಧವನ್ನೇ ಗಾಳಿಗೆ ಪಸರಿಸ್ತೇನೆ. ಕಳ್ಳರ ಮೆರುಗೆ ಬೇಟೆಗೆಂದು ಬರುವಂತಹ ಸಂದರ್ಭದಲ್ಲಿ ಪರಿಮಳವನ್ನ ರಾಣಿಸಿ ಯಾರು ಎಂಬುದಾಗಿ ಹುಡುಕಿಕೊಂಡು ಬರ್ತಾರೆ. ಅದೇ ವೇಳೆಯಲ್ಲಿ ರೂಪ ಎನ್ನುವಂತಹ ಬಲೆಯನ್ನು ಬೇಯಿಸಿ ಕಾಮಕರನ್ನು ತರುವುದಕ್ಕೆ ಸಾಧ್ಯವಾಗುತ್ತದೆ. ಕಾಣುತ್ತಾ ಉಂಟು ಕನಕದುಯ್ಯಾಲೆ, ಕೈ ಬೀಸಿ ಕರೆಯುತ್ತಾ ಉಂಟು. ತಡ ಮಾಡುವುದಲ್ಲ, ಸಾಮಾನ್ಯರ ಹಾಗಾಗಬಾರದು ಎನ್ನುವಂತಹ ಉದ್ದೇಶದಿಂದ ಘೋರವಾದಂತಹ ಅರಣ್ಯವನ್ನು ಸೇರಿದೆವು. ಅದರ ಕುರಿತಾಗಿ ಭಜನೆ ಮಾಡಿದೆವು. ಒಲಿದ ವಿಧಾತ 2 ವಾರ ಮನೋವೇಗ ಬ್ರಹ್ಮಚರ್ಯ.
ತಡ ಯುದ್ಧವನ್ನು ಮಾಡುವಂತಹ ಹುಮ್ಮಸ್ಸು ಇಳಿದೆವು ಪಾತಾಳ ಲೋಕಕ್ಕೆ. ಅಲ್ಲಿದ್ದಂತಹ ಉರಗಾದಿಗಳ ಹೆಳಮರಿಗಟ್ಟಿದೆವು. ಸರಿ. ಆಮೇಲೆ ಭೂಲೋಕ ಸ್ವಾಧೀನ. ತದನಂತರ ಏರಿದ್ದೆ ನಾಲ್ಕು ಲೋಕವನ್ನು. ಅಲ್ಲಿ ನಮಗಿಂತ ಮೊದಲಾಗಿ ಶುಂಭದಾನವ ಸರಿ ಸ್ವರ್ಗಲೋಕವನ್ನು ಆಕ್ರಮಿಸಿಕೊಂಡಿದ್ದ. ಶುಂಭನಾದರೇನು ಶಂಭವೇ ಬಂದರು. ಒಮ್ಮೆ ನಮಗೆ ಗೆಲ್ಲುವಂತಹ ಸಾಮರ್ಥ್ಯ ನಮ್ಮಲ್ಲಿದ್ದರು. ಹಾಗಾಗಲಿಲ್ಲ. ನಾರದರ ಆಗಮನ ಮಾಡಿಸಿದರು ಸಂಧಿ, ಏರಿಸಿದರು ಸಿಂಹ ವಿಸ್ತಾರ, ಕೊಟ್ಟರಲ್ಲ ಹೊಗಳಿದವರ ಜೊತೆಗೆ ತೆಗಳಿದವರ ಶಿರೋ ಹಾರಿಸಿದವರಿದ್ದೇವೆ. ಮೂರು ಲೋಕ ಸಂಚಾರ ಹಸಿವೆ. ಹಸಿವು ಹೆಚ್ಚಾಗುತ್ತಾ ಇದೆ. ಏನು ಮಾಡುವ? ತಡ ಮಾಡುವುದು ಸರಿಯಲ್ಲ. ಕದಂಬಾನದಲ್ಲಿ ಬೇಟೆ.
ಎಲ್ಲರಿಗೂ ತನುವ ಶ್ರಮವನ್ನು ಕಳೆವೆ ಎಂದೆಂದಾಗ ಕದಂಬ ಬರದೆಡೆಗೆ ಕಳರು ನೀನೊಂದು ದಿಕ್ಕನ್ನು ಹಿಡಿದು ಮುಂದುವರೆದ ಬಾಬ್. ಏನು ತಿಂದೆ, ನನಗಾಗಿ ಏನು ತಂದೆ, ಹೇಳು ನನ್ನ ಮುಂದೆ. ಅಣ್ಣ, ನಾನು ಹೋದಂತಹ ದಾರಿಯಲ್ಲಿ ಕಾಣಿಸಿತೊಂದು ಹರಿಣ. ಏನು ಮಾಡಿದೆ? ಓಡಿದೆ, ಹೋದೆ, ಹಿಡಿದ ಅದರ ಕೋಡನ್ನು. ಹೌದೇ, ಗರನೆ ಗರಗರನೆ ಗರನೆ ಗರಗರನೆ ಗರನೆ ಗರಗರನೆ ತಿರುಗಿಸಿ ಒಂದೇ ಪೆಟ್ಟು ನೆಲಕ್ಕೆ ಅಪ್ಪಳಿಸಿದೆ. ಹೌದೇ, ರುಂಡ ಬೇರೆ ಮುಂಡ ಬೇರೆ. ನೆತ್ತರನ್ನು ಕುಡಿದೆ, ಮಾಂಸವನ್ನು ತಿಂದೆ, ಎಲುಬುಗಳನ್ನು ಕರಗಟನ ಜಗಿದೆ. ಹಾಗೆ ಶಬ್ದ ಬಂತ? ಎಲುಬು ಗಟ್ಟಿಲ್ಲದಿದ್ರೆ ಹಾಗೆ ಶಬ್ದ ಬರ್ತದೆ. ಎಳತ್ತು. ಹೌದು. ಹೊಟ್ಟೆ ತುಂಬಲಿಲ್ಲ. ಮುಂದಕ್ಕೆ ಮುಂದಕ್ಕೆ ಹೋದಾಗ ಕಾಣಿಸಿತು ಮೊಲಗಳ ಗುಂಪು. ಏನು ಮಾಡಿದೆ? ಒಂದನ್ನು ಬಿಡ್ಲಿಲ್ಲ, ಎಲ್ಲವನ್ನು ಒಮ್ಮೆಗೆ ಗಬಕ್ಕ. ಹೌದು. ಒಂದೊಂದನ್ನೇ ತೆಗೆದೆ, ಡಿಡಿಕ್ಕ 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 ಎಂದು ನೆಲಕ್ಕೆ ಬಡಿದೆ. ಹೌದೇ, ಎಲ್ಲವೂ ಚೂರು 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 ಚೂರು. ಎಷ್ಟು ಮಾಡಿ ಪ್ರಯೋಜನ ಆಗ್ಲಿಲ್ಲ. ಏನು ಚೂರಾಯ್ತಲ್ವೇನೋ? ಮೊಲದ ಮಾಂಸವೆಲ್ಲವೂ ಒಡೆದು ಚೂರಾಗಿ ಹೋയി. ಏನು ಮಾಡಿದೆ ಅದನ್ನು? ಅದನ್ನೆಲ್ಲ ಒಂದುಗೂಡಿಸಿದೆ. ದೊಡ್ಡದಾದಂತಹ ಮೊಲದ ಮಾಂಸದ ಮುದ್ದೆ, ಅದನ್ನೊಮ್ಮೆಗೆ ತಿಂದದ್ದು ಹೆಚ್ಚಾಯ್ತಾ? ತಿಂದದ್ದು ಹೆಚ್ಚಾಯ್ತು. ಪರಿಣಾಮ ಎಲ್ಲವೂ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಡ್ತಾ. ಅಂತ ಹೊರಗೆ ಸ್ವಲ್ಪ ಆದ್ರೂ ಹೊರಗೆ ಹಾಕಿದ್ನ ಕಾಣೋದಿಲ್ಲ. ಬಾಯಿಯಲ್ಲಿ ಅವರಿಗೆ ಬಂತು. ಅದನ್ನು ಹಾಗೆ ನುಂಗಿದೆ. ಹೌದೇ, ಹುಳಿ ಹುಳಿಯಾಗಿ ಒಳ್ಳೆಯದಿತ್ತು. ಸತ್ವ ಜಾಸ್ತಿ, ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೆಯದು. ಒಮ್ಮೆ ಕಾರಬೇಕು, ಅದನ್ನೇ ನುಂಗಬೇಕು. ಅಣ್ಣ, ಎಲ್ಲ ಮೊಲಗಳನ್ನು ಹಿಡಿದೆ ಅಂತ ನಾ ಭಾವಿಸಿದ್ದು. ಆಗ ಇಲ್ಲಿ ಸಣ್ಣದು ಮೊಲದ ಮರಿ ಅದೇ ಏನ ತಿಂತ ಉಂಟು, ಏನೋ ತಿಂತ ಉಂಟು. ಹೌದಲ್ವಾ? ತಿನ್ನುವುದಕ್ಕೆ ಬಿಡುವ. ಹೌದೌದ. ನಾವೇನಾದ್ರೂ ಹತ್ತಿರ ಹೋದ್ರೆ ತಿನ್ನುವುದನ್ನು ಕೆಳಗೆ ಹಾಕಿ ಓಡಿ ಹೋದಿದ್ರು ಬೇಡ ಬೇಡ ಬೇಡ, ಹಾಗಾಗಬಾರ್ದು. ಅಣ್ಣ, ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ, ಏನನ್ನು ತಿಂದೆ, ಹೇಳು ನನ್ನ ಮುಂದೆ. ನಾನೊಂದು ದಿಕ್ಕನ್ನು ಹಿಡಿದು ಮುಂದುವರಿದೆ. ಮುಂದುವರಿಯುವಂತಹ ಸಂದರ್ಭದಲ್ಲಿ ತಮ್ಮ ಹಂದಿ ತಮ್ಮ ಹಂದಿ ತಮ್ಮ ಹಂದಿ. ನೀನು ನನ್ನ ಅಣ್ಣ ದೊಡ್ಡ ಹಂದಿ. ಹಾಗಲ್ವ? ಮತ್ತೆ ನಾನು ತಮ್ಮ ಹಂದಿ ಅಂದ್ರೆ ತಮ್ಮ ಹಂದಿಯೊಂದು ಗೋಚರಿಸಿತು. ಬಿಡುವೆನೆ. ಏನು ಮಾಡಿದೆ? ಅದರ ಬಾಲಕ್ಕೆ ಕೈ ಕೊಟ್ಟೆ. ದರ 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 ನೆಲಕ್ಕೆ ಬಡಿದೆ. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಎಲ್ಲ ಬೇರೆ ಬೇರೆ ಮಾಡಿಟ್ಟೆ. ಸರಿ. ಮತ್ತೆ ಅಲ್ಲಿಗೆ ಕಲಸಿದೆ, ತಿನ್ನುವುದಕ್ಕೆ ಪ್ರಾರಂಭ ಮಾಡಿದೆ. ಹೊಟ್ಟೆ ತುಂಬಿತು. ಕಡೆಗೆ ನಿನ್ನ ನೆನಪಾಯ್ತು. ಅದೇ ಹೊಟ್ಟೆ ತುಂಬಿದ ಮೇಲೆ. ಹೌದೌದು. ಕಡೆಗೆ ಹೌದು. ಏ ಪಾಪಿ, ಯಾವ ಅಣ್ಣನಿಗೆ ಆಗಲಿ ಹೊಟ್ಟೆ ತುಂಬುವುದಕ್ಕಿಂತ ಮೊದಲು ತಮ್ಮನ ನೆನಪಾಗುವುದುಂಟು. ನನ್ನ ಅಣ್ಣ ನೀನೊಂದು ಯಾವ ಕರ್ಮಕ್ಕೆ ಹೊಟ್ಟೆ ತುಂಬಿದ ಮೇಲೆ ನೆನಪಾಗ್ತದೆ ಅಂತ ಹೇಳ್ತೀಯ? ತಮ್ಮ ನೀನೇನು ತಂದಿದ್ದಿ? ನಾನೇನು ತರಲಿಲ್ಲ. ಮತ್ತೆ ನಿನಗಿಂತ ನಾನೇ ಆದೀತು. ನೀನೇನು ತಂದೆ? ನಿನಗೆ ತಲೆ ತಂದಿದ್ದೇನೆ. ಬಹುಶಃ ತಿಂದು ಹೆಚ್ಚಾಗಿ ಉಳಿದದ್ದು ನನಗೆ ತಂದ ತಲೆ. ಮತ್ತೆ ಮತ್ತೆ ತಲೆ ಮಾಂಸ ಅಂದ್ರೆ ಇಷ್ಟ ಅಲ್ವೇ ನಿನಗೆ? ತಲೆ ಮಾಂಸ ಇಷ್ಟ. ಒಟ್ಟಿಗೆ ತಿನ್ನುವಂತ. ಅದು ತಿನ್ನುವಾಗ ನೀನು ಕಾಲಿನಿಂದ ಆರಂಭಿಸಿದೆ ಕಾಣ್ತದೆ. ಕುತ್ತಿಗೆಯಲ್ಲಿ ಬರುವಾಗ ನಿನಗೆ ಸಾಕಾಯ್ತು. ಆಮೇಲೆ ಉಳಿದದ್ದು ತಲೆ. ಆಮೇಲೆ ನನಗೆ ಅದೇ ಇಷ್ಟ ಅಂತ ಕೊಟ್ಟು ಬಿಡುವುದು. ಯಾವತ್ತು ನೀನು ಮಾಡುವುದು ಹಾಗೆ. ಕೊನೆಗೆ ಬೇಡವಾದದ್ದು ನನಗೆ ಕೊಟ್ಟು ನಿನಗೆ ಇಷ್ಟ ಅಲ್ವಾ? ಸಾಕಾದ್ರೆ ನಾಳೆ ತಿನ್ಲಿಕ್ಕೆ ಆಗುದಿಲ್ಲ. ಹಾಗೆ ಇಲ್ಲ, ನಿನಗಾಗಿಯೇ ತಂದದ್ದು. ಮತ್ತೊಂದಿಷ್ಟು ಮಾಂಸ ತಂದಿದ್ದೇನೆ. ಚುಂಬನಿಗೆ ವಡೆ. ಆಗಲೇ ಆಗಲಿ. ಹೌದಲ್ವಾ? ಭರ್ಜರಿ ಬೇಟೆ, ಅದ್ಭುತ ಬೇಟೆ. ತಮ್ಮ, ಏನು ಒಂದಕ್ಕೆ ಉಪಕಾರ ಮಾಡ್ತೀಯ? ಏನಣ್ಣ, ಸ್ವಲ್ಪ ಗಾಳಿ ಹಾಕ್ಬೋದಾ? ಇದಾ? ನೀನು ಕಿವಿಯ ಹತ್ತಿರ ಬಂದು ಹೇಳುವಾಗ ಏನೋ ಒಂದು ವಿಷಯ ಅಂತ ಭಾವಿಸಿದೆ. ಇದು ಗಾಳಿ ಹಾಕುವುದು. ಮತ್ತೆಂತದ್ದು? ಅಣ್ಣ, ನೀನೊಂದು ಸಹಾಯ ಮಾಡ್ತೀಯ? ಏನು?
ಬೇರೆ ಏನಿಲ್ಲ, ಸ್ವಲ್ಪ ಗಾಳಿ ನೀನು ಹಾಕ್ತೀನಿ. ಯಾರು ನಾನ? ಹೌದು. ನಿನಗೆ ಯಾಕೆ? ನನಗೆ ಸಿಕ್ಕಾಪಟ್ಟ ಆಯಾಸ ಆಗಿದೆ. ಹಾಗಾದ್ರೆ ನನಗೆ ಕಡಿಮೆ ಆಯಾಸ ಆದದ್ದ? ಇಲ್ವಾ? ಹಾಗೆ ಕಾಣ್ತೇನೆ ನಾನು. ಓಹೋ, ನಿನಗೂ ಆಯಾಸ ಆಗಿದೆ. ದೇಹದಲ್ಲಿ ಸ್ವಲ್ಪ ಉಬ್ಬಿರಬಹುದು. ನನಗೂ ಆಯಾಸ. ಸಮಾನವಾಗಿ ನಾನು ದುಡಿದಿದ್ದೇನೆ. ಹೌದಲ್ವಾ? ಹಾಗಿದ್ರೆ ನಾನು ನಿನಗೆ, ನೀನು ನನಗೆ ಗಾಳಿ ಹಾಕಿದ ಮುಂತಾದ್ರೆ ಆಯಾಸ ಮತ್ತಷ್ಟು ಹೆಚ್ಚಾಗ್ತದೆ. ಹೌದೌದು. ಕಡಿಮೆ ಆಗಬೇಕಿದ್ರೆ ಏನು ಮಾಡುವ? ನಮ್ಮ ಅಡಿಯಾಳಾಗಿದ್ದಾರೆ ದೇವತೆಗಳು, ಅದರಲ್ಲಿ ವಾಯುದೇವ. ಅವನಿಗೆ ಆಜ್ಞಾಪಿಸಿದವಂತಾದ್ರೆ ಚೆನ್ನಾಗಿ ಬೀಸ್ತಾನೆ. ಇದು ತಗ್ಗು ಪ್ರದೇಶ, ಗಾಳಿ ಸರಿ ಬರುವುದಿಲ್ಲ. ಎತ್ತರವಾದಂತಹ ತೂಹಿನಗಿರಿ ಯಾರು ತಳುವಳ ಸಮಯದಲ್ಲಿ ತಳುವಳ ಸಮಯದಲ್ಲಿ ಇನ್ನೊಮ್ಮೆ ಬೇಟೆ, ಇನ್ನೊಮ್ಮೆ ಆಡುವುದಿದ್ರೆ ಆಡುವ. ಏ ತಮ್ಮ, ಒಮ್ಮೆ ಏರಿದ ಮೇಲೆ ಮತ್ತೆ ಇಳಿಲಿಕ್ಕೆ ಉಂಟಾ? ಇಳಿಸ್ಲಿಕ್ಕಿಲ್ಲ. ಇಲ್ಲ ಇಲ್ಲ ಇಲ್ಲ. ಏ ತಮ್ಮ, ಏನು ನಿನ್ನ ಕಿವಿ ಕೊಡ್ತೇನೋ? ಕಿವಿ ಕೊಟ್ರೆ ಬೇರೆ, ನನಗೆ ಬೇಡ. ಹಾಗಲ್ವಾ? ಮತ್ತೆ ಗಾಳಿ ಬೀಸುವ ಕಡೆ ಸ್ವಲ್ಪ ಆಲಿಸುವಂತೆ. ಇದು ಆಲಿಸಿದೆ. ಏನಾಗಿರ್ಬಹುದಾ? ತಂಪಾಗಿ ಗಾಳಿ ಮಾತ್ರ ಬೀಸ್ತಾ ಉಂಟು ಎಂಬ ಹಾಗೆ ಭಾವಿಸಿ, ಗಾಳಿಯ ಜೊತೆಯಲ್ಲಿ ಇಂಪಾದ ಸ್ವರವು ಕೇಳಿ ಬರ್ತಾ ಉಂಟು. ಏನಾಗಿರಬಹುದು? ಈ ಸ್ವರದ ಮೂಲ ಎಲ್ಲಿಂದ ಎಂಬ ಹಾಗೆ ಆಲೋಚಿಸಿದೇನು ಅಂತ ಆದ್ರೆ ಇದು ಅದೇ. ಇದು ಅದೇ ಅದೇ ಅಂದ್ರೆ ಯಾವ್ದಾ? ಬಿದಿರಿಗೆ ಬಿದಿರುದಾಗಿ ಬರುವ ಸ್ವರವೇ ಇದು, ಬಿದಿರಿನ ಸ್ವರ. ಬಿದಿರಿನ ಸ್ವರ ಏನ್ ಲಲಿತವಾಗುವುದಕ್ಕೆ ಸಾಧ್ಯ ಉಂಟೆ ಹೇಳು? ಆಗ್ಲಿಕ್ಕಿಲ್ವಾ? ಖಂಡಿತವಾಗಿ ಇದಲ್ಲ. ಮತ್ತೆ ಒಂದು ವೇಳೆ ಹೂತೊಂದಿದ್ರೆ ವೀರರಾದಂತ ಚಂಡಮುಂಡರು ಕದಂಬಗಾಂತಾರವನ್ನು ಬಂದು ಸೇರಿದ್ದಾರೆ, ಬೇಟೆ ಮಾಡಿ ಆಯಾಸ ಹೊಂದಿದ್ದಾರೆ. ಅವರ ಆಯಾಸವನ್ನು ದೂರೀಕರಿಸುವಂತಹ ಉದ್ದೇಶದಿಂದ ಕೋಗಿಲೆಗಳು ಪಂಚಮದ ಇಂಚರದಲ್ಲಿ ಹಾಡುತ್ತಿರ್ಬೋದೇ? ಕೋಗಿಲೆಗಳು ಪಂಚಮದ ಇಂಚರದಲ್ಲಿ ಹಾಡಿದ್ರು ಹಾಡಬಹುದು, ಆದ್ರೆ ಇದು ಕೋಗಿಲೆ ಸ್ವರವ ಅಲ್ವಾ? ಕೋಗಿಲೆ ಹಾಡುವುದು ಹೇಗೆ? ಹೇಗೆ? ಹೌದಲ್ವಾ? ಇದು ಬೇರೆ ಯಾವ್ದೇ ಇರ್ಬೇಕು. ಇದಲ್ಲ. ಹಾಗಿದ್ರೆ ಬೇರೆ ಯಾವ್ದು? ಯಾವುದು? ಯಾವುದು ನೀನು ಹೇಳ್ಬೇಕು. ನಿನಗೆ ಗೊತ್ತಾಗ್ಲಿಲ್ಲ? ಇಲ್ಲ, ನನಗೆ ಗೊತ್ತಾಗಿದೆ. ಯಾವುದು? ಇದು ಬಹುಶಃ ಅವಳೇ ಆ
ಫಣಿವೇಣಿ ಪುಸ್ತಕ ಬಾಣಿ ಕಲ್ಯಾಣಿ ಹೇಗೆ ಹೇಳಿದ್ರು ಕೂಡ ಬ್ರಹ್ಮನ ಮಡದಿಯಾದಂತಹ ಶಾರದಾದೇವಿ ಅವಳಲ್ವೇ ಅಲ್ಲ. ಯಾಕೆ ಬರ್ಲಿಕ್ಕಿಲ್ಲ? ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಆ ಶಾರದಾದೇವಿ ಅವನ ಪಕ್ಕದಲ್ಲಿರಬೇಕು. ಒಂದು ವೇಳೆ ಅವಳಿಲ್ಲದೆ ಹೋದಳಂತಾದ್ರೆ ಸೃಷ್ಟಿಯಲ್ಲಿ ಬಹಳಷ್ಟು ವ್ಯತ್ಯಾಸ ಆಗಬಹುದು. ಹೌದೇ? ಒಮ್ಮೊಮ್ಮೆ ಕಣ್ಣಿದ್ರೆ ಮೂಗಿಲ್ಲ, ಮೂಗಿದ್ರೆ ಬಾಯಿ ಇಲ್ಲ, ಬಾಯಿದ್ರೆ ಕಣ್ಣಿಲ್ಲ, ಕಣ್ಣಿದ್ರೆ ಕೈ ಇಲ್ಲ, ಕೈ ಇದ್ರೆ ಕಾಲಿಲ್ಲ, ಕಾಲಿದ್ರೆ ದೇಹ ಇಲ್ಲ, ಎಲ್ಲ ಸರಿ ಇದ್ರೆ ತಲೆ ಸರಿ ಇರುವುದಿಲ್ಲ. ಹೌದಲ್ವಾ? ಹಾಗಾಗ್ತದೆ ಬ್ರಹ್ಮನ ಸೃಷ್ಟಿಯಲ್ಲಿ. ಓಹೋ, ಅದಕ್ಕಾಗಿ ಅವಳಲ್ವೇ ಅಲ್ಲ ಅಲ್ಲ ಅಲ್ಲ. ಹಾಗಿದ್ರೆ ಯಾರು? ಇದು ಅವನೇ. ಯಾರವ? ಕುದುರೆ ಮುಖ. ಹೌದು, ಕುದುರೆ ಮುಖ ಉಳ್ಳವನು. ಓಹೋ, ಕುಮ್ಮುರ. ದೇವಲೋಕದ ಗಾಯಕ ಅವೊಬ್ಬ ಮಾತ್ರ ಇರುವುದು. ಮತ್ತೆ ಇನ್ನೊಬ್ಬ ಇದ್ದಾನೆ ಚಿತ್ರಸೇನ. ಯಾರು? ಅವರಿಬ್ಬರು ಜೊತೆ ಸೇರಿದ್ರು ಅಂತ ಆದ್ರೆ ಗಾನ ವೈಭವ. ಹಾಗಾದ್ರೆ ಅವರಲ್ಲ ಎಂಬ ಹಾಗೆ ಹೇಳ್ತಾ ಇದ್ದ. ಅವಲ್ಲ. ಸರಿ, ಹಾಗಿದ್ರೆ ಬೇರೆ ಇನ್ನೊಬ್ಬ. ಯಾರವ? ನಾರದ. ಅವನೇ. ಕರದಲ್ಲಿಗೆ ಬಾರದ ಗಾನ ವಿಶಾರದ ಅವನ ವಿಶಾರದ ಕಲಹ ಪ್ರಿಯ ನಾರದ. ಅವನೇ ಬಂದದ್ದ? ಖಂಡಿತ ಬರ್ಲಿಕ್ಕಿಲ್ಲ. ಯಾಕೆ? ನಿನಗೆ ತಿರುಗಾಟ ಹೋಗ್ಲಿ. ಯಾರಿಗೆ? ನಾರದನಿಗೆ. ದಕ್ಷ ಬ್ರಹ್ಮ ಕೊಟ್ಟಂತಹ ಶಾಪ 3 ಮುಕ್ಕಾಲುಗಳಿಗೆ ಎಲ್ಲಿ 3 ಲೋಕವನ್ನು ಸಂಚರಿಸಿ ಎನ್ನುವ ಹಾಗೆ ಅಂದಿನಿಂದ ಇಂದಿನವರೆಗೆ ನಾರದನ ತಿರುಗಾಟ ಮುಗಿಲಿಲ್ಲ. ಈ ಸ್ವರವನ್ನು ಕೇಳಿದ್ದೆ ನೀನು. ಶ್ರುತಿತಾಳು ಲಯಬದ್ಧವಾಗಿ ಒಂದೇ ಕಡೆಯಿಂದ ಕೇಳ್ತಾ ಉಂಟು. ನಾರದಾದ್ರೆ ಹೇಗೆ? ಒಮ್ಮೆ ಅಲ್ಲಿಂದ, ಮತ್ತೊಮ್ಮೆ ಇಲ್ಲಿಂದ, ಮಗದೊಮ್ಮೆ, ಅಲ್ಲಿಂದ, ನಾಳೆ, ಆಚೆ, ನಿನ್ನೆ, ಈಚೆ, ಮೊನ್ನೆ, ಹತ್ತಿರ. ಹಾಗಿದ್ರೆ ಎಲ್ಲಿ ಹೋಗ್ತಾನಂತೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ವೀಣೆ ಬಿಡಿದಿರ ಭವಾನಿ ಅಲ್ಲ, ತುಂಬರ ಅಂತೂ ಅಲ್ವೇ ಅಲ್ಲ, ನಾರದ ಅಲ್ಲ, ಅದು ಅಲ್ಲ, ಇದು ಅಲ್ಲ. ಗೊತ್ತಾಗಬೇಕಿದ್ರ ಸ್ವರವನ್ನು ಬಿಡಿ. ಸ್ವರ ಹಿಡಿದು ಸ್ವರ ಹಿಡಿದು ನಡೆದರ ತನುವಿನ ಪರಿಮಳಕ್ಕೆ ಕೌತುಕ ಪರಿಮಳ ಗನಿ ಭವೇ ಕಲಕೀರವಾಣಿಯು ಗುರು ಕುಚ ಶರೀರಯೌ ಮೋಹನ ದುರಿತ ನಿಜ ಜಗಧಾರಿಯು ದುರಿತ ನಿಜ ಜಗಧಾರಿ Go,
ಬೆಳಕಿನ ವ್ಯವಸ್ಥೆ ಇತ್ತ? ನಿನ್ನೆ ಕತ್ತಲೆ ಕತ್ತಲೆ ಕತ್ತಲೆ. ಹೌದಲ್ವಾ? ಇವತ್ತು ಎಲ್ಲಿ ನೋಡಿದ್ರು ಬೆಳಕು. ಬೆಳಕಿನ ವ್ಯವಸ್ಥೆಯನ್ನು ಮಾಡಿದವರು ಯಾರು ಎನ್ನುವ ಹಾಗೆ ಅವರಿಗೊಂದೇನಾದ್ರೂ ಕೊಡ್ಬೇಕು. ಸ್ವರ ಹಿಡಿದು ಮುಂದುವರಿದು ಬಂದೇ ಉಂಟಾದ್ರೆ ಒಬ್ಬಳಕ್ಕೆ ಸೌಂದರ್ಯವತಿ ಚಿನ್ನದ ವಿಯಾಲೆಯಲ್ಲಿ ಗಾನವನ್ನು ಮಾಡ್ತಾ ಇದ್ದಾಳೆ. ನೋಡಿದೆ ನೋಡಿದೆ ನೋಡಿದೆ. ಅಂಬರ ಪಥದಿಂದ ಇಳಿದು ಬಂದಂತಹ ಸ್ವರ್ಣ ದುಯಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ದಾಳೆ ಈ ಸೌಂದರ್ಯವತಿ. ಸರಿ, ನೋಡುವುದಕ್ಕೆ ಕಣ್ಗಳೆರಡು ಸಾಲದು, ಹೊಗಳುವುದಕ್ಕೆ 1000 ನಾಲಿಗೆಯುಳ್ಳ ಆದಿಶೇಷ ನಿವಾಸಾಧ್ಯ. ನೋಡಂತೆ ನೋಡಂತೆ ಪರಿಮಳದ ಪುತ್ತಳಿಯು ಚೆಲುವಿನ ಕರುವಿನ ಎರಕೋ ಇಟರ ಪುಣ್ಯದ ಪರಿಣತಿಯು ಕಾಮುಕರ ಭಾಗ್ಯದ ಕಲ್ಪತರು ಫಲವು ಮನಿತಪ ಫಲವು ಲೋಕ ಸೌಂದರ್ಯ ನಿಸರ್ಗವು ನಾಕಸುಖ ಸಾಕಾರವು ಶಶಿಮೊಗದ ನಸುನಗೆಯ ಬಾಲೆ ದರ್ಪಣ ಕಪೋಲೆ ಪನ್ನಗ ಸದೃಶ ವೇಣೆ ಶುಖ ವಾಣೆ ಇವಳ ಆನಂದದ ಕಂಪು ಪೂರ್ಣ ಚಂದ್ರನ ಪೆಂಪು ಇವಳ ಕರ್ಣದ್ವಯ ಆಕಾರ ಕನ್ನಡ ಲಿಪಿಯ ಶ್ರೀಕಾರದಂತಿರ್ಪುದು. ಈಕೆ ಸುಂದರ ತರುಣಿ ಜನಮನ ಕರಣಿ ಕಲೆಯ ಪುಷ್ಕರಣಿ ಗುರುಗುಜರ ಭರಣಿ ಪ್ರಕಾಶದ ದ್ಯುಮಣಿ ಮಂದಗಮನೆಯ ಮಂದಹಾಸದ ವಿಲಾಸಮಂ ಕುಂದ ರದನೆಯ ಕುಂದ ದವಯವದ ಸೌಂದರ್ಯ ದಂದಮಂ ವಕ್ರ ಕುಂತಳೆಯ ವಕ್ರ ಲೋಕನದ ಭಾವದ ಬಗೆಯನ್ನು ಚಂದನ ಸುಗಂಧಿನಿಯ ಚಂದ್ರಾಸಿ ದಶಕಮಂ ಬಂದುಗೆ ದುಟಿಯಳ ಬಂದುರದ ಸಿಂಗರವನೇನೆಂದು ಬಣ್ಣಿಸಬಹುದು. ಇವಳ ಕಪ್ಪಾದ ಕೇಶ ಶೃಂಗಾರ ಭರಿತ ವೇಷ ನಳಿ ತೋಳ್ಗಳ ಪಾಶ ಮರೆಸಿ ತೆನ್ನೆಯ ರೋಷ ತಡೆದರೆನ್ನನು ಈಶ ಆಗಲನ್ನೇ ಸರ್ವನಾಶ. ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ ಕತ್ತಳೆಯೋಳ ಅಡಿಡ ಲಂಕಿ ಪಣೆಗೆ ಕಸ್ತೂರಿಯಂ ಕಣ್ಗೆ ಕಾಡಿಗೆಯಂ ಕೊರಲ್ಗೆ ಹರಿನೀಲಮಣಿ ಭೂಷಣವದು ಸೇರಿಸಲ್ಕದು ನೈಜವಾಗಿ ಬೆರಗಾಗಿ ಬಳಿ ಕೋರೆ ದುರುಬಂ ತೆಗೆದು ಜಡೆಕಟ್ಟಿ ಪೊರಮಟ್ಟು ನಿರಿಗುರುಳ ಪವಳ ದರದ ಉರುತರದ ತೋಳ್ಗಳ ಕಂಬು ಕಂಠದ ತರಳ ನಯನದ ಸಂಪಗೆಯ ನಾಸಿಕದ ಪೆರನುಸಲ ಹರಿಯ ಮಧ್ಯದ ಹಂಸ ಗಮನದ ಗುರು ಕುಚದ ಕರ ಪಲ್ಲವದ ಸರಸಿರುಹಮುಖಿ ಅರರಿಂದಿವಳಂತ ವಿಟಗಾರೆ ನೋಡೆ ಸ್ಮರಣ ಕೂರ್ಗಣೆಯಂತಿ ಹಣು ನೀರ ಸರಸಿಜ ವದನೆ ಹರಿಣ ನೇತ್ರ ಚೆಲುವ ತರುಣೀಮಣಿ ವಿಮಲಗ. ಹಸಿಯ ನಡುವಿನ ನಿಮ್ನ ನಾಭಿಯ ಮುಸುಲ ಭಾಷೆಯ ತೋಳಕುಚಗಳ ವಿಶುಪ ತೊಡಗಳ ಚಾರು ಜಂಗವ ಬೆಸವ ಕಂಗಲ ತೊಲಗಿ ಬೆಳಗುವ ಬಿಸದ ಗಂದಿನಿಯು ಪರಮ ಪರಿಮಾಣಗಳ ಸಂಹರಿಸಿ ಮುಗ್ಧ ಕೆಂದಾಬರೆ ಮರಿದುಂಬಿಗಳ ನಡಬಳಿಸಿ ಸರಸ ವೀಣಾಬ್ದಿನಿ ಹಂಸೆಯ ಗರ್ವಗತಿಗಳ ಹಾಯ್ದು ಮನಸ್ಸಿ ಜನವರ ವಿರಿಂಚ ಸೃಜಿಸಿದನೆ ಎನ್ನುವ ಹಾಗೆ ಭ್ರಮೆ. ಬೋಲಲೆಯ ಮೌಕ್ತಿಕದ ಮಣಿಯೋ ಶಾಸ್ತ್ರಿ ಶಿರನಾದ ಶೇಷನ ಶಿರದಲ್ಲ ಸೇವೆ ಮಾಣಿಕ್ಯವೋ ವಸುಮತಿ ಕೇಸವ ಸೀಮಂತದ ಮಣಿಯೋ ಎನ್ನುವ ಹಾಗೆ ಕಂಗೊಳಿಸ್ತಾ ಇದ್ದಾಳೆ. ಕೋಟಿ ಸೂರ್ಯರ ಏಕಕಾಲದಲ್ಲಿ ಧರೆಗಿಳಿದು ಬಂದು ಉದಯಿಸಿದ್ರೆ ಯಾವ ರೀತಿಯಾದಂತಹ ಪ್ರಭೆ ಗೋಚರಿಸ್ತದೋ ಅದೇ ತೆರನಾದಂತಹ ಪ್ರಭೆ ಗೋಚರಿಸ್ತಾ ಇದೆ. ಯಾರಾಗಿರಬಹುದು ಅವಳು? ಅಣ್ಣ, ಇದು ಅವಳೇ ಅಲ್ವಾ? ಅವಳೆಂದ್ರೆ ಲಕ್ಷ್ಮಿ. ಲಕ್ಷ್ಮಿ ಸಮುದ್ರ ಮಥನದ ಕಾಲದಲ್ಲಿ ಹುಟ್ಟಿಕೊಂಡವಳು. ನಿನಗೇನು ಬೇಕು? ನಿನಗೇನು ಬೇಕು? ನನಗೇನು ಬೇಡ. ನಿನಗೆ ಅಲ್ವಾ? ಮತ್ತೆ ಅಂದು ಶ್ರೀಮನ್ನಾರಾಯಣ ಕೇಳಿದಂತಹ ಸಂದರ್ಭದಲ್ಲಿ ವಕ್ಷಸ್ಥಳದಲ್ಲಿ ಜಾಗವನ್ನು ಕೇಳಿದ್ದಾಳೆ. ಅಷ್ಟು ಒಳ್ಳೆಯ ಜಾಗ ಬಿಟ್ಟು ಈ ಕಾಂತಾರಕ್ಕೆಲ್ಲ ಬರ್ಲಿಕ್ಕಿಲ್ಲ. ನೀ ಹೇಳಿದ್ದು ಸರಿ, ಈ ಕಾಂತಾರಕ್ಕೆ ಇನ್ನು ಬರ್ಲಿಕ್ಕಿಲ್ಲ. ಇಲ್ಲ ಇಲ್ಲ, ಕದಂಬ ಕಾಂತಾರಕ್ಕೆ ಬರ್ಲಿಕ್ಕಿಲ್ಲ. ಅಣ್ಣ, ಅವಳ ವಿಷಯ ಬಿಡುವ. ಬೇರೆ ಇನ್ನೊಬ್ಬಳಿದ್ದಾಳಲ್ಲ, ಯಾರವಳು? ಅವಳೇ ಉಮೆ. ಉಮೆ 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 ಪಾರ್ವತಮ್ಮ. ಪಾರ್ವತಮ್ಮ ಒಮ್ಮೆ ನೋಡಿ ಬರ್ಬೇಕಾ? ನೋಡಿ ಬಾ. ಏ ತಮ್ಮ, ಏನೋ ನೀನು ಹೇಳಿದ ಹಾಗೆ ಇದು ಪಾರ್ವತಮ್ಮ ಅಲ್ಲ ಆಯ್ತಾ? ಅದು ಹೇಗೆ? ಹಣೆಯಲ್ಲಿ ದೊಡ್ಡ ಬೊಟ್ಟಿಲ್ಲ ಅಂತ. ದೊಡ್ಡ ಬೊಟ್ಟಿಲ್ಲ ಅಂತ. ದೊಡ್ಡ ಬೊಟ್ಟಿಲ್ಲದಿದ್ರೆ ಪಾರ್ವತಮ್ಮ ಅಲ್ವಾ? ಲೋಕಕ್ಕೆ ಆದರ್ಶ ಅಲ್ವೇನೋ ದೊಡ್ಡ ಬೊಟ್ಟು? ಈಗ ಈಗ ಹೀಗೆ ಹೋಗಿ ನೋಡಿದ್ರು ಬೊಟ್ಟು ಕಾಣುದಿಲ್ಲ. ಬೊಟ್ಟಿಲ್ಲ? ಇಲ್ಲ ಇಲ್ಲ ಇಲ್ಲ. ಕೆಂಪಿದ್ದಂತೂ ಇಲ್ಲವೇ ಇಲ್ಲ. ಇಲ್ಲೇ ಇಲ್ಲ. ಒಬ್ಬಳಿಗೆ ಅಂಗ ಬನಿತ್ತ, ಇನ್ನೊಬ್ಬಳನ್ನು ಶಿರದಲ್ಲಿ ಪೊತ್ತ, ಹೆಣ್ಣಮ್ಮ ಬಿತ್ತ. ಶಂಕರಿಯನ್ನು ಕಳುಹಿಸೋದಕ್ಕೆ ಸಾಧ್ಯವೇ ಇಲ್ಲ. ಶಂಕರಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಸರಿ ಸರಿ ಸರಿ, ಇಲ್ಲ ಇಲ್ಲ ಇಲ್ಲ. ಅವಳ ವಿಷಯ ಬಿಡುವ. ಇನ್ನೊಬ್ಬಳಿದ್ದಾಳಲ್ಲ, ಯಾರವಳು? ಸೌಂದರ್ಯವತಿಯರಲ್ಲಿ ಅತಿ ಸೌಂದರ್ಯವತಿ ಯಾರು ಅಂತ ಕೇಳಿದ್ರೆ ಆಕಾಶದಲ್ಲಿ ನಕ್ಷತ್ರಗಳ ಮಧ್ಯೆ ಚಂದ್ರಮನು ಹೇಗೆ ಶೋಭಿಸುತ್ತಾನೋ ಅದೇ ರೀತಿ 3 ಲೋಕದ ಸೌಂದರ್ಯವತಿಯರನ್ನು ಒಟ್ಟಾಗಿ ಸೇರಿಸಿದ್ರೆ ಅದರಲ್ಲಿ ಎದ್ದು ಕಾಣುವವಳೇ ಆರತಿಯೇ. ಯಾರು? ಆರತಿಯೇ. ಆರತಿ? ಯಾವ ಆರತಿಯ? ಆರತಿ ಅಲ್ಲ ಪುಣ್ಯಾತ್ಮ, ಮತ್ತೆ ಆ ರತಿ ಇವಳೇ. ರತಿ? ಹೌದೌದು. ಅವರದ್ದೊಂದು ಮೇಳವೇ ಇದೆ. ಯಾವುದು? ಕಾಮರತಿಯರ ಮೇಳ. ಸತಿಯ ಬಿಟ್ಟಿರಲಾರ ಸುಪ್ರೇಮ. ಎಡಭಾಗದಲ್ಲಿ ಮನ್ಮತ ಇಲ್ಲ. ಹಾಗಾಗಿ ಕಾಮರತಿಯರ ಮೇಳ ಇದಲ್ಲ. ಕಾಮರತಿಯರ ಮೇಳ ಇದಲ್ಲ. ಅಲ್ಲಲ್ಲ ಅಲ್ಲ. ಆ ಮೇಳ ಅಂತ ಅಲ್ಲ ಅಂತ ಆದ್ರೆ ಇದು ಯಾವ ಮೇಳ? ನಿನಗೆ ಇಷ್ಟೊತ್ತಾದ್ರೂ ಮೇಳ ಯಾವ್ದಂತಲೇ ಗೊತ್ತಾಗ್ಲಿಲ್ಲ. ಯಾವ ಮೇಳವಿದು? ಮೇಳ ಯಾವ್ದಂತಲೇ ಗೊತ್ತಾಗಲ್ಲ. ನನಗೆ ಗೊತ್ತಾಗಿದೆ. ಯಾವುದು? ಇದು ಬಹುಶಃ 2ನೇ ಮೇಳ. ನೋಡಿ ಹೇಳಿದ್ಯಾ? ಮತ್ತೆ ನೋಡದೆ ಹೇಳಿಕೆ ಯಾವ್ದು? ಅವಳನ್ನೇ ನೋಡಿದ್ದೀನಿ. ಅದು ಹೇಗೆ? ಕಾಮರತಿಯರ ಮೇಳ ಅಲ್ಲ, ಬೇರೆ ಯಾವುದೋ 2ನೇದ್ದು ಅಂತ. ಎಲ್ಲರೂ ಕೇಳುದಿದ್ದನ್ನೇ, ಏನು? ಇದೇ ಬೇಕು ಇದೇ ಬೇಕು. ಇಲ್ಲದಿದ್ರೆ ನಾವು ಇಲ್ಲಿರುವವರು, ಎಲ್ಲೋ ಇರಬೇಕಾದವರು ಇಲ್ಲಿಗೆ ಬಂದಿದ್ದೇವೆ. ನಮಗೂ ನೋಡುವಾಗ ಆಗ್ತದೆ ಇದೇ ಆದೀತು ಅಂತ. ಇದೇ ಆದೀತು, ಹೌದಲ್ವಾ? ನಾವೇನು ತಿರುಗಾಟ ಮಾಡಿದ್ದು ಕಡಿಮೆ ಅಲ್ವೇ ಅಲ್ಲ? 3 ಅಲ್ಲ 6ರಲ್ಲಿ ಕೂಡ ಇಂತಹ ಸೌಂದರ್ಯವತಿ ಇಲ್ಲ. ನೋಡಂತೆ ಮನಸ್ಸು ಪ್ರಶಾಂತವಾಗ್ತದೆ. ಅಕ್ಷಯವಾದಂತಹ ಸೌಂದರ್ಯದ ರಾಶಿ. ಎಂತಹ ಪುರುಷನಿಗೂ ಪ್ರೇಮವೆನ್ನುವುದಕ್ಕೆ ಹರಿತಾರೆ. ಈ 7 ಲೋಕದಲ್ಲಿಯೂ ಕೂಡ ಇಂತಹ ಸೌಂದರ್ಯವತಿ ಇಲ್ಲ ಅಂತಾದ್ರೆ ಇವಳನ್ನು ಇಲ್ಲೇ ಬಿಟ್ಟು ಹೋದ್ರೆ ಸರಿಯಾಗ್ತದ ಹೇಳೋ? ಏನು ಮಾಡುವ? ನಾ ಮಾತಾಡಿಸಿ ಬರುವೆ. ಮಾತನಾಡಿಸಿದ ಮೇಲೆ ನಿನ್ನ ಮುಂದಿನ ಯೋಜನೆ ಏನು ಅಂತ ನನಗೆ ಗೊತ್ತುಂಟು. ಕರ್ಕೊಂಡು ಹೋಗುದೆ, ಅವಳನ್ನು ಕರೆದುಕೊಂಡು ಹೋಗುದು. ಹೌದೌದು. ನಮಗಾಗ್ತದ ಅದು? ಏನಾಗದ? ಬ್ರಹ್ಮದೇವರವರ ನೆನಪಿಸಿಕೋ. ಬ್ರಹ್ಮಚರ್ಯ ಏನಾದ್ರೂ ಕೆಟ್ಟು ಹೋಯ್ತಂತಾದ್ರೆ ಅಂದೇ ಚಂಡಮುಂಡರ ಮರಣ. ಹಾಗಾಗಿ
ಇವಳ ಸುದ್ದಿಗೆ ನಾವು ಹೋಗಬಾರದು. ಮದುವೆ ಆಗುವ ಮಾರ್ಗ ನಮಗಿಲ್ಲ. ನಮಗಿಲ್ಲ. ಹಾಗಿದ್ರೆ ಒಂದು ಉಪಾಯ, ನಮ್ಮಣ್ಣ ಶುಂಭ ಅವನಲ್ಲಿ ಹೇಳು. ಬೇಕಾದ ಹಾಗೆ ಮೃಗಬೇಟ. ಆಮೇಲೆ ಒಂದು ವಿಶೇಷ. ಬೇಟೆಯಾಡಿದಂತಹ ಪರಿಣಾಮ ದೇಹಕ್ಕಾಯಿತು ಆಯಾಸ. ಆಯಾಸ ಪರಿಹಾರಕ್ಕಾಗಿ ಮಾರುತನಲ್ಲಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿದೆವು. ತಂಪಾದ ಗಾಳಿಯೊಂದಿಗೆ ಇಂಪಾದ ಸ್ವರವು ಕೇಳಿ ಬಂತಣ್ಣ. ಆ ಸ್ವರವನ್ನು ಅರಸುತ್ತಾ ಮುಂದಕ್ಕೆ ಹೋದಾಗ ತರುಣಿಯೋರ್ವಳು ಕೋಟಿ ಸೂರ್ಯ ಪ್ರಕಾಶವನ್ನು ಬೀರುತ್ತಾ ಸ್ವರ್ಣ ದುಯ್ಯಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇತ್ತು. ಅವಳ ಅಂದವನ್ನು ಕಂಡ ಕ್ಷಣವೇ ನಮಿಗನಿಸಿದ್ದು ಒಂದು. ಮೂರು ಲೋಕದ ಒಡೆಯನಾದಂತಹ ನೀನವಳನ್ನು ವರಿಸಬೇಕು. ನಿನ್ನ ವಾಮಭಾಗದಲ್ಲಿ ಅವಳು ರಂಜಿಸಬೇಕು. ಕದಂಬ ಕಾಂತಾರದ ಕನ್ನಿಕೆಯನ್ನು ಕರೆತರುವಲ್ಲಿ ಕಾರ್ಯಪ್ರವೃತ್ತನಾಗಬೇಕಣ್ಣ. ಮನಸ್ಸಿನ ಶರಹದಿಗೆ ಸಿಲುಕುತ್ತ ನಿಶ್ಚಯಿಸಿ ಹೆಣ್ಣಿನ ಬಗ್ಗೆ ವರ್ಣಿಸಿದ ಕ್ಷಣದಲ್ಲಿ ಏನು ನನಗೆ ಬೇಕು ಬೇಕು ಅನ್ನಿಸ್ತ ಉಂಟಲ್ಲ ತಮ್ಮಂದಿರೇ. ಏನು ಬೇಕು, ಎಷ್ಟು ಬೇಕು, ಎಲ್ಲಿ ಬೇಕು, ಯಾವುದು ಬೇಡ ತಮ್ಮ. ಇದಕ್ಕೆ ಕಾರಣ ಏನೆಂದು ಆಲೋಚಿಸಿದರೆ ಇದಕ್ಕೆಲ್ಲ ಕಾರಣವು ಆ ರಂಗ, ಆ ಮನ್ಮಥ ಅವನಲ್ಲಿದ್ದಂತಹ ಪಂಚ ಶರಗಳನ್ನು ಪ್ರಯೋಗಿಸಿದ ದಿಸೆಯಿಂದಾಗಿ ಬಲಲಿ ಬೆಂಡಾದೆ ತಮ್ಮಂದಿರೇ, ಬಲಲಿ ಬೆಂಡಾದೆ. ಏನು ತೀರ್ಮಾನ? ವನದ ಲೋಚನೆ ತಂದು ವರಿಸಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವನ ಹೋಗಿ ಬರ್ಲಿ. ಅವಸರ ಮಾಡಬೇಡಿ ತಮ್ಮಂದಿರೇ. ಅದು ನಿಮ್ಮಿಂದ ಆಗುವ ಕೆಲಸವಲ್ಲ. ಅದಕ್ಕೆ ಬೇರೆ ವ್ಯವಸ್ಥೆ ನಾನು ಮಾಡ್ತೇನೆ. ನೀವೆಷ್ಟಾದ್ರೂ ಬೇಟೆ ಆಯಸವಟ್ಟವರು ವಿಶ್ರಾಂತಿ ಪಡೆದುಕೊಳ್ಳಿ. ಬೇಕಾದಾಗ ನಿಮ್ಮನ್ನು ಕರೆಸಿ ಸುಗ್ರೀವ ತಮ್ಮಂದಿರಾದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬಾವನದಲ್ಲಿ ಹೆಣ್ಣೊಬ್ಬಳು ಚಿನ್ನದ ಉಯ್ಯಾಲೆ ತೂಗುವಂತಹ ದೃಶ್ಯವನ್ನು ಕಂಡರು. ಹೌದೇ? ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು, ನನ್ನ ಜೀವನ ಸಂಗಾತಿ ಅನ್ನಬೇಕೆನ್ನ ಆಶೆಯನ್ನು ಬಟ್ಟುವ ನಾನಿದ್ದೇನೆ. ಸುಗ್ರೀವ, ನಿಮಗೂ ಮದುವೆ ಆಗುವಂತ ಆಶಯ ಪ್ರಭು? ಮತ್ತೆ ನನಗಲ್ಲದೆ ಮತ್ತೆ ಯಾರಿಗೆ? ನಿನಗ ಪಾಪಿ ಮದುವೆ ನನಗೆ ಬೇಡ. ಮುಚ್ಚು ಬಾಯಿ ಮುಚ್ಚು. ಸುಗ್ರೀವ, ವಯೋವೃದ್ಧನು ಜ್ಞಾನ ಸಂಪನ್ನನಾದ
ನೀನನ್ನು ಕರೆಸಿದ್ದು ಅದಕ್ಕಾಗಿಯೇ ನೋಡು ಈ ಕ್ಷಣವೇ ಕದಂಬಾವನಕ್ಕೆ ತೆರಳಿ ನನ್ನ ಬಗ್ಗೆ ಆಕೆಯಲ್ಲಿ ಚೆನ್ನಾಗಿ ವಿವರಿಸಿ ಆದಷ್ಟು ಬೇಗ ಆಕೆಯನ್ನು ಕರೆದುಕೊಂಡು ಬಾ ರಾಜಾಜ್ಞೆ ಕದಂಬವನ್ನು. ಶುಂಭನಾದ್ಯಳೈದಿ ಮೆರೆವ ಕದಂಬವನವನ ಪುತ ತ್ರೈ ಜಗದ ಪಿಕೆಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರಣ ಬಿಗುರೆಸಿರು ಕುತಲಿ ನಮ್ಮಯ ಶುಭ ಕೆಟ್ಟರು ತಿಳಿದು ನೋಡಲಿ ಕೀಕೆ ಮಾಲಿನಿಯೇ ಶುಂಭನಾದ್ಯಳೈದಿ ಶುಂಭರಾಜ್ಯಂತೆ ಕದಂಬಾವನವನ್ನು ಪ್ರವೇಶ ಮಾಡಿದ್ದೇನೆ. ಬಂದು ನೋಡಿದ್ರೆ ವಿಚಿತ್ರವೇ ಸರಿ. ನಾವು ಕೇಳಿ ತಿಳಿದದ್ದು ಹೀಗೆ, ಕದಂಬಾವನ ಎಂದರೆ ತುಂಬಿದಂತ ಕಾರ್ಗತ್ತಲು ಅಂತ. ಆದ್ರೆ ಇಂದು ಹಾಗಲ್ಲ, ಎಲ್ಲೆಡೆ ನೋಡಿದ್ರು ಕೂಡ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು ಈ ಕದಂಬಾವನ. ನೋಡಬಾರದೆ ವೈರ ಭಾವದಿಂದ ಇರಬೇಕಂತ ಮೃಗಗಳೆಲ್ಲ ಮಿತ್ರ ಭಾವದಿಂದ ವರ್ತಿಸ್ತಾ ಇವೆ. ಏನಿದರ ಅರ್ಥ ಒಂದೂ ಅರ್ಥವಾಗುತ್ತಾ ಇಲ್ಲ. ಅದಲ್ಲ, ಚಂಡ ಮುಂಡನಿಂದ ಕೇಳಿ ತಿಳಿದಂತ ವಿಷಯ ಶುಂಭ. ಕದಂಬಾವನದಲ್ಲಿ ಒಬ್ಬಾಕೆ ಹೆಣ್ಣಿದ್ದಾಳೆ. ರನ್ನದ ಉಯ್ಯಾಲೆಯನ್ನು ಕಟ್ಟಿ ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾಳೆ. ಅವಳ ದಾಂತ ರೂಪಕ್ಕೆ 3 ಲೋಕದಲ್ಲಿ ಎಣೆಯಾರು ಇಲ್ಲ ಅಂತ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಳಲುತ್ತಾ ಇದ್ದಾನೆ. ಮಾತ್ರವಲ್ಲ, ಅವಳನ್ನು ಮದುವೆ ಆಗುವುದಕ್ಕಾಗಿ ಹಾತೊರೀತಾ ಇದ್ದಾನೆ. ಅದಕ್ಕಾಗಿ ಸಂಧಾನವನ್ನು ಮಾಡಿ ಕರೆಕೊಂಡು ಬಾ ಸುಗ್ರೀವ ಹೀಗೆಂದು ಆಜ್ಞೆಯನ್ನು ಮಾಡಿದ್ದಾನೆ. ಅವನ ಆಜ್ಞೆಯಂತೆ ಬಂದವನು ನಾನಿದ್ದೇನೆ. ಬಂದು ನೋಡಿದ್ರೆ ವಿಚಿತ್ರವೇ ಸರಿ, ಮೇಲಿಂದ ಕೆಳಗೆ ಇಳಿದು ಬಂದಿದೆ ರನ್ನದ ಉಯ್ಯಾಲೆ. ಆ ಉಯ್ಯಾಲೆಯಲ್ಲಿ ಕುಳಿತು ಹಾಡನ್ನು ಹಾಡುತ್ತಾ ಇದ್ದಾಳೆ. ಒಬ್ಬಾಕೆ ಸರ್ವಾಂಗ ಸುಂದರಿ ಅಂತ ನಾರಿ. ನೋಡಬಾರದೆ ಇವಳ ಮುಖದಿಂದ ಹೊರಹೊಮ್ಮಿದಂತ ಕಾಂತಿಯಿಂದ ಇಡೀ ಕಾಡೆ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು. ಇವಳು ಉಯ್ಯಾಲೆಯನ್ನು ತೂಗುದ ಅಲ್ಲ, ಜಗವನ್ನೇ ಆಡಿಸುವುದ. ಇವಳು ನಾರಿಯೇ, ಈಕೆ ಸರ್ವತ್ರ ನಾರಿಯಲ್ಲ. ಇವಳು ಆದಿ ಅಂತರಹಿತ ಅಂತ ಆದಿ ಮಾಯೇ ಸರಿ. ತ್ರಿಜಗವನ್ನೇ ತನ್ನ ದಾಂತ ಉದರದಲ್ಲಿ ಇರಿಸಿ ಪೋಷಿಸುವಂತ ಮಹಾಮಾತೆಯಲ್ವೇ. ಇವಳನ್ನು ನಮ್ಮ ಶುಂಭ ಬಯಸಿದನಲ್ಲ, ಶುಂಭ ಬಯಸಿದ್ದಲ್ಲ. ಅವ ಈ ಸಲ ಕೆಟ್ಟ, ಅವ ಕೆಟ್ಟದಲ್ಲ. ದಾನವ ಕುಲದ ಸರ್ವನಾಶವಂತೂ ಖಂಡಿತವೇ ಸರಿ. ಇಲ್ಲದಿದ್ರೆ ಈ ಪ್ರಾಯದಲ್ಲಿ ನಮ್ಮ ಶುಂಭನಿಗೆ ಮದುವೆ ಆಗುವಂತ ಆಶಯ. ಏನು ಮಾಡೋಣ ಹೇಳಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹುಚ್ಚು ಉಂಟಂತೆ. ನಮ್ಮ ಶುಂಭನಿಗೆ ಮದುವೆ ಆಗುವಂತ ಹುಚ್ಚು. ಏನೇ ಇರಲಿ, ರಾಜ ಕಾರ್ಯಕ್ಕೆ ಬಂದವನೇ ಸುಗ್ರೀವನಲ್ವಾ. ಹಾಗಾದ್ರೆ ಹುಡುಗಿಯಲ್ಲಿ ಮಾತಾಡ್ಬೇಕು. ಮಾತಾಡ್ತೇನೆ ಅಮ್ಮ. ನಿನ್ನ
ಕಳುಹಿಸಿಕೊಟ್ಟಿದ್ದಾನೆ. ಕಳುಹಿಸಿಕೊಡುವುದಕ್ಕೆ ಬಲವಂತ ಕಾರಣ ಉಂಟು ತಾಯಿ. ನಿನ್ನದಂತಹ ವಿಚಾರವನ್ನು ಚಂಡ ಮುಂಡರು ಶುಂಭನಿಗೆ ತಿಳಿಸಿದವರಿದ್ದಾರೆ. ನಿನ್ನ ರೂಪಲಾವಣ್ಯದ ಬಗ್ಗೆ ಹೊಗಳಿದ್ದಾರೆ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಳಲುತ್ತಾ ಇದ್ದಾನೆ. ಮಾತ್ರವಲ್ಲ ತಾಯಿ, ನಿನ್ನನ್ನು ಮದುವೆಯಾಗುವುದಕ್ಕಾಗಿ ಹತ್ತರಿತ್ತಾ ಇದ್ದಾನೆ. ಶುಂಭನಾದರೂ ಸಾಮಾನ್ಯದವನಲ್ಲಮ್ಮ. 3 ಲೋಕವೇ ಅವನ ಅಧೀನದಲ್ಲಿ ಉಂಟು. ಸಂಪತ್ತಿನಿಂದ ತುಂಬಿ ತುಳುಕುತ್ತಾ ಉಂಟು. ನಮ್ಮದಂತ ಶೋಣಿತಾಪುರ. ರೂಪದ ಬಗ್ಗೆ ಹೇಳುವುದಿದ್ರೆ ಕಡಿಮೆ ಅಲ್ಲಮ್ಮ. ಮನ್ಮಥನಿಗಿಂತಲೂ ಅಧಿಕವಂತ ರೂಪ ನಮ್ಮ ಶುಂಭನಲ್ಲೇ ಉಂಟು. ಅಂತ ಶುಂಭನನ್ನು ವರಿಸುವುದಕ್ಕಾಗಿ ನನ್ನ ಜೊತೆಯಲ್ಲಿ ಇಳಿದು ಬರ್ತಾ ತಾಯಿ ನೀನು. ಈತ ನಳಿದರೆ ಎನ್ನ ವಾರ್ತೆಯ ದೂತ ಶುಂಭಾಗೆ ಬೇಡುವ ದೂತನಿಲ್ಲೆಂದೆಂದರೆ ಸುಗ್ರೀವನಾಡಿದ ಮಾತನ್ನಾಲಿಸಿದಾಗ ಮುಖದಲ್ಲೊಂದು ಕಿರುನಗೆ ಉಕ್ಕಿ ಹೋಯಿತು. ನನ್ನ ನಗೆ ತನಗೆ ನಗೆ ಆಗಿ ಹೋಯಿತಲ್ಲ. ಧರೆಯಲ್ಲಿ ಈತ ಸತ್ತು ಬಿದ್ದಿದ್ದಾನೆ ಪಾಪ. ಈತ ನಡೆದನೆಂದಾದರೆ ಆ ಧೂರ್ತ ಶುಂಭನಿಗೆ ನನ್ನ ವಿಚಾರ ತಿಳಿಸುವುದಕ್ಕಾಗಿ ಬೇರೆ ದೂತ ನಾನು ನೇಮಿಸಬೇಕಾಗುತ್ತದೆ. ಹಾಗಾಗಿ ಕೂಡದು ವಿಗ್ರಹ ಮತ್ತು ಅನುಗ್ರಹ ಎನ್ನುವ ಶಕ್ತಿಯನ್ನು ಹೊಂದಿದವಳು ನಾನು. ಆದುದರಿಂದಲೇ ಕರುಣಾರಸವನ್ನು ಬೀರಿ ಈತನು ನೆಬ್ಬಿಸುತ್ತಾರೆ ನೋಡುವ. ಮಲಗಿದ್ದೇ ತಡ ಗಾಢವಾದಂತ ನಿದ್ದೆ ಬಂದು ಹೋಯ್ತು ನನಗೆ. ತಪ್ಪಾದ ಜಾಗ ಅಲ್ವಾ? ಹಾಗೆ ಓಯ್ ನಿದ್ದೆ ಮಾತ್ರ ಬಂದದ್ದಲ್ಲ, ನಿದ್ದೆಯಲ್ಲಿ ನಾನು ಕನಸು ಕಂಡದ್ದಲ್ವಾ? ಹೌದು ಅಂತ. ಕನಸಿನಲ್ಲಿ ಸ್ವರ್ಗಕ್ಕೆ ಹೋದದ್ದು. ಸ್ವರ್ಗದಲ್ಲಿ ಅಜ್ಜ ಸಿಕ್ಕಿದ್ರು. ಅಜ್ಜ ಹತ್ತಿರಕ್ಕೆ ಬಂದು ಮಗನೇ ಸುಗ್ರೀವಂತ ಹೇಳಿದ್ರು. ಅಜ್ಜನನ್ನು ಕಂಡು ಸಂತೋಷವಾಯ್ತು ನನಗೆ. ಕಾಣದೆ ತುಂಬಾ ದಿವಸ ಆಯ್ತಲ್ವಾ? ಹೌದಲ್ವಾ? ಹಾಗೆ ಇದು ಕಾಡಲ್ವಾ? ಇಲ್ಲಿ ನಾನು ಮಲಗಿದ್ದಲ್ಲ ಪುಣ್ಯಾತ್ಮರೇ. ನಾನು ಸತ್ತದ್ದು, ಸತ್ತು ಸ್ವರ್ಗಕ್ಕೆ ಹೋದದ್ದು. ಸಾಯ್ಬೇಕಿದ್ರೆ ನನ್ನನ್ನು ಕೊಂದವರು ಯಾರು? ಕೊಂದಂತ ನನ್ನನ್ನು ಬದುಕಿಸಿದವರು ಯಾರು? ಒಂದು ಅರ್ಥವಾಗುತ್ತಾ ಇಲ್ಲ. ಓಹೋ, ಅರ್ಥವಾಯಿತು ನನಗೆ. ಹುಡುಗಿಯಲ್ಲಿ ಮಾತಾಡುತ್ತಿರುತ್ತ ವೇಳೆಯಲ್ಲಿ ಆಕೆಯ ಮುಖದಿಂದ ಕಿರುನಗೆ ಒಂದು ಹೊರಹೊಮ್ಮಿತು. ಆ ನಗೆ ನನಗೆ ದಗೆ ಆಯ್ತಾ ಅಂತ. ಆದ್ದರಿಂದಲೇ ನಾನು ಸತ್ತು ಹೋದೆ, ಪುನರಪಿ ಬದುಕಿದೆ. ಹಾಗಾದ್ರೆ ಕೊಲ್ಲುವುದಕ್ಕೂ ಬದುಕಿಸುವುದಕ್ಕೂ ಸಮರ್ಥಳಿಗಳಿದ್ದಾಳೆ. ಈಕೆ ಸಾಮಾನ್ಯವಂತ ಹುಡುಗಿಯಲ್ಲ. ಸೃಷ್ಟಿ, ಸ್ಥಿತಿ, ಲಯ ಈ 3 ಕಾರ್ಯಗಳನ್ನು ಏಕಕಾಲದಲ್ಲಿ ಮಾಡಬಲ್ಲಂತ ಸಮರ್ಥಳಿಗಳಾಗಿದ್ದಾಳೆ. ಈಕೆ ಶ್ರೀದೇವಿಯಲ್ವೇ? ಇವಳಂತಹ ಮಹಾತ್ಮೆಯನ್ನು ವರ್ಣಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಅಯ್ಯೋ ದೇವರೇ, ಕೇಳಬಾರದಂತ ಪ್ರಶ್ನೆಯನ್ನು ಕೇಳಿ ಅವಳ ಮನಸ್ಸನ್ನು ನೋಯಿಸಿದೆ. ನನಗೆ ಬೇಕಾಗಿ ಅಲ್ಲ, ಒಡೆ ಶುಂಭನಿಗೆ ಬೇಕಾಗಿ. ಆದರೆ ಉತ್ತರ ಮಾತ್ರ ಸಿಗಲಿಲ್ಲ. ಅವಳಲ್ಲೇ ಕೇಳ್ತೇನೆ, ಅಮ್ಮ ಸುಗ್ರೀವ, ನನ್ನಲ್ಲಿ ಕೋಪ ಮಾಡಬೇಡಮ್ಮ, ಸಿಟ್ಟು ಮಾಡಬೇಡ ತಾಯಿ. ನಿನ್ನ ಹತ್ತಿರಕ್ಕೆ ಬರುವುದಕ್ಕೆ ಭಯವಾಗ್ತಾ ಉಂಟಮ್ಮ. ಯಾಕಪ್ಪ ನಿನಗೆ ಭಯ? ಹತ್ತಿರ ಬಂದ್ರೆ ನೀನು ನಗಾಡ್ತಿಲ್ವಾ? ಏನಾಗುತ್ತದೆ? ನೀನು ನಕ್ಕರೆ ನಾನು ಸಾಯುವುದಿಲ್ವೇ ತಾಯಿ? ಈಗ ಬದುಕಿದ್ದು ಹೇಗೆ? ಅದು ನಿನ್ನಿಂದಲೇ ಅಲ್ವೇ? ನಾನು ತಿಳಿದಿದ್ದೇನೆ ತಾಯಿ. ನಾನು ನಾನಾಗಿ ಬಂದದ್ದಲ್ಲ, ನಮ್ಮ ಒಡೆಯ ಶುಂಭನಿಗೆ ಬೇಕಾಗಿ ಬಂದು ನಿನ್ನಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಅವನಿಗೆ ನಾನು ಉತ್ತರವನ್ನು ಕೊಡಬೇಡ್ವೇ ತಾಯಿ? ಸರಿ, ಏನು ಅಂತ ಉತ್ತರವನ್ನು ಕೊಡ್ಲಿ? ಸುಮ
ಕೆಲಸ ಮಾಡಿದವಳು ನಾನು. ಓಹೋ, ಆವಾಗಲೇ ತೀರ್ಮಾನಕ್ಕೆ ಬಂದೆ. ಏನು ಅಂತ? ಕತ್ತಿ ಕಾಳಗದಲ್ಲಿ ಯಾರು ನನ್ನ ಗೆಲ್ಲುತ್ತಾರೋ ಹ, ಅಂತವರ ಕರುಳಿಗೆ ಸುಮದ ಮಾಲೆಯನ್ನು ಹಾಕಿ ಬರಿಸುತ್ತೇನೆ ಎನ್ನುವುದಾಗಿ ಹೌದೇ? ಕೊನೆಯದಾಗಿ ಹೇಳುತ್ತಾ ಇದ್ದೇನೆ. ಏನಮ್ಮ? ಶುಂಭನಾಗಲಿ ನಿಶುಂಭನಾಗಲಿ ಹ, ಅವರಿಬ್ಬರು ಬಿಡು. ಪ್ರತ್ಯಕ್ಷ ಶಂಭುವೆ ತೆರೆಗಿಳಿದು ಬಂದರು ಸುರಕ್ಕೆ ಅಂಜುವವಳು ನಾನಲ್ಲ. ಹ, ತಾಯೇ, ಇದು ನಿನ್ನ ಕಡೆಯ ನಿರ್ಧಾರವಮ್ಮ. ಒಂದೇ ಮಾತು. ಆಯ್ತು, ನಿನ್ನ ನಿರ್ಧಾರವನ್ನು ಬದಲಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಆದ್ರೆ ಮಾತ್ರ ಕೊಟ್ಟ ಕಡೆದಾಗಿ ಈ ಮುದುಕನ ಒಂದು ಭಿನ್ನ ಉಂಟಮ್ಮ ನಿನ್ನಲ್ಲಿ. ಏನಪ್ಪಾ ನಿನ್ನ ಆಸೆ? ದುಷ್ಟರ ಸಂಘದಲ್ಲೇ ಬೇಸತ್ತಿದ್ದೇನೆ. ಜೀವನವೇ ಬೇಡ ಅಂತಾಗಿದೆ. ಇಷ್ಟು ಬೇಗ? ಸತ್ಯ ತಾಯಿ. ಯಾಕೆ ಸುಗ್ರೀವ? ಅಮ್ಮ, ಅದೆಷ್ಟೋ ಮಂದಿ ಕೊಲೆಗಡುಗರು ನಮ್ಮಲ್ಲಿದ್ದಾರೆ, ಇನ್ನೊಂದು ಕಡೆಯಿಂದ ದುಷ್ಟರಿದ್ದಾರೆ ತಾಯಿ. ಅಂತವರ ಜೊತೆಯಲ್ಲಿ ಈ ಸುಗ್ರೀವ ಬಾಳಿ ಬೆಳಗಬೇಕಮ್ಮ. ನನಗೆ ಬದುಕುವುದಕ್ಕೆ ತುಂಬಾ ಕಷ್ಟ ಮಗನೇ. ಬೇಡಬಾ, ನಿನ್ನನ್ನು ಕಂಡ ಬೆಲೆ ಈ ಸುಗ್ರೀವನಿಗೆ ಇನ್ನೇನು ಬೇಕು? ಮತ್ತೇನಪ್ಪ? ಆದ್ರೆ ಒಂದು ಆಶೆ ಉಂಟಮ್ಮ. ಏನು ಮಗನೇ? ನೆರವೇರಿಸ್ತೀಯಾ? ಖಂಡಿತ. ಇದೋ ಈ ಮುದುಕ ಸತ್ತ ಮೇಲೆ 10 ಜನ್ಮ ಹುಟ್ಟು ನಿನ್ನ ಮನಸ್ಸಿನ ಇಚ್ಛೆಯಂತೆ ಆಗಲಿ ದೇವಿದಾಸನಾಗಪ್ಪ ನೀನು. ಬರ್ತೇನಮ್ಮ. ಸರಿ ಮಗ. ಯಾಕೆ ಕರೆಸಿದ್ದು? ನನ್ನಿಂದೇನಾಗಬೇಕು? ಕದಂಬ ಬಂದಲ್ಲಿ ಹೆಣ್ಣು ಬಳಿದ್ದಾಳೆಂಬ ವಿಚಾರ ತಿಳಿದಿದ್ದೇನೆ. ಆದಷ್ಟು ಬೇಗ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಧೂಮ್ರಾಕ್ಷ ಬಂದಿದ್ದೇನೆ. ಮಣಿರಥ ಸಿದ್ಧವಾಗಿದೆ. ಏರಬೇಕು ಬರುವುದಿಲ್ಲ.
ಕಾಳಿಕಾಂಬಿಕೆ ಜಯ ಜಗನ್ಮಯ ಮೂಲ ರೂಪಿಣಿ ವಿಶ್ವವಂದಿತೆ ಪಾಲಿಸನು ತಲೋ ಜಯ 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 ಶಾಂತರಾಗಮ್ಮ ತಾಯಿಯ ಧರ್ಮನ ಉದ್ಧರಿಸುವುದಕ್ಕೆ ಕೈ ಮಹಾಕಾಳಿಯ ಏನು ಮಾಡೋದು? ಸರಿ ಸರಿ, ಆಕೆಯನ್ನು ಕರೆತರಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವ ನಾನಿದ್ದೇನೆ. ಅದಕ್ಕಾಗಿ ತಲೆಮಾಡು ಸರಿಯಲ್ಲ. ಉತ್ತಮವಾದ ಮಣಿರಥ ಆಯುಧ ಸಿದ್ಧವಾಗಿದೆ. ಆಕಾಶವೇ ಕಲಿತಿತು, ಈ ಧರಣಿಯೇ ಭಾಗವಾಗಿ ಹೋಯಿತು ಇರುವಂತಹ ರೀತಿಯಲ್ಲಿ ಕರ್ಕಶವಾದಂತಹ ಧ್ವನಿಯನ್ನು ಕೇಳಿಸಿಕೊಂಡೆ. ಒಂದು ನೋಡಿದ್ರೆ ಆಶ್ಚರ್ಯ, ಕೈಗಳಲ್ಲಿ ಆಯುಧ, ರಥಾರೂಢನಾದೆ. ಅಪ್ಪೋ ತಮ್ಮಂದಿರಾದ ಚಂಡಮುಂಡರು ಬೇಟೆಗಾಗಿ ಹೋದವರು ಕದಂಬವನದಲ್ಲಿ ಹೆಂಡಬ್ಬಳು ಚಿನ್ನದವು ಯಾಲೆ ತೂಗುವಂತಹ ದೃಶ್ಯವನ್ನು ಕಂಡರದು. ಸರಿ, ಈ ವಿಚಾರವನ್ನು ಬಂದು ಹೇಳಿದ ಕ್ಷಣದಲ್ಲಿ ಯಾಕೋ ಆಕೆಯನ್ನು ಮದುವೆಯಾಗಬೇಕು.
ನನ್ನ ಜೀವನ ಸಂಗಾತಿಯನ್ನು ಬೇಕೆಂದು ಆಶೆಯನ್ನು ಪಟ್ಟವ ನಾನಿದ್ದೇನೆ. ಅದಕ್ಕಾಗಿ ಏನು ಸಂಧಾನಕ್ಕಾಗಿ ಸುಗ್ರೀವನನ್ನು ಕಲಿಸಿಕೊಟ್ಟಿದ್ದೇನೆ. ಸುಗ್ರೀವನ ಸಂಧಾನ ವಿಫಲವಾಗಿ ಹೋಯಿತು. ಸರಿ ಎಂದು ತೀರ್ಮಾನ ಮಾಡಿದ್ದೇನೆ. ಆ ಬಳಿಕ ಧೂಮ್ರಾಕ್ಷರನ್ನು ಕಲಿಸಿಕೊಟ್ಟಿದ್ದೇನೆ. ಕಲಿಸಿಕೊಟ್ಟಂತ ಧೂಮ್ರಾಕ್ಷರನ್ನು ಧೂಮ್ರಾಕ್ಷನಲ್ಲಿ ಭಾಗವೇ ಆಮೇಲೆ ತಮ್ಮಂದಿರಾದ ಗಂಡುಗಲಿಯಾದ ಚಂಡಮುಂಡರನ್ನು ಕಲಿಸಿಕೊಟ್ಟಿದ್ದೇನೆ. ಚಂಡಮುಂಡರ ಚಂಡಿಕೆಯಾಗಿ ಚಂಡಮುಂಡರ ಸಾವಿನ ಬಳಿಕ ನಿನ್ನ ತೀರ್ಮಾನವನ್ನು ಏನು ಅಂತ ಯೋಚನೆ ಮಾಡಿದೆ? ಆಕೆಯನ್ನು ಕರೆತರಲೇಬೇಕೆನ್ನುವ ತೀರ್ಮಾನಕ್ಕಾಗಿ ಬಂದವ ನಾನಿದ್ದೇನೆ. ಹೊರಟು ನಿಂತಿದ್ದೇನೆ. ವರ್ತಮಾನ ಕಾಲದಲ್ಲಿ ಅಸುರ ಕುಲವೆಂಬ ಮಹಾಸಾಗರವನ್ನು ಉಕ್ಕೇರುವಂತೆ ಮಾಡಿದಂತ ಚಂದ್ರಮ ಎನ್ನುವುದಾಗಿ ನಿನ್ನನ್ನು ಕರೆಯುತ್ತಿರುವಂತಹ ದೃಶ್ಯವನ್ನು ಕಾಣ್ತಾ ಇದ್ದೇವೆ. ಸಾಗರವನ್ನು ಉಕ್ಕೇರಬೇಕು ಅಂತಿದ್ರೆ ಆ ಚಂದ್ರನ ಸಾಂಗತ್ಯ ಎನ್ನುವುದು ಮುಖ್ಯವಾಗಿ ಬೇಕಾಗ್ತದೆ. ಒಂದು ಕಾಲದಲ್ಲಿ ಸಾಗರದಂತಿರುವಂತಹ ರಾಕ್ಷಸರಿಗೆಲ್ಲ ಒಂದು ನೆಲೆಯನ್ನು ಕರುಣಿಸಬೇಕು ಎನ್ನುವಂತ ಉದ್ದೇಶಕ್ಕಾಗಿ ಅವರ ಪಾಲಿಗೆ ಚಂದ್ರನಾಗಿ ಕಾಣಿಸಿಕೊಂಡವರು ಸಾಧನೆಯ ಪಥದಲ್ಲಿ ಅದೆಷ್ಟೋ ವೇದನೆಗಳು ಬರುವುದು ಸ್ವಾಭಾವಿಕ. ಆದರೂ ನೂತನವಾದಂತಹ ಶೋಧನೆ ಮಾಡಬೇಕು, ನಮ್ಮವರಿಗೆ ಆಶಾದಾತನಾಗಬೇಕು ಎನ್ನುವಂತ ಒಂದೇ ಒಂದು ಉದ್ದೇಶ. ಹಾಗಾಗಿ ನೀನು ಕೈಗೊಂಡದ್ದು ಮಹತ್ ಕಾರ್ಯ. ಭಕ್ತಿ ಎನ್ನುವಂತಹ ಭಾವವನ್ನು ಕರ್ಮ ಎನ್ನುವಂತ ಧನುಸಿಗೆ ಹೂಡಿ ಆ ಬ್ರಹ್ಮನ ಲಕ್ಷ್ಯವನ್ನು ಒಂದು ಕಾಲದಲ್ಲಿ ಭೇದಿಸಿದವ. ವಿಶೇಷವಾದಂತಹ ವರಬಲವನ್ನು ಪಡೆದು ಒಂದಲ್ಲ ಎರಡಲ್ಲ 14 ಲೋಕಗಳಿಗೆ ಅಧಿಕಾರಿಯಾದೆ. ಇಷ್ಟು ಸಾಕಿ ಹೇಳು. ನಕ್ಷತ್ರ ಮಂಡಲದಲ್ಲಿ ಅಧಿಕಾರ, ದೇವ ಭಕ್ತಿಯಲ್ಲಿ ಹವಿರ್ಭೋಜನ, ಇಂಥ ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡವ ನೀನು. ಏನು ಪ್ರಭು, ಇಷ್ಟೆಲ್ಲ ಒದಗಿ ಬಂದಿದೆ, ಅದನ್ನು ಗಳಿಸಿಕೊಂಡಿದ್ದಿ ಎನ್ನುವಾಗ ಈ ಸಮಯದಲ್ಲಿ ನೀನು ಭ್ರಮೆಯನ್ನು ತಾಳುವುದೇ? ಎಲ್ಲ ಪ್ರಭು, ಕ್ರಮ ತಪ್ಪಿದವ ಭ್ರಮೆಗೆ ಒಳಗಾಗುವುದು ಸ್ವಾಭಾವಿಕ. ಕ್ರಮದಲ್ಲಿ ಇದ್ದವ ಭ್ರಮೆಗೆ ಒಳಗಾದ್ರೆ ಅದು ಆಶ್ಚರ್ಯಕ್ಕೆ ಕಾರಣವಾಗ್ತದೆ. ಎಲ್ಲಿ ತಪ್ಪಿದ್ದೇನೆ? ನಿನ್ನ ನಡೆಯ ಹಾಗಾಯ್ತಲ್ಲ. ನಿನ್ನ ನಡೆ ಎನ್ನುವುದು ಸಮಸ್ತ ಶೋಣಿತಾಪುರದವರಿಗೆ ಆದರ್ಶವಾದದ್ದು. ಅದನ್ನೇ ನಂಬಿ ಬದುಕುತ್ತಿರುವಂತ ವೇಳೆಯಲ್ಲಿ ಇಂಥ ನಿರ್ಧಾರವನ್ನು ನೀನು ಕೈಗೊಂಡಿದ್ದೇನೆ. ಆ ವನಿತೆಯನ್ನು ಬಯಸಿದೆಯಾ? ಕಾಮಿನಿ ಆಗ್ಲಿ ಕಾಶ್ಯಪಿ ಆಗ್ಲಿ ಅಲ್ಲ ಕಾಂತಾನವಾಗ್ಲಿ ಯಾವ ಕಾಲಕ್ಕಿದ್ರು ಒಲಿದು ಬರಬೇಕೆ ವಿನಃ ನಮ್ಮ ಇಚ್ಛೆಗೆ ಬಂದ ಹಾಗೆ ಪಡೆಯುವುದಕ್ಕೆ ಇರುವಂತ ಸುತ್ತಲ್ಲ ಆಗುವುದಿಲ್ಲ. ನಿನ್ನ ಸೇವಕನಾದಂತಹ ಮನ್ಮಥ, ನಿನಗಿಂತ ಕನಿಷ್ಠನಾದಂತಹ ಮನ್ಮಥ, ಆ ಮನ್ಮಥನ ಬಾಣಗಳಿಗೆ ತನ್ನ ತನವನ್ನೇ ಒಡ್ಡಿ ಇಂಥ ನಿರ್ಧಾರವನ್ನು ಕೈಗೊಂಡೇ ಇಲ್ಲ. ಇದು ಎಷ್ಟರ ಮಟ್ಟಿಗೆ ಸರಿದರೆ ಎಷ್ಟರ ಮಟ್ಟಿಗೆ? ನೀನೀಗ ಆಕೆಯ ಬಗ್ಗೆ ಹೇಳುದ? ಹೌದು. ನೀನು ಆಕೆಯ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಅವಳ ಬಲ ಬರೇ ತರುಣಿ ಅಲ್ವೇ ಅವಳು? ತರುಣಿ
ಅಳಿಸು. ಅದು ಆಗದೇ ಇದ್ರೆ ಯಾರನ್ನಾದ್ರೂ ನಮ್ಮವರನ್ನು ಕಳುಹಿ ಆ ವಿಷಯದ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳಿಯುವುದು. ಕದಂಬ ವನದಲ್ಲಿರುವಂತಹ ನಾರಿಯ ಬಗ್ಗೆ ಕೇಳಿದವ ನೀನು ಕಂಡರೆ ಕಂಡವನಲ್ಲ. ನಮ್ಮವರು ಹೇಳಿದಂತ ವಿಚಾರವನ್ನು ಕೇಳಿಸಿಕೊಂಡು ಅವಳನ್ನೇ ಹಂಬಲಿಸಿದೆ, ಮದುವೆ ಆಗುವಂತ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿದೆ. ಆರಂಭದಲ್ಲಿ ಸಂಧಾನವನ್ನು ನಡೆಸಿದವ ನೀನು. ಏನಾಯಿತು ಪರಿಣಾಮ? ಸಂಧಾನ ಮುರಿದು ಹೋಯಿತು. ಕಾರಣ ಬೇರೇನೂ ಅಲ್ಲ, ಬಾಲ್ಯದಲ್ಲಿ ಗೈದದ್ದು ಪಣ. ಆ ಪಣವನ್ನು ಈಡೇರಿಸುವಂತ ಉದ್ದೇಶದಿಂದ ಅವಳು ಪ್ರಶ್ನೆ ಮಾಡಿದ್ದಳಂತ ಶುಂಭನಾಗ್ಲಿ ನಿಶುಂಭನಾಗ್ಲಿ ಸಂಭವೇ ಬಂದರೂ ಕೂಡ ಯುದ್ಧದ ಮೂಲಕವಾಗಿ ಗೆದ್ದುಕೊಂಡು ಮದುವೆ ಆಗಬೇಕು. ಗೆದ್ದವನ ಕೊರಳಿಗೆ ಸುಮಮಾಲೆಯನ್ನು ಹಾಕ್ತೇನೆ ಹೀಗಿರುವಂತಹ ನುಡಿಯನ್ನು ಆಡಿದಂತೆ ಚೆಂದಾಗಿ ಆಲೋಚನೆ ಮಾಡು. ಅಬಲೆಯಾದಂತಹ ಹೆಣ್ಣುಗಳು ಏಕಾಂಗಿನಿಯಾಗಿ ವನ ಪ್ರದೇಶದಲ್ಲಿ ಇರುವಂತಹ ವೇಳೆಯಲ್ಲಿ ಒಬ್ಬ ಶಂಭನನ್ನು ಕಾಣುವಂತ ಉದ್ದೇಶದಿಂದ ಆ ಶಂಭುವಿನ ಬರೋಣವನ್ನು ಅಪೇಕ್ಷೆ ಪಡ್ತಾಳೆಂದಾದ್ರೆ ಇದು ಆಶ್ಚರ್ಯ ಅಲ್ವೇ? ಯಾಕೆ ಏನು ಮಾಡೋಣ? ಹಾಗಾಗಿ ಅವಳನ್ನು ತರುಣಿ ಅಲ್ಲ ಎನ್ನುವುದಾಗಿ ನಾನು ಅಭಿಪ್ರಾಯ ಪಟ್ಟದ್ದು. ಸುಮ್ಮನೆ ಅಲ್ಲ, ತರುಣಿ ಅಲ್ಲವಳ ಆದಿಮಾಯೆ, ಆದಿಯಲ್ಲಿ ಹುಟ್ಟಿಕೊಂಡವಳು, ಒಂದು ಕಾಲದಲ್ಲಿ ತ್ರಿಮೂರ್ತಿಗಳ ಜನ್ಮಕ್ಕೆ ಕಾರಣೀಕರ್ತಳಾದವಳು. ಮಾಡುವುದಕ್ಕೆ ಉದ್ಯೋಗವು, ಇರುವುದಕ್ಕೆ ಕ್ಷೇತ್ರವು ಅಲ್ಲ, ಕರೆಯುವುದಕ್ಕೊಂದು ಹೆಸರು. ಇದನ್ನೆಲ್ಲ ಅನುಗ್ರಹ ಮಾಡಿದವಳು ಯಾರು ಅಂತ ಹೇಳಿದ್ರೆ ಅವಳೇ ಆದಿಮಾಯೆ, ಅವಳೇ ಸರ್ವೇಶ್ವರಿ. ಈ ಹೊತ್ತಿನಲ್ಲಿ ಕೌಶಿಕ ಎನ್ನುವಂತ ಅಭಿಧಾನವನ್ನು ಹೊತ್ತುಕೊಂಡು ಆ ಕದಂಬವನನ್ನು ಸೇರಿಕೊಂಡಿದ್ದಾಳೆ. ಯಾಕೆ ಎನ್ನುವಂತ ಪ್ರಶ್ನೆ ಮತ್ತೂ ಬರ್ತದೆ. ಬಂದದ್ದು ಯಾಕೆ? ಅತಿ ಆಯ್ತು ಪ್ರಭು, ಮಾಡಬಾರದ ಅನ್ಯಾಯವನ್ನು ಮಾಡುವುದಕ್ಕೆ ನಮ್ಮವರು ಹೊರಟಿದ್ದಾರೆ. ಒಂದು ಕಾಲದಲ್ಲಿ ದೇವತೆಗಳನ್ನು ದಂಡಿಸಿದವ ನೀನು. ದೇವತಾ ವರ್ಗಕ್ಕೆ ಹವಿಸನ್ನು ಅರ್ಪಿಸುತ್ತಿರುವಂತಹ ಬ್ರಾಹ್ಮಣರು ಅವರೆಲ್ಲ ಪೂರಕವಾಗಿದ್ರು ಒಂದು ಕಾಲದಲ್ಲಿ. ಅಂತಹ ಬ್ರಾಹ್ಮಣರನ್ನು ದಂಡಿಸಿದೆ. ಯಾಗ ಯಜನಾದಿಗಳಿಗೆ ತಡೆಯನ್ನು ಒಡ್ಡಿದವ ಪ್ರಭು. ನೀನು ಮಾಡಿದ್ದಲ್ಲ, ನಿನ್ನವರು ಮಾಡಿದ್ದ. ಇದಕ್ಕೆಲ್ಲ ಮೂಲ ಕಾರಣ ನೀನೇನುವುದನ್ನು ಅರಿತು ಅವಳೇ ಆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ. ಸಂಧಾನ ಮುರಿದ ಬಳಿಕ ಸಂಗ್ರಾಮಕ್ಕೆ ಶೂರರಂತ ನೀನು ಆ ಸಂಗ್ರಾಮಕ್ಕೆ ಬದ್ಧನಾಗಿ ಮುಂದುವರಿದಾಗ ಆರಂಭದಲ್ಲಿ ದುಂಡಾಕ್ಷರನ್ನು ಕಲಿಸಿಕೊಟ್ಟೆ. ಪರಿಣಾಮದಲ್ಲಿ ಏನಾಯಿತು? ಕೇವಲ ಹುಂಕಾರ ಮಾತ್ರದಿಂದ ಆ ದುಂಡಾಕ್ಷ ಸುಟ್ಟು ಬದಲಾಗಿ ಹೋಗಿದ್ದಾನೆ. ಅವನ ವಿಷಯ ಬಿಡುವ. ಮೊದಲು ಹೇಳಿದಂತ ಚಂಡಮುಂಡರು, ಮೊದಲು ನೋಡಿದಂತ ಚಂಡಮುಂಡರು ಏನಾಯ್ತು ದೊರೆ? ಜೀವನದಲ್ಲಿ ಬ್ರಹ್ಮಚರ್ಯ ವ್ರತ, ಆಮೇಲೆ ಮನೋವೇಗ ಗಜಾದಂಡ, ಯಾವುದಿದ್ದರೇನು ಪ್ರಯೋಜನ? ಈ ಲೋಕದಲ್ಲಿ ಯಾವುದೂ ಶಾಶ್ವತ ಅಲ್ಲ ಎನ್ನುವುದನ್ನು ಆ ಚಂಡಮುಂಡರಿಗೆ ತೋರಿಸಿಕೊಟ್ಟಿದ್ದಾರೆ. ಮಹಾಕಾಳಿಯ ರೂಪವನ್ನು ತಾಳಿ ಪ್ರಭು ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಇದೊಂದು ವ್ಯರ್ಥ ಪ್ರಯತ್ನ ಇರುವುದಾಗಿ ಹೇಳಬೇಕು. ಗಾಳಿಯನ್ನು ಗುದ್ದಿದ್ರೆ ಏನಾದ್ರೂ ಪ್ರಯೋಜನ ಅಂತ ಹೇಳು. ಹಾಗಾಗಿ ಕೈಗೊಂಡ ಕಾರ್ಯದ ಬಗ್ಗೆ ನೀನು ಆಲೋಚನೆ ಮಾಡಬೇಕು ಪ್ರಭು, ಆಲೋಚನೆ ಮಾಡಬೇಕು. ಹಾಗಾದ್ರೆ ನಿನ್ನ ಮನದ ಅಭಿಪ್ರಾಯಗಳನ್ನು ಅದು ಬೇಕು ನನಗೆ. ಬಿಡು ಬಿಡು ಮನದ ಮುಖದೆಯ ಬಿಡು ಬಿಡು ಜಗದೊಳಗೆ ನನಗೆ ಹರಿಯಿಂದಲೇ ಪಡಬಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾರೆಯಲ್ಲಿ ಜಡಜಪಿ ಜಡಜಪಿ ಧನವರದ ತೆರದಲ್ಲಿ ಪಡೆದು ಮುಖವನ್ನು ಬಾಳುವುದೆರುತ್ತಲೇ ನುಡಿಯೇ ನೀತಿಯನು ಬಿಡು ಬಿಡು ಮನದ ಮುಖದೆಯ ಬಿಡು ಸಾವಿರ ಬಾರಿ ಬೇಕಾದ್ರೂ ಹೇಳ್ತೇವೆ. ಬಿಡು ಬಿಡು ಬಿಡು. ಯಾವುದು? ಬಿಡು ಮನದ ಮೂರ್ಖತೆಗಳನ್ನು. ಮೂರ್ಖತೆ ಇರುವುದು ರೋಗವಾದ್ರೆ ಆ ರೋಗ ಆರಂಭದಲ್ಲಿ ನಾವು ಔಷಧಿಯನ್ನು ಮಾಡಬೇಕು. ಒಂದು ವೇಳೆ ರೋಗ ಹೆಚ್ಚಾಯ್ತು ಅಂತಾದ್ರೆ ಮತ್ತೆ ಜೀವ ಉಳಿಯುವುದಿಲ್ಲ, ಜೀವನವನ್ನು ಸಾಗಿಸುವುದಕ್ಕಾಗುವುದಿಲ್ಲ. ಅಂತಹ ಸ್ಥಿತಿಯೊಂದು ನಿರ್ಮಾಣವಾಗಿ ಹೋಗ್ತದೆ. ಇದ್ದದ್ದನ್ನಾದ್ರೂ ಉಳಿಸಿಕೊಳ್ಳಬೇಕೆನ್ನುವಂತ ಒಂದೇ ಒಂದು ಭಾವ. ಅಬ್ಬೋ ರೂಢಿಯಲ್ಲೊಂದು ಮಾತಿದೆ, ಯಾವುದು? ಅರಿತು ಬಾಳಿದರ ಸ್ವರ್ಗ ಸುಖ ಎನ್ನುವುದಾಗಿ. ಸ್ವರ್ಗ ಅಂದ್ರೆ ಏನು? ಸುಖ ಎನ್ನುವುದೇ ಅರ್ಥ. ಆ ಸುಖ ಎಲ್ಲಿ ಉಂಟು ಅಂತ ಕೇಳಿದ್ರೆ ನಾವು ನಮ್ಮ ಬಗ್ಗೆ, ನಾವು ಇನ್ನೊಬ್ಬರ ಬಗ್ಗೆ ಚೆನ್ನಾಗಿ ಅರಿತುಕೊಂಡು ಬಾಳ್ವೆಯನ್ನು ನಡೆಸಿದ್ರೆ ಅದಕ್ಕಿಂತ ದೊಡ್ಡದಂತಹ ಸ್ವರ್ಗ ಸುಖ ಎನ್ನುವುದು ಮತ್ತೊಂದು ದೊರೆಯುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದ್ದದ್ರಲ್ಲೇ ತೃಪ್ತಿಯನ್ನು ಕಾಣುವಂತ ಏನೋ ಒಂದೊಂದು ಆಶೆ. ಒಂದು ಕಾಲದಲ್ಲಿ ಬ್ರಹ್ಮ ವರ ಕೊಟ್ಟಿದ್ದಾನೆ. ಅವ ಕೊಟ್ಟಂತ ವರದಂತೆ ಲೋಕದಲ್ಲಿ ಬಾಳಿ ಬದುಕಬೇಕಾದ ಲೋಕ ನಿಯಮ. ಲೋಕದ ರೀತಿ ಏನು, ನೀತಿ ಏನು, ಶಾಸ್ತ್ರವೇನು, ಪುರಾಣವೇನು ಎಲ್ಲವನ್ನೂ ತಿಳಿದಂತ ಧೀಮಂತವಾದಂತ ವ್ಯಕ್ತಿತ್ವ ನಿನ್ನದು. ಹಾಗಿರುವಾಗ ಅಂತ ಒಂದು ವ್ಯಕ್ತಿತ್ವವನ್ನು ಹೊಂದಂತ ನೀನು ಈ ಕಾಲದಲ್ಲಿ ಯಾಕೆ ನೀನು ಬದಲಾವಣೆ? ಪ್ರಭು, ಸ್ವಲ್ಪ ಬದಲಾವಣೆಯನ್ನು ಮಾಡಬೇಕು. ಇಷ್ಟರವರೆಗೆ ನೀನು ತೀರ್ಮಾನ ಮಾಡಿದ್ದು ಹೇಗೆ? ಆ ತರುಣಿಯ ಕೈ ಹಿಡಿತೇನೆ ಅಲ್ಲ ಪ್ರಭು, ಸ್ವಲ್ಪ ಬದಲಾವಣೆ ಮಾಡುವ. ಅವಳ ಕೈ ಹಿಡಿಯುವುದಲ್ಲ, ಅವಳ ಬಿಡು 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 ಬಿಡು
ತುಟಿ ಬಿಚ್ಚಿದ್ರೆ ಜಾಗ್ರತೆ. ತುಟಿ ಬಿಚ್ಚದೆ ಮಾತಾಡೋದಕ್ಕಾಗ್ತದೆ? ನನ್ನ ನಾಲಿಗೆ ಕೊಯ್ದು ಬಿಡ್ತೇನೆ. ಅದು ಯಾಕೆ? ಮತ್ತೆ ನನಗೆ ಅರ್ಥ ಆಗ್ಲಿಲ್ಲ. ಅಧಿಕ ಪ್ರಸಂಗೆ ಗೊತ್ತಾಯ್ತಾ? ಸಲುಗೆ ಕೊಟ್ರೆ ಬಹಳ ಮಾತಾಡ್ತಾ ಇದೆಯಲ್ಲ. ಸಲುಗೆ ಒಂದು ಉಂಟು, ಮಾವ ಅಳಿಯನ ಸಂಬಂಧ, ಮತ್ತೆ ಉದ್ಯೋಗದಲ್ಲಿ ಮಂತ್ರಿ. ನಾನು ಮಾತಾಡದೆ ಮತ್ತೆ ಸುಮ್ಮನೆ ಇರುವುದಕ್ಕೆ. ಇಷ್ಟರವರೆಗೆ ನಿನಗೆ ಸಭೆಯಲ್ಲಿ ನಿನಗೆ ಮಾತಾಡೋಕೆ ಅವಕಾಶ ಕೊಟ್ಟದೇ ನಾನು ಹೆಚ್ಚಿಗೆ. ಆದ್ರೂ ಕೊಟ್ಟಿದ್ಯಲ್ಲ. ಯಾಕೆ ಕೊಟ್ಟಿದ್ದೇನೆ? ನನ್ನ ತಂಗಿ ಮಗ ನನ್ನ ಅಳಿಯನೆನ್ನುವ ಕಾರಣಕ್ಕಾಗಿ ಬಿಟ್ಟಿದ್ದೇನೆ. ಏನು ನಿನಗೆ ಸಲುಗೆ? ನಿನಗೆ ನಾವು ಮಾತಾಡುವುದು ಯಾಕೆ? ನಮ್ಮಲ್ಲಿ ಒಂದು ಕ್ರಮ ಉಂಟು. ಮಾತಾಡುವವರೇ ಮಾತಾಡುವುದಿಲ್ಲ, ಹಾಗಾಗಿ ನಾವು ಮಾತಾಡುದು. ಹಾಗಾಗಿ ಮಾತಾಡದೆ ಬೇರೆ ದಾರಿ ಇಲ್ಲ. ರಕ್ತಬೀಜ ಕಾಡಿನಂತ ಬಡ ಹುಡುಗಿ, ಆಕೆ ನೀನು ಬಹಳವಾಗಿ ಹೊಗಳ್ತಿದ್ಯಲ್ಲ. ಆಕೆಯ ಬಗ್ಗೆ ಎಲ್ಲ ವಿಚಾರವನ್ನು ತಿಳಿದುಕೊಂಡವರ. ಏನು ತಿಳಿದೆ? ಸತ್ತವರ ಬಗ್ಗೆ ನಾನು ಯಾವತ್ತೂ ಆಲೋಚಿಸುವುದಿಲ್ಲ. ಯಾಕೆ? ಈ ಪ್ರಪಂಚದಲ್ಲಿ ನಾನು ಕೂಡ ಒಬ್ಬ ಗಂಡುಗಲಿಯಾಗಿ ಹುಟ್ಟಿದವನು. ಕಲಿಶುಂಭ ಗಂಡುಗಲಿಯಾಗಿ ಹುಟ್ಟಿದ್ದೇನೆ, ಗಂಡುಗಲಿಯಾಗಿ ಮೇಲೆತ್ತೇನೆ, ಗಂಡುಗಲಿಯಾಗಿ ಸಾಯ್ತೇನೆ. ಬರೇ ಕಲಿಯಲ್ಲ, ಶುಂಭ ಒಬ್ಬ ಬಂಟ ಅಲ್ವೇ? ಯಾರ ಬಂಟ? ಪರಮೇಶ್ವರನ ಬಂಟ, ಶಿವಶಂಕರನ ಬಂಟ. ಹೌದಲ್ಲ? ಅದಕ್ಕೆ ನೋಡು, ಹಿಡಿದ ಛಲವನ್ನು ಯಾವತ್ತೂ ಬಿಡುವವನಲ್ಲ. 3 ಲೋಕಾಧೀಶ ಎನ್ನುವಂತ ಹೆಸರನ್ನು ಗಳಿಸಿದವ ನಾನು. ನಿನ್ನ ಈ ಕಟ್ಟು ಕತೆಗಳನ್ನು ಕೇಳಿದ ಕ್ಷಣದಲ್ಲಿ 3 ಲೋಕಾಧೀಶನಾಗಿರುವಂತ ಶುಂಭ ಹೆದರಿ ಸುಮ್ಮನೆ ಬಯಸಿಕೊಂಡೆಯ. ಏನು ಮತ್ತೆ ಕಟ್ಟು ಕತೆ? ಹೇಳಿದ್ದು ಕಟ್ಟು ಕತೆ. ಮತ್ತೆ ವಿವರಿಸಿ ಹೇಳಿದ್ದೇನೆ. ಅರ್ಥ ಆಗ್ಲಿಲ್ವ ನಿನಗೆ? ನಿನ್ನ ಮಾತಿನ ಅರ್ಥ ಈಗ ಗೊತ್ತಾಯ್ತು ನನಗೆ. ಏನು ಗೊತ್ತಾಯ್ತು? ಈ ಮೊದಲು ಕಲಿಸಿಕೊಟ್ಟಂತಹ ವೀರರು ಎಲ್ಲರೂ ಅಲಿದು ಹೋಗಿದ್ದಾರೆ. ಅವರಾಗೆ ಸಾಹಿತ್ಯ ಅಂತ ಭಯವೇ ನಿನಗೆ? ಮರಣದ ಭಯವೇ. ಅದಕ್ಕಾಗಿಯೇ ನಿನ್ನಲ್ಲಿ ಹೇಳು. ಏನು? ಮತ್ತೆ ನನ್ನ ಮೇಲೆ ನಿನಗೆ ಸಂಶಯವೇ? ಯೋಚನೆ ಮಾಡಬೇಡ. ಇದು ಹೋಗಿ ಬರ್ತೇನೆ, ಹೋಗಿ ಬರ್ತೇನೆ. ಹೋಗಿ ಜಯ. ತನ್ನೊಳಗೆ ಇವಳ ಬಯಕೆ ನಿಂತೋಗಿ ಹೋಯಿತೆ. ಆಡಿದನು ತನ್ನೊಳಗೆ ಇವಳ ಬಯಕೆ ನಿಂತೋಗಿ ಹೋಯಿತೆ. ಏನಿದು ಆಶ್ಚರ್ಯ! ಒಮ್ಮೆ ದೊಂಬಲೆ ತಲೆದೆಗೆದಂತ ಅನುಭವ. ಯಾಕಪ್ಪ ಹೀಗೆ ಎನ್ನುವುದಾಗಿ ಆಲೋಚನೆ ಮಾಡಿದ್ರೆ ರಥದ ಮೇಲಿದ್ದಂತ ನಾನು ತಪ್ಪನೆ ಕೆಳಗೆ ಬಿದ್ದೆ. ಕೈಯಲ್ಲಿರುವಂತ ಆಯುಧವು ಜಾರಿ ಹೋಯಿತು. ಅದರ ಬದಲಾಗಿ 2 ಕೈಗಳು ಮುಗಿಯಲ್ಪಟ್ಟು ಜಯ 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 ಎನ್ನುವಂತ ಸ್ತುತಿ. ಆ ವಾಕ್ಯ ಒಂದು ನನ್ನ ಬಾಯಿಂದ ಹೊರಬಂತಲ್ಲ. ಯಾಕಪ್ಪ ಹೀಗೆ ಎನ್ನುವುದಾಗಿ ಆಲೋಚನೆ ಮಾಡಿದ್ರೆ ಓ ಹೋ 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 ಸುಮ್ಮನೆ ಅಲ್ಲ, ನಾನು ಬಂದದ್ದು ಪುಣ್ಯಕ್ಷೇತ್ರಕ್ಕೆ. ಆ ಪುಣ್ಯಕ್ಷೇತ್ರದ ಸಂದರ್ಶನ ಎನ್ನುವುದನ್ನು
ನಾನು ಆರಂಭಿಸಿದಾಗಲೇ ಇಂತಹ ಒಂದು ಅನುಭವಗಳು ನನ್ನ ಪಾಲಿಗೆ ಆಗುವುದಕ್ಕೆ ಆರಂಭವಾಯಿತಲ್ಲ. ಏನಿದು ಬದಲಾವಣೆ? ಅದೆಷ್ಟೋ ಬದಲಾವಣೆಯನ್ನು ಕಾಣ್ತಾ ಇದ್ದೇನೆ. ಕೋಟಿ ಸೂರ್ಯರ ಪ್ರಭೆ ಎದ್ದು ಕಾಣಿಸ್ತಾ ಇದೆ. ಈ ಪ್ರಭೆಯ ಮಧ್ಯದಲ್ಲಿ ಇತ್ತಿಂದತ್ತ ಅತ್ತಿಂದಿತ್ತ ಚಲಿಸುತ್ತಿರುವಂತಹ ಪ್ರಾಣಿ ಪಕ್ಷಿಗಳನ್ನು ಕಂಡೆ. ಏನೊಂದು ಬದಲಾವಣೆಯನ್ನು ಕಂಡವಪ್ಪ. ಪರಸ್ಪರ ವೈರಿಗಳಾಗಿ ಬಾಳಿ ಬದುಕಬೇಕಾದಂತಹ ಪ್ರಾಣಿಗಳು ತಮ್ಮಲ್ಲಿರುವಂತಹ ವೈರ ಭಾವನೆಯನ್ನು ಮರೆತು ಸ್ನೇಹ ಜೀವಿಗಳಾಗಿ ಬದುಕುತ್ತಿರುವಂತಹ ದೃಶ್ಯ. ಹಾಗಿದ್ರೆ ಬದಲಾವಣೆಯ ಪರ್ವವೊಂದು ಈ ಕದಂಬ ಕ್ಷೇತ್ರದಿಂದಲೇ ಆರಂಭಗೊಂಡಿದೆ ಎನ್ನುವುದನ್ನು ನಾವೆಲ್ಲರೂ ಒಪ್ಪಿಕೊಳ್ಳಬೇಕಾದಂತಹ ಸಾರ್ವಕಾಲಿಕ ಸತ್ಯವೇ ಸರಿ. ಇಷ್ಟೇ ಅಲ್ಲ, ಇಲ್ಲಿ ಆಗಿರುವಂತಹ ದೃಶ್ಯಗಳನ್ನು ಕಾಣಬಾರ್ದ? ಕೆಲವರಿಗೆ ಮುಂಡ ಇಲ್ಲ, ಕೆಲವರಿಗೆ ಮುಂಡವಿಲ್ಲ. ಕೆಲವರ ದೇಹ ಎನ್ನುವುದು ಭಸ್ಮೀಭೂತವಾಗಿ ಹೋಗಿದೆ, ಮತ್ತೆ ಕೆಲವರ ದೇಹ ಈ ಮಣ್ಣಲ್ಲಿ ಮಣ್ಣಾಗಿ ಹೋದಂತಹ ದೃಶ್ಯವನ್ನು ಕಂಡೆ. ಏನು ಮಾಡೋಣ? ಯಾವುದನ್ನು ಕಾಣಬೇಕೆನ್ನುವಂತ ಉದ್ದೇಶದಿಂದ ಈ ಕದಂಬವನವನ್ನು ಪ್ರವೇಶ ಮಾಡಿದನು. ಅವಳಿಲ್ಲಿದ್ದಾಳೆನ್ನುವ ಹಾಗೆ ಒಮ್ಮೆ ದೂರಕ್ಕೆ ದೃಶ್ಯ. ಏನಿದು ಆಶ್ಚರ್ಯ! ಏನು ಪ್ರಭೆ, ಏನು ಪ್ರಭೆ! ಕೋಟಿ ಸೂರ್ಯರೇ ಒಂದು ಏಕಕಾಲದಲ್ಲಿ ಒಮ್ಮೆಲೆ ಉದಯಿಸಿದರೋ ಎನ್ನುವಂತಹ ಭಾವನೆ. ಏನು ವೈಭವ, ಏನು ವೈಭವ! ಆಕಾಶದಂಚಿನಿಂದ ಈ ಭೂಮಿಯ ಮೇಲ್ಮೈಯವರೆಗೆ ಇಳಿಬಿಟ್ಟಂತಹ ಬಂಗಾರದ ಉಯ್ಯಾಲೆ. ಆ ಉಯ್ಯಾಲೆಯಲ್ಲಿ ಕುಳಿತು ತುಗುತ್ತಿರುವಂತಹ ದೃಶ್ಯವನ್ನು ಕಂಡೆ. ಮತ್ತು ವಿಶೇಷತೆಯನ್ನು ಕಾಣ್ತಾ ಇದ್ದೇನೆ. ನಮಗೆಲ್ಲ ಕಾಣುವುದಕ್ಕೆ 2 ಕೈ ಸಾಕಾಗ್ತದೆ. ಹಾಗೆಂದು ಇವಳನ್ನು ಸರಿಯಾಗಿ ನೋಡ್ತಾ ಇದ್ರೆ 4 ಕೈಗಳನ್ನು ಧರಿಸಿದ್ದಾಳೆ. ತಾನೊಬ್ಬಳು ಚತುರ್ಭುಜ ಎನ್ನುವುದನ್ನು ತೋರಿಸಿಕೊಡ್ತಾ ಇದ್ದಾಳೆ. ಇಷ್ಟು ಸಾಕು ಎಂಬಂತೆ ಕೋಟ್ಯಾನು ಕೋಟಿ ಸಂಖ್ಯೆಯಲ್ಲಿರುವಂತಹ ದೇವಾನು ದೇವತೆಗಳು ತಮ್ಮ ಜೀವನದ ಪಾವಿತ್ರ್ಯತೆಗೆ ಬೇಕಾಗಿ ಅವಳ ಶರೀರವನ್ನು ಅಲಂಕರಿಸಿದ್ದಾರೆ. ಉಭಯ ಕಣ್ಣುಗಳಾಗಿ ಸೂರ್ಯಚಂದ್ರರು, ತ್ರಿಮೂರ್ತಿಗಳ ಸಾನ್ನಿಧ್ಯವೊಂದು ಅವಳ ಶರೀರವನ್ನು ಸೇರಿಕೊಂಡಿದೆ. ಆದರೂ ಕೂಡ ಹಣೆಯಲ್ಲೊಂದು ಹೆಚ್ಚಿನಾದಂತಹ ಕಣ್ಣು. ಆ ಕಣ್ಣು ಯಾಕೆ? ಬಹಳ ಆಶ್ಚರ್ಯವಾಗ್ತದೆ. ಸುಮ್ಮನೆ ಅಲ್ಲ, ಮನಸ್ಸಿನ ಸಂಕಲ್ಪ ಎನ್ನುವುದು ಈಡೇರಬೇಕು ಅಂತ ಇದ್ರೆ ಆ 3ನೇ ಕಣ್ಣಿನ ಅಗತ್ಯ ಉಂಟು. ಹಾಗಾಗಿ 3ನೇ ಕಣ್ಣನ್ನು ಧರಿಸಿ ತಾನೊಬ್ಬಳು ಶಿವೆ ಎನ್ನುವುದನ್ನು ಈ ಪ್ರಪಂಚಕ್ಕೆ ತೋರಿಸಿಕೊಡ್ತಾ ಇದ್ದಾಳೆ. ಹಾಡುತ್ತಿರುವಂತಹ ಸಂಗೀತ, ರಾಗ, ತಾಳ, ಲಯ, ಮೇಲಿರುವಂತಹ ದೇವತೆಗಳು, ಕೆಳಗಿರುವಂತಹ ಪಾತಾಳ ಲೋಕವಾಸಿಗಳು, ಅಲ್ಲ ಈ ಮಧ್ಯ ಲೋಕವಾಸಿಗಳಿಗೆ ಆನಂದಗೊಳಿಸುವಂತಹ ಸಂಗೀತ. ಏನು ಮಾಡೋಣ? ಇದನ್ನೆಲ್ಲ ಕೇಳುವಾಗ, ಇದನ್ನೆಲ್ಲ ನೋಡುವಾಗ ಮನಸ್ಸಿಗೆ ಸಂತೋಷ ಆಗ್ತದೆ. ಆದರೆ ನಮ್ಮ ದೊರೆಯಾದಂಥ ಶುಂಭನ ಬಗ್ಗೆ ಎನಿಸಿಕೊಳ್ಳುವಾಗ ಅಡಿಗಡಿಗೂ ಬೇಸರ. ಸುಮ್ಮನೆ ಅಲ್ಲ, ಇವಳನ್ನು ಬಯಸಿದನೆ. ಒಂದು ವೇಳೆ ಬಯಸಿದ್ರೆ ಇವಳಿಗೆ ಸಿಗುವುದಕ್ಕೆ ಸಾಧ್ಯ ಉಂಟು? ಖಂಡಿತ ಇಲ್ಲ. ಅವತ್ತು ಆಡಿದ ಮಾತು ನೆನಪಿಗೆ ಬರ್ತಾ ಇದೆ. ತ್ರೈ ಜಗವನ್ನೇ ತನ್ನ ಕುಕ್ಷಿಯೊಳಗೆ ಇರಿಸಿಕೊಂಡು ತೊರೆಯುವಂತಹ ಮಹಾಮಾತೆ ಎನ್ನುವುದಾಗಿ ಆ ಸುಗ್ರೀವನಿಗೆ ಹೇಳಿದ್ದಾಳಂತೆ. ಒಂದೊಮ್ಮೆಗೆ ಬದುಕಿದ, ಒಂದೊಮ್ಮೆಗೆ ಸತ್ತಿದ್ದಾನೆ. ಸಾವು ಬದುಕಿನ ಮಧ್ಯೆ ಇರುವಂತಹ ಜೀವನ ಅದು ಪಾವನ ಎನಿಸಿಕೊಳ್ಳಬೇಕು ಅಂತಿದ್ರೆ ಅವಳ ಅನುಗ್ರಹ ಎನ್ನುವುದು ಬೇಕಾಗ್ತದೆ. ಹಾಗಾಗಿ ಸುಗ್ರೀವ ಬದುಕಿದ. ಏನು ಮಾಡೋಣ? ಕೇಡು ಇವಳಿಂದ ಬದ್ಧ. ಇವಳನ್ನು ಬಯಸಿದಂತ ಶುಂಭ ಅವ ಕೆಟ್ಟ ಕೆಟ್ಟ ಕೆಟ್ಟ. ಕೇಡು ಕಾಲ ಸನ್ನಿಹಿತವಾಯಿತು. ಆದರೂ ಕೂಡ ಕೊನೆಯ ಕಾಲಕ್ಕಾದರೂ ಅವಳನ್ನು ಉಳಿಸಿಕೊಳ್ಬೇಕು ಎನ್ನುವಂತ ಒಂದೇ ಒಂದು ಭಾವ. ಭಾಷೆಯನ್ನು ಹಾಕಿ ಬಂದೆ, ಕೊಟ್ಟ ಭಾಷೆಯನ್ನು ಉಳಿಸಿಕೊಳ್ಬೇಕು. ನೋಡೋಣ, ಪ್ರಯತ್ನಕ್ಕೆ ಮುಂದಾಗ್ತೇನೆ. ಅಮ್ಮ ಸರ್ವೇಶ್ವರಿ ಜಗನ್ಮಾತೆ ಜಯ 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 ಜಯ.
ಪ್ರಣಾಮವನ್ನು ಸಲ್ಲಿಸ್ತಾ ಇದ್ದೆ. ಎದ್ದೇಳಪ್ಪ. ಹೆಸರು ರಕ್ತವೀಯಾಸುರ. ಒಳ್ಳೆಯದು. ಅಮ್ಮ, ನಮ್ಮೊಡೆಯ ಶುಂಭ, ಅಸುರ ಕುಲ ಬಿಂಬ, ನಮಗೆಲ್ಲ ಅಚಾರ ಸ್ತಂಭ. ಹೌದಾ? ಹೌದಮ್ಮ. ನಿನಗೆ ವಿಷಯ ಗೊತ್ತಿರ್ಲಿಕ್ಕಿಲ್ಲ. ಏನಪ್ಪ? ಅಂತಹ ಶುಂಭನ ಯೋಗ್ಯತೆ ಅಪಾರ ಬದುಕು. ಒಂದು ಕಾಲದಲ್ಲಿ ಶುಂಭ ನಿನ್ನನ್ನು ಬಯಸಿದ, ಆರಂಭದಲ್ಲಿ ಸಂಧಾನವನ್ನು ನಡೆಸಿದ. ನಿಜ. ಆ ಸಂಧಾನವನ್ನು ಮುರಿದು ಸಂಗ್ರಾಮದ ಬಗ್ಗೆ ಅಪೇಕ್ಷೆ ಕೊಟ್ಟವಳು ನೀನು. ಸುಗ್ರೀವನಲ್ಲಿ ಹೇಳಿಕೆ ಕೊಟ್ಟು ಕಳುಹಿಸಿದ್ದೇನೆ. ಎಲ್ಲ ಹೇಳಿದ್ದಾರೆ. ಉತ್ತರದವರು ಯುದ್ಧಕ್ಕೆ ಬರ್ತಾ ಇದ್ದಾರೆ, ಉತ್ತರ ಯಾರು ಕೂಡ ಕೊಡ್ಲಿಲ್ಲ. ಹೌದಮ್ಮ. ಏನು ಮಾಡೋಣ ಹೇಳು. ಹೇಳುವವರೇ ಹೇಳಿದ್ರೆ ಅದು ಒಳ್ಳೇದಾಗ್ತದೆ. ಆದ್ರೆ ಹೇಳಿದ ಮೇಲೆ ಪರಿಣಾಮಕ್ಕೆ ಬರುವುದಿಲ್ಲ ಅಂತಾದ್ರೆ ಆ ಜಾಗದಲ್ಲಿ ಇದ್ದೇನು ಪ್ರಯೋಜನ? ಅಂದ್ರೆ ಹಾಗಾಗಿ ಅವನ ಮಾತನ್ನು ಒಪ್ಪಲಿಲ್ಲ, ತಿರಸ್ಕಾರ ಮಾಡಿದ. ಸಂಗ್ರಾಮವನ್ನು ಬಯಸಿದ. ನೀನು ಸಂಗ್ರಾಮವನ್ನು ಬಯಸಿದೆ. ನಿಜ. ಬಹಳ ಕಷ್ಟ ಆಗ್ತದೆ ಅಲ್ವಾ? ಯಾಕಪ್ಪ? ನಮಗೆ ಆದ್ರೆ ಬಹಳ ಸುಲಭ, ದೊಡ್ಡ ವಿಷಯ ಅಲ್ಲ. ಹೆಣ್ಣಾದಂತ ನೀನು, ಅಬಳೆಯಾದಂತ ನೀನು ಸಂಗ್ರಾಮವನ್ನು ಬಯಸಿದೆ. ಸುಲಭ ಎನ್ನುವ ತೀರ್ಮಾನಕ್ಕಾಗಿ ಇಳಿದು ಕುಳಿತವಳು ನಾನು. ಹೌದಮ್ಮ. ಈವರೆಗಾದಂತಹ ಘಟನೆಗಳನ್ನು ನೋಡಿದ್ರೆ ಅದು ಸುಲಭ ಅಲ್ಲ ಅಂತ ನಮಗೂ ಗೊತ್ತು. ಆದ್ರೂ ಕೂಡ ಒಂದು ಸುಲಭದ ಪ್ರಯತ್ನಕ್ಕೆ ನಾವು ಮುಂದಾಗ್ತೇವೆ. ಯಾವ ರೀತಿಯಪ್ಪ? ನಿನ್ನನ್ನು ವಹಿಸಿಕೊಳ್ಳಬೇಕು, ನಿನ್ನನ್ನು ಕರ್ಕೊಂಡು ಹೋಗಬೇಕು ಎನ್ನುವಂತ ಉದ್ದೇಶ. ಯುದ್ಧ ಮಾಡಲಿಕ್ಕೆ ಬಂದದ್ದಲ್ಲ. ಅಲ್ಲ ತಾಯಿ, ಅವನ ಆಶೆಯನ್ನು ಈಡೇರಿಸುವಂತ ಉದ್ದೇಶದಿಂದ ಕದಂಬ ವನವನ್ನು ಪ್ರವೇಶ ಮಾಡಿದೆ. ಸರಿ. ಅಥವಾ ಚಿನ್ನದ ರಥ ನಿನಗೆ ಬೇಕಾಗಿ ಕಾಯ್ತಾ ಇದೆ. ಒಂದು ಮನಸ್ಸು ಮಾಡಬೇಕು. ಕುಳಿತಂತ ಉಯಾಲೆಯಿಂದ ತಿಳಿದು ಬರಬೇಕು, ಒಳಿದು ಬರಬೇಕು, ಮನೆಗಳಿಗೂ ಬರಬೇಕು. ಬೀಜ ಅಮ್ಮ, ನನ್ನನ್ನು ಕಣ್ಣಂತ ನೀನು ಹಾಡಿದೆ, ಹೊಗಳಿದೆ, ಕೊಂಡಾಡಿದೆ. ಭಕ್ತಿಯ ಮಹಾಪೂರ್ವನೇ ಹರಿಸುತ್ತಾ ಇದ್ದೀಯ. ಹೌದಮ್ಮ. ನಿನ್ನಲ್ಲೇ ಕೇಳುತ್ತಾ ಇದ್ದೇನೆ. ಏನು? ಮಾಮರ್ ರಪ್ಪಬೇಕಂತ ಮಲ್ಲಿಗೆಯ ಬಳ್ಳಿಯೊಂದು ಬಂಗಾರ ಮರ ರಪ್ಪಿದರೆ ಏನು ಪ್ರಯೋಜನ ಉಂಟು ಹೇಳು? ಹೊಂಗಾರೆಯ ಮರಕ್ಕೆ ನೆಡುವುದೇ ಮೊದಲು ತಪ್ಪು. ಹಾಗಂತ ಸಾಮಾನ್ಯ ಹೊಂಗಾರೆಯ ಮರ ಅಂತ ಆಲೋಚನೆ ಮಾಡಬೇಕು. ಮತ್ತೇನಪ್ಪ? ಅವಾಗ ಅಂಥದ ಮರ, ಶ್ರೀಗಂಧದ ಮರ. ಗಂಧದ ಮರ ನೀರಿಗೆ ಹಾಕಿದ್ರೆ ನಾರುವುದಿಲ್ವೇ ಮಗ? ನೀರಲ್ಲಿ ಹಾಕಿದ್ದನ್ನು ಹೊರಗೆ ತೆಗಿಬೇಕು. ತೆಗೆದು ಚೆನ್ನಾಗಿ ಮುಂದಾದ್ರೆ ನಿನಗೆ ಮರ ಯಾವುದು ಅಂತ ಅರ್ಥ ಆಗ್ತದೆ. ಅದಕ್ಕಾಗಿ ದುರವನ್ನು ಸಾರಿದವಳು ನಾನು ನಿನ್ನ ಬಳಿ ಯಾಕೆ ಬರಲಿಲ್ಲ? ಲೋಕೈಕ ವೀರನಾಗಿ ಬರೀತಾ ಇದ್ದೇನೆ. ಶುಂಭನಾಗೋದಿರುವಂತಹ ಹೆಸರು ಉಂಟವಳಿಗೆ. ಹಾಗಿರುವಾಗ ಈ ಕಾರ್ಯಕ್ಕೆ ಅವ ಬರುವಂತ ಕ್ರಮ ಅಂತ ಹೇಳು. ಸಾವಿರುವ ಶುಂಭನಿಗೆ ಅಷ್ಟು ಅಹಂಕಾರವಿದ್ದರೆ ಸಾವು ವೀರದ ಮುಂದಾದ ನನಗೆ ಎಷ್ಟು ಬೇಡ ಹೇಳು. ಇಲ್ಲಿ ನಿನ್ನ ಸಾವಿರದ ಕಥೆ ಹೇಳಿ ಪ್ರಯೋಜನ. ಮತ್ತೇನು? ನಮಗೇನಾದ್ರೂ ಪ್ರಯೋಜನ ಆಗ್ಬೇಕು ಅಂತಿದ್ರೆ ನೀನು ಬರಬೇಕೆನ್ನುವುದೇ ವಾದನ. ಮಠದ ವಿಚಾರಿತು ಒಡೆಯ ದುರಕ್ಕಾಗಿ ಬರಬೇಕಿತ್ತು. ಅದರ ಬದಲು ಅಲ್ಪರ ಅಂತ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಗೆ ರಣ ಹೇಳಿ ಅಂತ ರಮನ ಒಳಗೆ ಕುಳಿತುಕೊಂಡಿದ್ದಾರಲ್ಲ, ನಿನ್ನ ಒಡೆಯನೊಬ್ಬ ಶಬ್ದ ಶರೀರಕ್ಕೆ ಆಯಾಸವಾಗುತ್ತಾ ಇದೆ. ಅಷ್ಟರವರೆಗೆ ಈ ತೊಂದರೆ ಗಾಳಿ ನಡೆಸುವುದಕ್ಕಾಗಿ ನನ್ನ ಶರೀರವನ್ನೇ ಅರಗಿಸಿ ಬ್ರಾಹ್ಮಿ, ವಾರಾಹಿ, ವೈಷ್ಣವಿ, ಇಂದ್ರಾಣಿ, ಚಾಮುಂಡಿ, ಮಾಹೇಶ್ವರಂತ ಸಪ್ತ ಮಾತೃಕೆಯನ್ನೇ ಆಶ್ಚರ್ಯ.
ಬಡಿದವಳು ಯಾರಂತ ನೋಡಿದ್ರೆ ಇಂದ್ರಾಣಿ ಎಂಬ ಒಳಗದೆ ನನ್ನ ಹಣೆಗೆ ತಾಗಿತ್ತಲ್ಲ, ರಕ್ತ ಸುರಿದಕ್ಕೆ ಆರಂಭವಾಗಿದೆ. ಸುರಿಯುವ ರಕ್ತವನ್ನು ಗಟ್ಟಿಯಾಗಿ ಹಿಡಿದೆ. ನಮ್ಮದೇ ಬರವಿದೆ. ಒಂದು ಬಿಂದು ರಕ್ತ ಧರೆಯನ್ನು ಸೋಕಿಸುತ್ತಾದ್ರೆ ನನ್ನಂತಿರುವಂತಹ ಬೀಜಾದಿಗಳು ಹುಟ್ಟುವುದಕ್ಕೆ ಸಾಧ್ಯವಿದೆ. ಸರಿ ಸರಿ ಸರಿ, ಇದುವೇ ಸಕಾಲ. ಇದೋ ತಳಿದೆ ಹೇರುವುದಕ್ಕಾಗಿ ಭೂಮಿಗೆ ನಿಲ್ಲವಾದ ನಾಲಿಗೆಯನ್ನು ಚಾಚಿ ಶೀಘ್ರಡು ಉಳ್ಳಾಳ್ತಿನ ದಿಗ್ರಯೋಗು ಕೂಡಿದು ಬರ್ತಾನೆ ಅಳದು ಬಲ ಆಂಡ ಹೆಣ್ಣು ಮಾತ್ರ ದಂಕದ ಕಣ್ಣು ಪೋಟಿ ಆಗಿರ್ತ ಮಾಡ್ತಾನ ಸ್ವರ್ಗಕ್ಕೆ ಪೋ ಈ ಸ್ವರ್ಗಕ್ಕೆ ಪೋ ಸ್ವರ್ಗ ಇಂಥ ಕಾರ್ಯ ಎಂದು ಕರ್ತನ ಇತ್ತಿನ ಶ್ರೀಮಾನ್ ಕೃಷ್ಣ ಶೆಟ್ಟ್ರೇ ಸಂತೋಷಾರ್ಥಮಧಾನ ಕಟಿಲ್ದ ಉಳ್ಳಾಳ್ದ್ರ ಸೇವೆನ ಬೇರೆ ಭಕ್ತಿರಿ ಮಲ್ಪೇರು ಬೇರೆ ಗೌಜಿರಿ ಮಲ್ಪಾರು ನಿಗ್ರ ಮಲ್ಪಾಯത്തിന് ಸೇವೆ ಅಪ್ಪನ ಭಂಡಾರಕ್ಕೂ ಸಂದೇಹത്തിന് ಸಂದೇಹ ಇಜ್ಜಿ ಅಂಜಾದು ಕಂಜಿ ಕೈ ಕಂಜಿ ಬುಳ್ಳ ಸಲ ಒಂದು ಸಂಸಾರ ಕೂಡು ಕುಟುಂಬ ಆರಬಾರ್ದೊಟ್ಟಿಗೂ ವ್ಯಾಪಾರ ವ್ಯವಹಾರ ಆರೋಗ್ಯ ವೃದ್ಧಾದಿ ಪೋಯ್ನಲ್ಲಿ ಮತ್ತೊಮ್ಮೆ 100,000 ವರ್ಷ ಮತ್ತೊಂದಮಿಗೆ ಭಗವತ್ರೆ ಬಾರಿ ಬದ ಭಂಡಾರಿಯೇ ಅವಳಿತ್ತಿನ ಅಪ್ಪನ ಸೇವೆಯನ್ನು ಮಲ್ಪ ತರ್ನಾಡ ಬಲಿಪ ಶಿವಶಂಕರ ಭಟ್ರ ಬದ್ದೆ ಕಾಂಜಿ ಮಲ್ಪಾವೆ ವಿರನಾಲಿ ಸರಸ್ವತಿ ಮಲ್ಪಾವೆ ಬಲಿಪ ಪರಂಪರೆ ಗೀತ ಹೆಚ್ಚು ಕಡಿಮೆ ಇದ್ರೆ ಸಮದು ಕೊಟ್ಟು ದಾರ ಮಿತಿ ಮಾಡಿಯಾರು ಸಂತೋಷ ಒಟ್ಟಾನಿಯಾನ
ಸೇರ್ ಮಾಡ್ಬಿಡ ಇದ್ರ ಕೈಟ ಉಳ್ಳಾಳ್ದಿ ಸರಿ ಬಾರಿ ಬಿಡ್ತಾರೆ ಬಾರಿ ಸಮಾಧಾನ ಅದಕ್ಕೆ ಸೇರ್ ಮಾಡ್ಬೇಳೆ ಹೆಚ್ಚೆಚ್ಚಿಗೆ ಕಾರಿ ಕುತುಕಲೇ അവിടെ ചുരുള കേറിമുട്ട് അപ്പേനെ സേവന ഭക്തി ഭാവളു കുല്ലുതു തൂയിനിക്കലെ മാതരകളെ അതുകൊണ്ട് ഉള്ളാണ് തെരുവ് മാത്ര ബാത്ത തപ്പു കൊറിയ എന്നെ ഉണ്ടാ തപ്പുക്ക് പൊണ്ടാ ഉണ്ടാ കാർത്തിക പാട ಭಕ್ತಿ ಮಾಡು ಕೊರಂದಿಗೆ ಸ್ವೀಕಾರ ಮಾಡ್ತು ನಮ್ಮ ಯೋಧ ಧರ್ಮ ಕೊರನಾಕ ಗಡಿಬಾಗಿ ಒತ್ತಕಾಡು ಉಂಟಾಡ ತಮ್ಮ ಕಾಣಿಗೆ ಸ್ವೀಕಾರ ಮಾಡ್ತಮ್ಮ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಚಂಡಿಕೆಯ ರೂಪವನ್ನು ನೋಡಿದಂತಹ ನಾನು ಭಯಭೀತನಾಗಿದ್ದೇನೆ. ಹಾಗಿದ್ದರೆ ಬದುಕಬೇಕಲ್ಲ. ವಿದ್ಯಾ ಕುರಿತು ತಪಸ್ಸನ್ನು ಆಚರಿಸಿ ಬೇಕಾದಂತಹ ವರವನ್ನು ಪಡೆದು ಮುಂದೊಂದು ದಿನ ಈ ಅರುಣಾಸುರ ಏನೆಂಬುದನ್ನು ತೋರಿಸ್ತೇನೆ. ನಮ್ಮನ್ನ ಸುಮ್ಮನೆ ಬಯಸಿದಂತಾದ್ರೆ ದುರವನ್ನು ಬಯಸಿದ ನಮ್ಮವರನ್ನು ಸತಬಡಿಯ ಮುಂದೆ ನಿಂತಿರೋನು ಯಾರು ಗೊತ್ತೇ? ಸುಮ್ಮನ ತಮ್ಮನ ಶುಭ.
ಇನ್ನೊಂದು ಭಾಷೆ. ಯಾರೋ ನೀನು? ನಿನ್ನನ್ನು ಕತ್ತಿ ಕಾಳಗದಲ್ಲಿ ಗೆದ್ದು ಮದುವೆ ಆಗುವುದಕ್ಕಾಗಿ ಒಂದು ಶುಭ ಕಂಡೆಯ ಸುರನಾಥ ದೈವರ ವೃಂದಾವನ ಸಂಗ್ರಾಮದಲ್ಲಿ ಮಂಡಲಕ್ಕೆ ಕೆಳಹಿದ ಕಂದವಾಗಿ ಯುಗದೊಳಗೆ ಒಟ್ಟಿಗೆ ಶ್ರೀಪತಿಯ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದ ದುರುಳರ ಮರ್ದನಕ್ಕಾಗಿ ನಾನಾ ರೂಪವನ್ನು ತಳೆದವಳು ನಾನು. ಹುಂಕಾರ ಮಾತ್ರದಿಂದ ಧೂಮ್ರಾಕ್ಷನ ಸುಟ್ಟೆ, ಚಂಡ ಮುಂಡರ ಶಿರವನ್ನು ಚಂಡಾಡುವುದಕ್ಕಾಗಿ ಮಹಾಕಾಳಿಯಾದೆ, ರಕ್ತ ಬೀಜ ರಕ್ತವನ್ನು ಹೀರುವುದಕ್ಕಾಗಿ ರಕ್ತೇಶ್ವರಿ ಆದೆ, ಕೊನೆಗೆ ಶಾಂಭವಿಯಾಗಿ ಶುಂಭಾರಿ ಶಿವರ ಶಿರವನ್ನೇ ಚಂಡಾಡಿ ನಿಮಗೆಲ್ಲರಿಗೂ ಸೌಖ್ಯವನ್ನು ಒದಗಿಸಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಕಣ್ಣಾರೆ ಕಂಡು ಸಂತೋಷಗೊಂಡೆ ಎಲ್ಲ ಹೋಗಬಗರೆ ಸ್ವರ್ಗವನ್ನೇರು. ಮುಂದಕ್ಕೆ ನಿಮ್ಮ ದಿವ್ಯವಾದಂತಹ ರೂಪವನ್ನು ಕಾಣುವ ಅವಕಾಶ ಯಾವಾಗ? ನಿನ್ನ ಮನಸ್ಸಿನ ಆಸೆ ಏನೋ ಸರಿ, ಆದರೆ ಈ ರೂಪದಿಂದ ಕಾಣಸಿಗುವಳು ನಾನಲ್ಲ. ದ್ವಾಪರ ಯುಗದಲ್ಲಿ ಧರ್ಯ ಧರ್ಮವನ್ನು ಉದ್ಧರಿಸುವುದಕ್ಕಾಗಿ ಶ್ರೀಹರಿಯೇ ಕೃಷ್ಣನಾಗಿ ಹುಟ್ಟುತ್ತಾನೆ. ಆತನ ತಂಗಿಯಾಗಿ ಮಾಯ ಎನ್ನುವ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸುತ್ತೇನೆ. ಅದೋ ಶುಂಭನ ಮಾತ್ರ ನನ್ನಲ್ಲಿ ಹೋರಾಡಿ ರಣ ಹೇಳಿ ಓಡಿ ಹೋಗುತ್ತಾ ಇದ್ದಾನೆ. ಅಂತಹ ದೈತ್ಯರನ್ನು ಕೊಲ್ಲುವುದಕ್ಕಾಗಿ ಕಲಿಯುಗದ ಆದಿಯಲ್ಲಿ ಭ್ರಮರಾಮಿಕೆ ಕಾಣಿಸಿಕೊಳ್ಳುತ್ತಾನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ಜಯ 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 ಸ್ಮರಿಸುತ್ತಲಿ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತ ಮೆರೆದರ ಪುರುಹೂತನಾಗಲಿ ರಾಜದೇಜದಲ್ಲಿ ಶ್ರೀದೇವಿಯ ಅನುಗ್ರಹದಿಂದಲಾಗಿ ನಮ್ಮ ಕಷ್ಟವೆಲ್ಲವೂ ದೂರವಾಗಿ ಸುರಲೋಕವು ನಮಗೆ ಸ್ಥಿರವಾಯಿತು. ಹಾಗೆಯೇ ಶ್ರೀದೇವಿ ಮಹಾತ್ಮೆ ಎಂಬ ಪುಣ್ಯಕಥಾ ಭಾಗವನ್ನು ಯಾರು ಆಡುತ್ತಾರೋ ಆಡಿಸುತ್ತಾರೋ ನೋಡುತ್ತಾರೋ ಅವರೆಲ್ಲರಿಗೂ ನಾವೆಲ್ಲರೂ ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಎಂಬನವರು ಆಯುಷ್ಯ ಆರೋಗ್ಯ ಭಾಗ್ಯ ಸಂಪತ್ತನ್ನು ಕರುಣಿಸಲೆಂದು ಶ್ರೀದೇವಿಯಲ್ಲಿ ಪ್ರಾರ್ಥಿಸುತ್ತಾ ಕತೆಗೆ ಮಂಗಳ ಗೀತೆಯನ್ನು ಹಾಡುವರೆ ಸಭ್ಯರಿಂದ ಅನುಮತಿಯನ್ನು ಯಾಚಿಸುತ್ತೇವೆ. ಭದ್ರಂ ಶುಭಂ ಮಂಗಳಂ. ಬಿಡುಗಡಗುವ ಕಡುವ
ಸರ್ವಮಂಗಳಾಂಬಕಾಯ ಜಯ ಮಂಗಳಂ ಸರ್ವಸೌಖ್ಯಕೋಟಿ ಜಯ ಶುಭಮಂಗಳಂ ಸಿಂಧು ವಾಸುದೇವಾಯ ಸಿಂಧು ವಾಸುದೇವಾಯ ವೈಜ್ಞಾನಿಕಾಯ ಆಹೋ ಶ್ರೀಮತಿ ಮತ್ತು ಶ್ರೀಮಾನ್ ಕೃಷ್ಣ ಶೆಟ್ಟರು ಮಕ್ಕಳು ಹಾಗೂ ಮನೆಯವರು. ಶ್ರೀಮತಿ ಮತ್ತು ಶ್ರೀಮಾನ್ ಕೃಷ್ಣ ಶೆಟ್ಟರು ಮಕ್ಕಳು ಹಾಗೂ ಮನೆಯವರು. ಶ್ರೀಮತಿ ಮತ್ತು ಶ್ರೀಮಾನ್ ಕೃಷ್ಣ ಶೆಟ್ಟರು ಮಕ್ಕಳು ಹಾಗೂ ಮನೆಯವರು. ಆರ್ತಿಗಾರರು, ಕುಶಾಲ್ಗಾರರು, ಮೋಜುಗಾರರು ಭಕ್ತಿಪೂರ್ವಕವಾಗಿ ಹೋಗಿರುವ ಶ್ರೀಮುಡಿಗಂತ ಶಿವಾರ್ಪಣ.
ಹರಕೆಯಾಗಿ ಹೇಳಿಕೊಂಡಂತಹ ಯಕ್ಷಗಾನ ಸೇವೆಯನ್ನು ಭಕ್ತಿಯಿಂದ ನಡೆಸಿಕೊಟ್ಟಿದ್ದೀರಿ. ನಡೆಸಿಕೊಟ್ಟಂತಹ ಸೇವೆಯಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಅದೆಲ್ಲವನ್ನು ಕ್ಷಮಿಸಿಕೊಂಡು ನಿಮಗೂ ನಿಮ್ಮ ಮಕ್ಕಳಿಗೂ ನಿಮ್ಮ ಮನೆಯವರಿಗೂ ಆಯುರಾರೋಗ್ಯಾದಿ ಐಶ್ವರ್ಯವನ್ನು ಹಾಗೂ ನೀವು ಮಾಡುವಂತಹ ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಸರ್ವ ರೀತಿಯ ಜಯವನ್ನು ಕಳುಹಿಸುವ ಸರ್ವ ಭಾರವು ಆ ಮಹಾಗಣಪತಿಗೆ ಮತ್ತು ಆ ಮಹಾದೇವಿಯ ಸನ್ನಿಧಿಗೆ ಸೇರಿದೆ.